ನಮಸ್ಕಾರ ವೀಕ್ಷಕರೇ, ಸುವರ್ಣ ಟಿವಿ ಪ್ರಸ್ತುತಪಡಿಸುವ ರಘುಕುಲೋತ್ತಮ 50ರ ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ವಿಶೇಷ ದಿನ, ನಮಗೆಲ್ಲರಿಗೂ ಒಂದು ರೀತಿಯ ಸಂತಸದ ದಿನ. ಯಾಕಂತ ಹೇಳಿದ್ರೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನಮ್ಮ ವಾಹಿನಿಯಲ್ಲಿ, ನಿಮ್ಮ ವಾಹಿನಿಯಲ್ಲಿ ಬಿತ್ತರವಾಗುವ ರಘುಕುಲೋತ್ತಮ 50ರ ಸಂಚಿಕೆಯನ್ನು ಮುಕ್ತಾಯ ಮಾಡಿದೆ. ಪ್ರಿಯ ವೀಕ್ಷಕರೇ, ಆ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಾನ್ ಸಾಧಕರು ನಿಮ್ಮ ಮುಂದೆ ಅನಾವರಣಗೊಳ್ತಾರೆ. ಅವರನ್ನು ಪರಿಚಯ ಮಾಡಿಕೊಳ್ಳೋದು ನನಗೆ ತುಂಬ ಖುಷಿ ಕೊಡುತ್ತೆ. ಅವರು ನಿಜಕ್ಕೂ ಆ ಕಾರ್ಯಕ್ರಮದ ಮಹಾನ್ ಸಾರಥಿಗಳು ಅಂತೇಳಿ ಖುಷಿಯಾಗುತ್ತೆ. ನಾಡಿನ ಶ್ರೇಷ್ಠ ಸಾಹಿತಿಗಳು, ದಶ ಮಹಾಕಾವ್ಯದ ಕರ್ತೃಗಳು ಆದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು 300ಕ್ಕೂ ಹೆಚ್ಚು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದವರು. ನಿರಂತರವಾದ ಅಧ್ಯಯನ, ನಿರಂತರವಾದ ಸಾಹಿತ್ಯದ ಅಭಿರುಚಿಯಿಂದ ನಾಡಿನ ಮನಕ್ಕೂ ತಲುಪಿರುವಂತಹ ಹೆಬ್ರಿಯವರು ಈ ನಾಡಿನ ಅತ್ಯಮೂಲ್ಯವಾದಂತಹ ಆಸ್ತಿ. ಅತ್ಯಂತ ಪ್ರೀತಿಯಿಂದ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ಪ್ರಿಯ ವೀಕ್ಷಕರೇ, ನಿಮಗೆಲ್ಲರೂ ಚಿರಪರಿಚಿತರು, ಖ್ಯಾತ ಗಮಕಿಗಳು, ಆಕಾಶವಾಣಿ ಗಾಯಕರು, ಹಿರಿಯ ಗಾಯಕರು ಆದಂತಹ CP ವಿದ್ಯಾಶಂಕರ್ ಅವರು. ಹೆಬ್ರಿಯವರ ಅಮೂಲ್ಯವಾದ ಮಹಾಕಾವ್ಯಕ್ಕೆ ದನಿಯಾದವರು, ಅದಕ್ಕೊಂದು ರೀತಿಯಾದಂಥ ಅದ್ಭುತವಾದಂಥ ಹಿನ್ನೆಲೆಯನ್ನು ಕೊಡುವಂಥವರು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ನಮಸ್ಕಾರ. ವೀಕ್ಷಕರೇ, ರಘುಕುಲೋತ್ತಮ ಅಂದಾಗ ಅದರ ವಿಸ್ತಾರ, ಹಿನ್ನೆಲೆ ಪದದಲ್ಲಿ ಕಟ್ಟಿಕೊಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಪರಿಚಯವನ್ನು ನಾನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ 8ನೇ ಮಹಾಕಾವ್ಯ ರಘುಕುಲೋತ್ತಮ ಅನ್ನುವಂಥದ್ದು ಬಹಳ ವಿಶೇಷ. ಸದಾ ಪ್ರಯೋಗಶೀಲರಾದಂಥ ಹೆಬ್ರಿಯವರು ಈ ಕಾವ್ಯದಲ್ಲಿ ಹೊಸತನವನ್ನು ಹುಡುಕಿದ್ದಾರೆ, ಹೊಸತನವನ್ನು ಅಮಲಿಸಿದ್ದಾರೆ. ಈ ಕಾವ್ಯದ ಪ್ರತಿ ಸಾಲು 5 ಮಾತ್ರೆಗಳ 4 ಪದಗಳಲ್ಲಿದೆ. ಇಂತಹ 10 ಸಾಲುಗಳ ಒಂದು ಪದ್ಯ ಇದಾಗಿದೆ ಅನ್ನುವಂಥದ್ದು ವಿಶೇಷ. ಪದ್ಯದ ಕೊನೆ ಪದ 3 ಅಕ್ಷರಗಳಲ್ಲಿ ಮುಗಿಯುತ್ತದೆ ಅನ್ನುವಂಥದ್ದು. ಇಂತಹ 1210 ಪದ್ಯಗಳಲ್ಲಿ ಇಡೀ ಕಾವ್ಯ ಬಿತ್ತರಗೊಂಡಿದೆ. ರಾಮ ಎಂಬ ಪದ ಹೇಗೆ ಆನಂದದಾಯಕವೋ, ಈ ಕಾವ್ಯವೂ ಕೂಡ ಅತ್ಯಂತ ಆನಂದದಾಯಕ ಅನ್ನುವಂಥದ್ದು ನೀವು ವಾಹಿನಿಯನ್ನು ನೋಡಿದರೆ ಪ್ರಿಯ ವೀಕ್ಷಕರೇ ಗೊತ್ತಾಗ್ತದೆ. ಒಟ್ಟು 444 ಪುಟಗಳಲ್ಲಿ ರಘುಕುಲೋತ್ತಮ ಅನಾವರಣಗೊಂಡಿದೆ ಅನ್ನುವಂಥದ್ದು. ಈ ಕಾವ್ಯದಲ್ಲಿ ಒಟ್ಟು 121 ಭಜನೆಗಳಿವೆ ಎನ್ನುವಂಥದ್ದು ನಿಮಗೆಲ್ಲೂ ಕೂಡ ಗೊತ್ತಿರುವಂಥದ್ದು. ಹೀಗೆ 10 ಹಲವು ಆಯಾಮಗಳಲ್ಲಿ ರಘುಕುಲೋತ್ತಮ ಅನಾವರಣಗೊಳ್ತಾ ಹೋಗ್ತದೆ. ಮೊದಲಿಗೆ ಪ್ರಿಯ ವೀಕ್ಷಕರೇ, ಮೊದಲೇ ಹೇಳಿದಂಗೆ CP ವಿದ್ಯಾಶಂಕರ್ ಅವರು ರಘುಕುಲೋತ್ತಮ ಮಹಾಕಾವ್ಯದ ಒಂದು ಪದ್ಯವನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿಕೊಡ್ತಾರೆ. ಸರ್, ನಿಮ್ಮಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ. ಆಯ್ತು, ಭಾಳ ಸಂತೋಷ. ಕನ್ನಡವೇ ನಿಜ ಸತ್ಯ, ಕನ್ನಡದ ಬಾಳಿನಲ್ಲಿ, ಕನ್ನಡವೇ ನಿಜ ಸತ್ಯ, ಕನ್ನಡದ ಬಾಳಿನಲ್ಲಿ, ಉಳಿಗಾಲ ನಮಗಿಲ್ಲ ಮರೆತಾಗ ಕನ್ನಡವ, ಉಳಿಗಾಲ ನಮಗಿಲ್ಲ ಮರೆತಾಗ ಕನ್ನಡವ, ಕನ್ನಡದ ತನಿ ಸೊಬಗು, ಕನ್ನಡದ ತನಿ ಸೊಬಗು ತುಂಬಿಹುದು ಕಬ್ಬದಲ್ಲಿ, ಮರೆಯದೆ ನಾವಿದನು ಮೆರೆಸೋಣ ಕನ್ನಡವ, ಮರೆಯದೆ ನಾವಿದನು ಮೆರೆಸೋಣ ಕನ್ನಡವ, ಮರೆಯದೆ ನಾವಿದನು ಮೆರೆಸೋಣ ಕನ್ನಡವ, ಮರೆಯದಿರೆ ನಾವೆಂದು ಕನ್ನಡದ ಸಿರಿ ಸೊಬಗ, ಮರೆಯದಿರೆ ನಾವೆಂದು ಕನ್ನಡದ ಸಿರಿ ಸೊಬಗ, ಆರತಿಯು ಶಾರದೆಗೆ, ಆರತಿಯು ಶಾರದೆಗೆ ಮೆರೆಸುತ್ತ ತಾಯಿಯನು, ಶ್ರೀರಾಮ ಜಯ ರಾಮ ಜಯ ಜಯತು ಶ್ರೀರಾಮ, ಶ್ರೀರಾಮ ಜಯ ರಾಮ ಜಯ ಜಯತು ಶ್ರೀರಾಮ, ಕನ್ನಡದ ಕಂಪಿನಲಿ
ಕನ್ನಡದ ಕಂಪಿನಲಿ ಮೆರೆಸುವೆನು ನಾನಿನ್ನ ಶ್ರೀರಾಮ ಜಯ ರಾಮ ಜಯ ಜಯ ತುರೀರಾಮ ಕನ್ನಡದ ಕಂಪಿನಲಿ ಮೆರೆಸುವೆನು ನಾನಿನ್ನ ನಾ ಬರೆದ ಕತೆ ಇದುವು ಕಡೆಗಣಿಸು ಇದರನ್ನು ನಾ ಬರೆದ ಕತೆ ಇದುವು ಕಡೆಗಣಿಸದಿರು ಇದನ್ನು ಬಂದಿದ್ದ ಕಥೆಯನ್ನೇ ನಾ ಬರೆವೆ ಮತ್ತೆ ನಾ ಬರೆದ ಕತೆ ಇದುವು ಕಡೆಗಣಿಸದಿರು ಇದನ್ನು ಬಂದಿದ್ದ ಕಥೆಯನ್ನೇ ನಾ ಬರೆವೆ ಮತ್ತೆ ಬಂದಿದ್ದ ಕಥೆಯನ್ನೇ ನಾ ಬರೆವೆ ಮತ್ತೆ ನಾ ಬರೆವೆ ಮತ್ತೆ. ಅದ್ಭುತ ಅದ್ಭುತ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಹೆಬ್ರಿಯವರ ಕಾವ್ಯದ ತಾಕತ್ತೆ ಅಂಥದ್ದು ಕೇವಲ ರಘುಕುಲೋತ್ತಮದಲ್ಲಿ ಕೇವಲ ಕಾವ್ಯ ಮಾತ್ರ ಸಾಗುವುದಿಲ್ಲ, ಆ ಕನ್ನಡ ಪ್ರೀತಿ, ಕನ್ನಡದ ಸಾಲುಗಳು ಅನಾವರಣಗೊಳ್ಳುತ್ತವೆ ಅನ್ನುವಂಥದ್ದು ಇಡೀ ಕಾವ್ಯದಲ್ಲಿ ಕೇಳ್ತಾ ಇರ್ತೀರಿ. ಇದು ಲೇಖಕನ ಸವಾಲು ಅನಿಸುತ್ತೆ. ಆ ಕನ್ನಡದ ಪ್ರೀತಿಯನ್ನು ಕೇವಲ ತೋರ್ಪಡಿಕೆಗೆ ಬಾಡುವುದಿಲ್ಲ, ಅದು ಅಭಿವ್ಯಕ್ತಿಯಾಗಿ ಅನಾವರಣಗೊಳ್ತದೆ ಅನ್ನುವಂಥದ್ದು. ನೇರವಾಗಿ ಕರ್ತೃಗಳಿಂದ ಮಾತನಾಡ್ತೀನಿ ಸರ್. ಒಬ್ಬ ಗಮಕಿ, ನನಗೆ ರೋಮಾಂಚನ ಅನಿಸುತ್ತೆ ಈ ಸಂದರ್ಭ ನೋಡಿದಾಗ. ಒಬ್ಬ ಗಮಕಿ ಕೂತ್ಕೊಂಡು ಆಡ್ತಿದ್ರೆ ಒಬ್ಬ ಕರ್ತೃಗಳಾಗಿ ಎಂಜಾಯ್ ಮಾಡ್ತಿರಲ್ಲ, ಆ ಮಜಾನೇ ಬೇರೆ ಅನಿಸುತ್ತೆ ಸರ್. ಆ ಫೀಲ್ ಹೇಗೆ ಅನಿಸುತ್ತೆ ಸರ್? ಖಂಡಿತ. ಒಂದು ಸೂಕ್ಷ್ಮ ಹೇಳಬೇಕಾದ್ರೆ, ನಾನು ಕಾವ್ಯ ಬರೆಯುವಂತಹ ಸಂದರ್ಭದಲ್ಲಿ ಸಹಜವಾಗಿ ವಿದ್ಯಾಶಂಕರ್ ಸರ್ ನೆನಪು ಮಾಡ್ಕೊತೀನಿ. ನನ್ನ ನುಡಿ, ಅವರ ಧ್ವನಿ. ನಾನು ಬರಿತಾ ಇರುವಾಗ ಶಂಕರ್ ಸರ್ ಅವ್ರ ಜೊತೆ ಅದನ್ನು ಗಮಕದಲ್ಲಿ ಪ್ರಸ್ತುತಪಡಿಸುವಾಗ ಅದು ಯಾವ ರೀತಿ ಬಿತ್ತರವಾಗಬಹುದು ನಾನು ಊಹಿಸ್ತಾ ಇದ್ದೀನಿ. ಯಾಕೆಂದರೆ 10 ಮಹಾಕಾವ್ಯಗಳನ್ನು ಹಾಡಿದ ಏಕೈಕ ಗಮಕಿ ವಿದ್ಯಾಶಂಕರ್ ಮಾತ್ರ. ನಾವು ಕಳೆದ ಸುಮಾರು 12 ವರ್ಷಗಳ ನಿರಂತರವಾಗಿ ಕಾವ್ಯ ಕಾರ್ಯಕ್ರಮ ಕೊಡ್ಕೊಂಡು ಬರ್ತಾ ಇದ್ದೀವಿ. ಕೇವಲ ನನ್ನ ಕಾರ್ಯಕ್ರಮಕ್ಕೆ ಅಥವಾ ನನ್ನ ಕಾವ್ಯಕ್ಕೆ ಸಂಬಂಧಪಟ್ಟದಾಗಿಲ್ಲ. ಕುಮಾರವ್ಯಾಸನಿಂದ ಪ್ರಾರಂಭವಾಗಿ ಆಧುನಿಕ ಕಾಲದ ಎಲ್ಲ ಮಹಾಕಾವ್ಯಗಳನ್ನು, ಸುಮಾರು ಒಂದು 30-35 ಕಾವ್ಯಗಳನ್ನು ನಾವು ಸಮಾಜಕ್ಕೆ ಕಾವ್ಯ ವಾಚನ ವ್ಯಾಖ್ಯಾನ ಮುಖಾಂತರ ಅರ್ಪಿಸಿದ್ದೀವಿ. ಹಾಗಾಗಿ ನನ್ನ ಕಾವ್ಯ ಕೆಲಸ ಸಾರ್ಥಕ ಆಯಿತು ಅಂತ ತಿಳ್ಕೊತೀನಿ. ಯಾಕಂದರೆ ವಿದ್ಯಾಶಂಕರ ಸ್ವರದಲ್ಲಿ ಅದನ್ನು ಕೇಳುವಾಗ ಬಹುಶಃ ಇದಕ್ಕಿಂತ ದೊಡ್ಡ ಧನ್ಯತೆ ಬೇರೆ ಇನ್ನೇನಿಲ್ಲ. ಎರಡು ಆತ್ಮ ಅನ್ನುವಂಥ ಭಾವ. ಖಂಡಿತ. ವಿದ್ಯಾಶಂಕರ್ ಸರ್ ತುಂಬ ಅಭಿಮಾನದ ಮಾತುಗಳನ್ನ ಹೇಳಿದ್ರು. ಯಾಕಂದರೆ ಇಂಥ ಮಾತುಗಳನ್ನ ನಾವು ಇಂಥ ಕಾರ್ಯಕ್ರಮದಲ್ಲಿ ಕೇಳಬೇಕು. ಯಾಕಂದರೆ ನೀವು ವಾಚನ ಮಾಡ್ತಿರ್ತೀರಿ, ನಿಮ್ಮದೇ ಭಾವದಲ್ಲಿ ಹೋಗ್ತಿರ್ತೀರಿ. ಇಂಥ ಮಾತುಗಳನ್ನ ಕೇಳೋಕ್ಕೆ ಆಗೋದಿಲ್ಲ. ನಮಗೂ ನಮ್ಮ ವೀಕ್ಷಕರಿಗೂ ಈ ಥರದ ಭಾವಗಳು ತುಂಬ ಮನಸ್ಸು ಖುಷಿ ಕೊಡುತ್ತೆ ನಮಗೆ. ಭಾಳ ಮುಖ್ಯವಾಗಿ ಸರ್, ಹೆಬ್ರಿಯವರ ಒಡನಾಟ. ಯಾಕಂತಂದರೆ ಹೆಬ್ರಿಯವರ ಒಡನಾಟ ಆಯಸ್ಕಂಥದ್ದು ಥರ ನಾವು ಚಿಕ್ಕರಾಗಿ ಗಮನಿಸಿದ್ದೀವಿ. ಎಲ್ಲರೂ ಆಕರ್ಷಣೆ ಮಾಡ್ಕೊಳ್ಳೋದಿಲ್ಲ, ಕೆಲವರು ಆಕರ್ಷಣೆ ಆಗಬೇಕಷ್ಟೇ. ಮತ್ತು ಎಲ್ಲರೂ ಅವ್ರ ಹತ್ರ ಸೇರೋಕ್ಕಾಗೋದಿಲ್ಲ. ಅದನ್ನು ಅವರು ಒಪ್ಕೋತಾರೆ ಅಂತ ನಾನು ಪ್ರಾಮಾಣಿಕ ಅಂದ್ಕೋತೀನಿ. ಆ ಸೆಳೆತ ರಘುಕುಲೋತ್ತಮ ಅಥವಾ ಈ ಥರದ ಕಾವ್ಯಗಳ ಮೂಲಕ ನೀವು ಅವರ ಬದುಕಿಗೆ ಹತ್ತಿರ ಆಗ್ತೀರಿ, ಭಾವಕ್ಕೆ ಹತ್ತಿರ ಆಗ್ತೀರಿ. ಈ ಥರ ಸಾರ್ಥಕತೆಯನ್ನು ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ ಸರ್? ನನ್ನ ಮತ್ತು ನಾಡಿನ ಪ್ರಸಿದ್ಧ ಸಾಹಿತಿ, ಗಮಕಿ, ವ್ಯಾಖ್ಯಾನಕಾರ, ತುಂಬ ಆತ್ಮೀಯ ವಲಯದಲ್ಲಿ ಗುರುತಿಸಲ್ಪಡುವ ಹೆಬ್ರಿರವರು ಕಳೆದ 30 ವರ್ಷಗಳಿಂದ ನನಗೆ ಪರಿಚಯ. ನಾವು ಇಬ್ಬರು ಸಮಾವೇಶಗೊಂಡಿದ್ದೆ ಗಮಕದ ಒಂದು ಚರ್ಚೆಯನ್ನು ಕುರಿತು. ಆಗಿನ್ನೂ ಹೆಬ್ರಿಯವರು ಯುಗಾವತಾರಿಯ ಒಂದು ಮಹಾಕಾವ್ಯ ರಚನೆಯಲ್ಲಿ ತೊಡಗಿರ್ತಾರೆ, ತೊಡಗಬೇಕು ಎನ್ನುವ ಒಂದು ಪ್ರಯತ್ನದಲ್ಲಿದ್ದರು. ಆ ಮಹಾಕಾವ್ಯದ ಮೊದಲ ಸಂಪುಟ ಇನ್ನೂ ಕೂಡ ಮುದ್ರಣ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮತ್ತು ಹೆಬ್ರಿಯವರು ಅವರ ದರ್ಶಿನಿ ಕ್ಲಿನಿಕ್ನಲ್ಲಿ ಚರ್ಚೆ ಮಾಡಬೇಕಾದಾಗ ಈ ಮಹಾಕಾವ್ಯದ ಒಂದು ಮುಕ್ತ ಛಂದಸ್ಸು ಅದನ್ನು ಗಮಕ ರೂಪದಲ್ಲಿ ಯಾಕೆ ಪ್ರಸ್ತುತಪಡಿಸಬಾರ್ದು ಅನ್ನೋದೊಂದು ಚರ್ಚೆ ಬಂತು. ಅದು ನಾವು ಯಾಕೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಇದುವರೆಗೂ ಕೂಡ ನಾವು ಭಾಮಿನಿ ಷಟ್ಪದಿ, ವಾರ್ಧಿಕ ಷಟ್ಪದಿ, ಇನ್ನಿತ ಛಂದಸ್ಗಳಲ್ಲಿ ನಾವು ಗಮಕ ವ್ಯಾಖ್ಯಾನವನ್ನು ನಿರಂತರವಾಗಿ ಕೊಡ್ತಾ ಇದ್ವಿ ಕಳೆದ 40 ವರ್ಷಗಳಿಂದ. ಇದೊಂದು ಹೊಸ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ಆ ಒಂದು ಮುಕ್ತ ಛಂದಸ್ಸನ್ನು ಸವಾಲಾಗಿ ಸ್ವೀಕರಿಸಿ ಯುಗಾವತಾರಿಯ ಪ್ರಥಮ ಮುದ್ರಣದ ಮುನ್ನವೇ
ಪ್ರಕಟವಾಗಿ ಮೊದಲೇ ಆ ಕಾರ್ಯಕ್ರಮವನ್ನು ನಾವು ಇಲ್ಲಿಯ ಸ್ಥಳೀಯ ನಿರಂಜನ ಸಭಾ ಒಂದು ಕೂಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೀಡಿದ್ದು ತುಂಬ ಅಭಿಮಾನದ ವಿಷಯ. ಈ ನಿಟ್ಟಿನಲ್ಲಿ ಹೆಬ್ರಿಯವರ ಒಂದು ಒಡನಾಟ ಅತ್ಯಂತ ಆಪ್ತತೆಯನ್ನು ತರುವ ಹಿರಿಯ ಸಹೋದರತ್ವವನ್ನು ಮೀರುವ ಒಂದು ಸನ್ನಿವೇಶ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ ಸರ್. ಈಗ ಸರ್ ಕರ್ತೃಗಳು ಇನ್ನೊಂದು ಕ್ವಶನ್ ಕೇಳಬೇಕು ನನಗೆ. ಮಹಾಕಾವ್ಯಗಳನ್ನು ಸಾಕಷ್ಟು ಬರೆದಿದ್ದೀರಿ ಸರ್, ಆದರೆ ರಘುಕುಲೋತ್ತಮ ಹಲವು ವಿಶಿಷ್ಟತೆಗಳಲ್ಲಿ ಇದು ಅನವಣ್ಣಗೊಂಡಿದ್ದು ಮೊದಲೇ ಹೇಳಿದೆ. ಯಾಕಂದರೆ ಸಾಕಷ್ಟು ವಿಮರ್ಶಕರು ಅದ್ರ ಬಗ್ಗೆ ಬಣ್ಣನೆ ಮಾಡ್ತಾರೆ, ಅದರ ಒಗಟನೆ ಬಿಡಿಸೋಕ್ಕಾಗೋದಿಲ್ಲ ಅಂತ ಎಷ್ಟು ಜನ ಹೇಳ್ತಾರೆ, ಅದು ಹತ್ರಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ರಘುಕುಲೋತ್ತಮ ಹುಟ್ಟಿಗೆ ಕಾರಣ ಏನು ಸರ್? ಓಕೆ, ರಾಮ ನನಗೆ ಯಾವತ್ತಿನಿಂದಲೂ ಆರಾಧ್ಯ ಮನುಷ್ಯ. ನಾನು ಚಿಕ್ಕಂದಿರುವಾಗ ತೊದಲು ಮಾತುಗಳಲ್ಲೇ ಹೇಳ್ತಿದ್ದಂತೆ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಅಂತ. ಹಾಗಾಗಿ ನನ್ನ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನಾನು ಬೆಳೆದ ಪರಿಸರದ ಮುಖಾಂತರ ನನಗೆ ಕೃಷ್ಣ ಹತ್ತಿರ ಆದ. ಯಾವಾಗ ನನಗೆ ಕೃಷ್ಣ ಹತ್ತಿರ ಆದ, ಕೃಷ್ಣನ ಮೇಲೆ ಏನಾದರೂ ಕೆಲಸ ಮಾಡಬೇಕಂತ ಯೋಚನೆ ಮಾಡಿದೆ. ನನಗೆ ಕೃಷ್ಣ ಬಸವನನ್ನು ತೋರಿಸ್ಕೊಟ್ಟ. ಯಾವಾಗ ಬಸವನನ್ನು ತೋರಿಸ್ಕೊಟ್ಬಿಟ್ಟ, ಆವಾಗ ನನ್ನ ದೃಷ್ಟಿಯಲ್ಲಿ ಬಂದದ್ದು ಬಸವನ ಮೇಲೆ ಕಾವ್ಯ ಮಾಡಬೇಕು. ಶಂಕರ್ ಸರ್ ಹೇಳಿದಾಗೆ ಯುಗಾವತಾರಿ ಬರೆಯುವಂತಹ ಬೇರೆ ಬೇರೆ ಹಂತಗಳಲ್ಲಿ ನಾವು ಕೂತು ಅದನ್ನು ಡಿಸ್ಕಸ್ ಮಾಡಿದ್ದಿದೆ. ನನಗೆ ಎಷ್ಟೋ ಸಲ ಅನಿಸ್ತಿತ್ತು ಕಾವ್ಯ ಮುಕ್ತಚಂದ್ರಸಲು ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಆದರೆ ಸುಲಲಿತವಾಗಿ ನಿರರ್ಗಳವಾಗಿ ಅದಕ್ಕೊಂದು ಕಾವ್ಯದ ಟಚ್ಚನ್ನು ಕೊಟ್ಟದ್ದು ಶಂಕರವರು. ಹಾಗಾಗಿ ನಾನು ಅವರಿಗೆ ಯಾವತ್ತೂ ಋಣಿಯಾಗಿರ್ತೀನಿ. ಹಾಗೆ ಕಾವ್ಯದ ಮುಂದೆ ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಶಂಕರಾಚಾರ್ಯರು ಬಂದರು, ರಾಘವೇಂದ್ರ ಸ್ವಾಮಿಗಳು ಬಂದರು, ಅಕ್ಕಮಹಾದೇವಿ ಬಂದರು, ಅಕ್ಕನಾಗಮ್ಮ ಎಲ್ಲರೂ ಬರುವಾಗ ನನಗನ್ನಿಸ್ತು ಬಾಲ್ಯದಿಂದಲೇ ಆರಾಧಿಸುತ್ತ ರಾಮನನ್ನು ಯಾಕೆ ಕೊಡಲಿಕ್ಕೆ ಕೂಡುದು. ಯಾಕಂದರೆ ಸಾವಿರಾರು ವರ್ಷಗಳಿಂದ ರಾಮ ನಮ್ಮೆಲ್ಲರ ಆರಾಧ್ಯ ಪುರುಷನಾಗಿ ಬೆಳ್ಕೊಂಡು ಬಂದವ. ರಾಮಾಯಣ ದರ್ಶನಂ ಒಂದು ಹೊಸ ಕಾವ್ಯ ಸೃಷ್ಟಿ, ಕಾವ್ಯ ಸಂಚಲನಕ್ಕೆ ಕಾರಣವಾದಾಗ ಎಲ್ಲೋ ಒಂದು ಕಡೆ ಕುಮಾರವ್ಯಾಸ ಹೇಳ್ತಾನೆ, ರಾಮಾಯಣದ ಭಾರಕ್ಕೆ ಆದಿಶೇಷನು ತಲೆಯನ್ನು ಅಲ್ಲಾಡಿಸಲಿಕ್ಕೆ ಪ್ರಾರಂಭ ಮಾಡ್ದ ಅಂತ. ಆದರೆ ಅಷ್ಟು ಅಲ್ಲಾಡಿಸಿದ್ರು ಇವತ್ತು ಬೇರೆ ಬೇರೆ ಕೃತಿಗಳು ರಾಮಾಯಣದ ಮೇಲೆ ಬರ್ತಾ ಇದೆ. ನಾನು ಯಾಕೆ ರಘುಕುಲೋತ್ತಮವನ್ನು ಬರೀಲಿಕ್ಕೆ ಕೂಡುದು, ನನ್ನ ಎದೆಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ರಾಮನನ್ನು ನನ್ನ ನುಡಿಗಳ ಮುಖಾಂತರ ಯಾಕೆ ಸಮಾಜಕ್ಕೆ ಕೊಡ್ಲಿಕ್ಕೆ ಕೂಡುದು ಅನ್ನುವಂತಹ ಒಂದು ಉದ್ದೇಶ ರಘುಕುಲೋತ್ತಮ ಕಾವ್ಯಕ್ಕೆ ಕಾರಣವಾಯಿತು, ಆ ಸೃಷ್ಟಿಗೂ ಕಾರಣವಾಯಿತು. ಸರ್, ಇನ್ನೊಂದು ಜನರಲ್ ಆಗಿ ಮಾತಾಡಬೇಕು ಅಂತಂದರೆ ಸರ್, ಸಾಮಾನ್ಯವಾಗಿ ಮಹಾಕಾವ್ಯಗಳನ್ನು ಬರೆದಂಥ ಲೇಖಕರು ಎಷ್ಟೋ ಸಾರಿ ವ್ಯಾಖ್ಯಾನಕ್ಕೆ ಬರೋದಿಲ್ಲ. ನೀವು ವಾಚನ ಮಾಡ್ತೀರಿ, ವ್ಯಾಖ್ಯಾನವನ್ನು ಗುರುಗಳು ಮಾಡ್ತಾರೆ. ನಮಗೆ ವಿಶೇಷ ಏನಂತಂದರೆ ಅದರ ಕರ್ತೃಗಳೇ ವ್ಯಾಖ್ಯಾನಕ್ಕೆ ಕೂತ್ಕೊಳ್ತಾರೆ. ಇದೊಂದು ಅದ್ಭುತ ಅಂತ ಅನ್ಸುತ್ತೆ ಸರ್ ನನಗೆ. ಎಷ್ಟೋ ಜನರಿಗೆ ಅವಕಾಶ ಸಿಗಲ್ಲ. ಕಾವ್ಯಗಳನ್ನು ಬರೀತಾರೆ, ಅದು ಬೇರೆ, ಅದು ಅವರೇ ಕೂತ್ಕೊಳ್ಳೋದಿದೆಯಲ್ಲ, ಅದು ಒಬ್ಬ ಗಮಕಿಯಾಗಿ ನಿಮಗೆ ಎಷ್ಟು ಸ್ಪಂದನೆ ಆಗುತ್ತೆ ಅಂತ. ಒಬ್ಬ ಕರ್ತೃಗಳೇ ಕೂತ್ಕೋತಾರೆ ಪಕ್ಕದಲ್ಲಿ, ವಾಚನ ಮಾಡಿದ್ರೆ ಅವ್ರು ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಮಜಾ ಅನಿಸುತ್ತೆ ನಮಗೆ. ಅದು ಇದು ತುಂಬ ವಿಶೇಷವಾದದ್ದು. ಯಾಕೆಂದರೆ ಸಾಮಾನ್ಯವಾಗಿ ನಾವು ಕುಮಾರವ್ಯಾಸ, ರಾಮಾಯಣ ದರ್ಶನಮ್ಮ, ಹರಿಶ್ಚಂದ್ರ ಕಾವ್ಯ ಇರ್ಬೋದು, ಯಾವುದೇ ಒಂದು ಕಾವ್ಯ ವಾಚನ ಮಾಡಿದಾಗ ಅದರ ಕಾವ್ಯದ ಕರ್ತೃ ನಮ್ಮ ಜೊತೆ ಇರಲ್ಲ. ವ್ಯಾಖ್ಯಾನ ಮಾತ್ರ ಬೇರೆಯವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಈ ಸಂದರ್ಭ ಹೇಗೆ ವಿಶೇಷ ಅಂದರೆ, ಯಾರು ಮಹಾಕಾವ್ಯವನ್ನು ಬರೆದಿದ್ದಾರೆ ಆ ಕಾವ್ಯವನ್ನು ನಾವು ಗಮಕ ರೂಪಕವಾಗಿ, ಗಮಕರ ಸ್ವರೂಪದಲ್ಲಿ ನಾವು ಯಾವಾಗ ಪ್ರದರ್ಶನ ಪಡ್ತಾ ಇದ್ವಿ, ವ್ಯಾಖ್ಯಾನಕಾರರಾಗಿ ಸ್ವಯಂ ಕಾವ್ಯದ ಕರ್ತೃಗಳೇ ಕೂತ್ಕೊಳ್ಳೋದು ಒಂದು ವಿಶೇಷವಾದದ್ದು. ಯಾಕೆಂದರೆ ಅವರಿಗಿದ್ದ ಕಲ್ಪನೆಯ ಶಕ್ತಿ, ಆ ಕಾವ್ಯದ ಒಂದು ಸಾರಾಂಶ, ಕಾವ್ಯದ ಒಂದು ಆದರ್ಶವನ್ನು ನೇರವಾಗಿ ಶ್ರೋತೃಗಳಿಗೆ ಮುಟ್ಟಿಸುವ ಒಂದು ಸಾಹಿತ್ಯಾಭ್ಯಾಸಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ಮೂಡಿಸುವಲ್ಲಿ ತುಂಬ ಯಶಸ್ವಿಯಾಗುತ್ತೆ ಅನ್ನೋದು ನನ್ನ ಒಂದು ಪೂರ್ಣ ಮನಸ್ಸಿನ ಒಂದು ಭಾವನೆ. ಖಂಡಿತ, ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳಿದೆ. ಹಾಗಾಗಿ ನನ್ನ ಮತ್ತು ನಮ್ಮ ಹೆಬ್ರಿಯವರ ನಡುವಿನ ಒಂದು ಹೊಂದಾಣಿಕೆ ಹೇಗಿದೆ ಅಂದರೆ, ನಾನು ಯಾವ ರೀತಿ ಯೋಚಿಸ್ತೀನಿ ಅವರು ಕೂಡ ಅದೇ ರೀತಿ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ಗಮಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆಯೋಕ್ಕೆ ಇದೇ ಪ್ರಮುಖವಾದ ಕಾರಣ ಅಂತ ನನ್ನ ಭಾವನೆ. ಅದರೊಟ್ಟಿಗೆ ಇನ್ನೊಂದು ಮಾತಿದೆ, ನನ್ನನ್ನು ವ್ಯಾಖ್ಯಾನಕ್ಕೆ ಕರ್ಕೊಂಡು ಬಂದವರೇ ವಿದ್ಯಾಶಂಕರ್ ಸರ್. ನಾನು ವ್ಯಾಖ್ಯಾನ ಕ್ಷೇತ್ರದವ ಅಲ್ಲ. ನನ್ನನ್ನು ಅವರು ಇಲ್ಲ ಸರ್ ನೀವು ಬನ್ನಿ ಕಾವ್ಯಕ್ಕೆ ವ್ಯಾಖ್ಯಾನ ಮಾಡಿ ಅಂತ ಬೇರೆ ಕಾವ್ಯಗಳ ಮುಖಾಂತರ ಪರಿಚಯ ಮಾಡಿಕೊಟ್ಟು ಮತ್ತೆ ನನ್ನ ಕಾವ್ಯನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ವೀಕ್ಷಕರೇ, ರಘುಕುಲೋತ್ತಮ ಬೆಳಿಗ್ಗೆ 8 ಗಂಟೆಗೆ ಆರಂಭವಾಗ್ತದೆ. ವೀಕ್ಷಕರ ಉತ್ಪ್ರೇಕ್ಷೆ ಮಾತಲ್ಲ, ಒಂದು ಸುಪ್ರಭಾತವನ್ನು ಹೇಗೆ ನೋಡ್ತಿದ್ರಿ ಅದೇ ಮಾದರಿಯಲ್ಲಿ ಹಿರಿಯ ನಾಗರಿಕರು, ಗೃಹಿಣಿಯರು ನೋಡ್ತಿದ್ದಾರೆ ಅನ್ನುವಂಥದ್ದು. ನಾನು ಜಂಬದ ಮಾತಾಗಿ ಹೇಳ್ತಿಲ್ಲ, ಒಬ್ಬ ವಾಹಿನಿಯ ಕಾರ್ಯಕ್ರಮ ಮುಖ್ಯಸ್ಥನಾಗಿ ಹೇಳ್ತಿಲ್ಲ. ಖಂಡಿತ ಅದರ ಔಟ್ಪುಟ್ ನಮಗೆ ಗೊತ್ತಾಗಿದೆ. ಬೆಳಗ್ಗೆ ಸುಪ್ರಭಾತದ ರೀತಿಯಲ್ಲಿ ರಘುಕುಲೋತ್ತಮನ ಕೇಳ್ತಿರುವಂಥದ್ದು, ಅದಕ್ಕೆ 50 ಸಂಚಿಕೆ ಆಗಿದೆ ಅಂತಂದರೆ ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡಿದಷ್ಟು ಖುಷಿ ಆಗ್ತಿದೆ ಅನ್ನುವಂಥದ್ದು. ಭಾಳ ಖುಷಿ ಅಂದ್ರೇನು ಸರ್, ಒಂದು ವಾಹಿನಿ ಕಾರ್ಯಕ್ರಮ 50 ಸಂಚಿಕೆ ಆಗಿದೆ. ನೀವು ಶೋ ಕೊಡೋದು ಬೇರೆ, ಒಂದು ವಾಹಿನಿಗೆ ಬರಬೇಕಾದ್ರೆ ನನಗನ್ಸೋದು ಗೊತ್ತಿಲ್ಲ ಹೆಂಗೆ ಪ್ರಿಪೇರ್ ಆಗ್ತೀರಿ ಅಂತ.
ಇಬ್ಬರು ಉಲ್ಲಾಸಭರಿತರಾಗಿ ಬರ್ತೀರಿ, ಆರಾಮಾಗಿ ಕೂತ್ಕೊಳ್ತೀರಿ. ನಮ್ಮ ಟೆಕ್ನಿಕಲ್ ನಿಹಾಲ್ ಶುರು ಮಾಡ್ತಾರೆ, ನೀವು ಆಡ್ತೀರಿ. ಏನಾದರೂ ಪ್ರಿಪೇರ್ ಮಾಡ್ತೀರಾ? ಪ್ರಿಪೇರಾಗಿ ಬರ್ತೀರಾ ಅಂತ ಈ ಥರದ ವಾಹಿನಿಗಳಲ್ಲಿ ನೀವು ಕೊಡುವಾಗ? ಇಲ್ಲ, ಹೇಗೆ ಏನಾಗಿದೆ ಅಂದರೆ ನಮ್ಮ ಪರಸ್ಪರ ಹೊಂದಾಣಿಕೆ, ಮಾನಸಿಕ ಸಿದ್ಧತೆ ಆ ರೀತಿಯ ಒಂದು ಕ್ರಮದ್ದಾಗಿದೆ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದಾಗ ಏನು ಹೋಮ್ವರ್ಕ್ ಮಾಡ್ಕೊಳ್ಳೋಲ್ಲ, ಆದರೆ ಆ ಕಾವ್ಯದ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೀವಿ. ಹೇಗೆ ಯಶಸ್ವಿಯಾಗಿ ಅದನ್ನ ಪ್ರದರ್ಶನ ಮಾಡಬೇಕು, ಆ ಕವಿಯ ಕಲ್ಪನೆ ಏನು, ಆ ಕವಿಯ ಒಂದು ಏನು ಆದರ್ಶವನ್ನು ನಾವು ಯಾವ ರೀತಿಯಲ್ಲಿ ಸೂಕ್ತವಾಗಿ ರಾಗ ಪ್ರಯೋಗಗಳನ್ನು ಸಾಹಿತ್ಯಕ್ಕೆ ಲೋಪವಾಗದ ರೀತಿ, ಅವರ ಆಶಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಹೌದೌದೌದು ಚಿಂತನೆಯನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ವಿ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಹೆಬ್ರಿಯವರು ಪೂರ್ಣಪ್ರಜ್ಞಾ ಮಹಾಕಾವ್ಯವನ್ನು ರಚಿಸುವ ಸಂದರ್ಭದಲ್ಲಿ ನಾವು ಅದನ್ನು ಸಿಡಿಯನ್ನು ಮಾಡಬೇಕು ಅಂತಂದು ಡಿಸೈಡ್ ಮಾಡಿದಾಗ ಅದು ಪ್ರಪ್ರಥಮವಾಗಿ ಒಂದು ಪದ್ಯವನ್ನು ಬರೆದರು. ಎಲೆಲೆ ಮಾನವ ಚಿಂತೆಯತಕ್ಕೆ ಅಂತ. ನನಗೆ ಎಷ್ಟು ಪರಿಣಾಮಕಾರಿಯಾಗಿ ಅದು ನನಗೆ ಮನಸ್ಸಿಗೆ ನಾಡ್ತು ಅಂದರೆ, ಯಾವುದೇ ಒಂದು ಸ್ಕೂಟ್ರಲ್ಲಿ ಹೋಗ್ತಿದ್ದಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಎಲ್ಲೆಲೆ ಮಾನವ ಚಿಂತೆ ಎತ್ತಕ್ಕೆ ಅಂತೇಳಿ. ಹಾಗಾಗಿ ನಮ್ಮ ಸಂಪೂರ್ಣ ಚಿತ್ತ, ಗಮನವೆಲ್ಲವೂ ಕೂಡ ಕಾವ್ಯದ ಬಗ್ಗೆಯೇ ಚಿಂತಿತವಾಗೋದ್ರಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀಡೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಮ್ಮಿಬ್ಬರ ಒಂದು ಏಕಾತ್ಮವಾದ ಒಂದು ನಂಬಿಕೆ. ಗಮಕ ಕಲೆ ಎನ್ನುವುದು ನಾಡಿನ ಸರ್ವಶ್ರೇಷ್ಠ ಕಲೆಗಳಲ್ಲಿ ಒಂದಾಗಿದೆ. ಕನ್ನಡದ ಕಾವ್ಯ ಸಂಪದವನ್ನು ಸಾಹಿತ್ಯಾಭಿಮಾನಿ ರಸಿಕರಿಗಳಿಗೆ ಇಂಪಾದ ಗಾಯನ ಹಾಗೂ ಅರ್ಥ ಸೌಷ್ಠವದೊಂದಿಗೆ ಪ್ರಚುರಪಡಿಸುವಂತಹ ಒಂದು ಶ್ರೀಮಂತ ಕಲೆ ಅಂತ ಹೇಳಿದ್ರೆ ಅದು ಗಮಕ ಕಲೆ. ಇಂತಹ ಶ್ರೀಮಂತ ಕಲೆಯನ್ನು ಮತ್ತಷ್ಟು ಮುಖ್ಯವಾಹಿನಿಗೆ ತರುವಂತಹ ಒಂದು ಸದುದ್ದೇಶದಿಂದ ಮಂಡ್ಯದ ಸ್ವರ್ಣ ವಾಹಿನಿಯವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಒದಗಿಸ್ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮಂಡ್ಯದ ಹೆಸರಾಂತ ಕವಿ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ ಕುಮಾರ್ ಹೆಬ್ರಿಯವರ ರಘುಕುಲೋತ್ತಮ ಅನ್ನುವಂಥದ್ದು ಒಂದು ಶ್ರೇಷ್ಠವಾದ ಕಾವ್ಯನಿಧಿ. ಇದರ ಸಾರ ಸರ್ವಸ್ವವನ್ನು ತಮ್ಮ ಇಂಪಾದ ಕಂಠಸಿರಿಯೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ನಾಡಿನ ಹೆಸರಾಂತ ಗಮಕಿಗಳು ಕಲಾಶ್ರೀ ಡಾಕ್ಟರ್ CP ವಿದ್ಯಾಶಂಕರ್ರವರು. ಇವರ ಈ ಉನ್ನತವಾದಂತಹ ಗಾಯನ ಪ್ರಸ್ತುತಿಗೆ ತಮ್ಮದೇ ಆದಂತಹ ಪ್ರೌಢಿಮೆಯಿಂದ ಕೂಡಿದಂತಹ ತಮ್ಮ ವಾಗ್ಝರಿಯಿಂದ ಆದರ್ಶ ಪುರುಷ ಶ್ರೀರಾಮನ ಚರಿತೆಯನ್ನು ನಿರರ್ಗಳವಾದಂತಹ ತಮ್ಮ ವ್ಯಾಖ್ಯಾನ ವೈಭವದೊಂದಿಗೆ ನಮ್ಮೆಲ್ಲರಿಗೂ ಉಣಿಸ್ತಾ ಇರುವಂಥವರು ಶ್ರೀ ಪ್ರದೀಪ್ ಕುಮಾರ್ ಹೆಬ್ರಿಯವರು. ಸ್ವರ್ಣವಾಹಿನಿಯವರ ಈ ಒಂದು ಉತ್ಕೃಷ್ಟ ಕಾರ್ಯ ಬಹಳ ಶ್ಲಾಘನೀಯವಾದದ್ದು. ಇಂತಹ ಮೇರು ಕಾರ್ಯಕ್ರಮಗಳೊಂದಿಗೆ ಜನಸಾಮಾನ್ಯರಿಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗುವಂತಹ ಇಂತಹ ಪೂರಕ ಹಾಗೂ ಪ್ರೇರಕ ಕಾರ್ಯಕ್ರಮಗಳನ್ನು ಒದಗಿಸಿಕೊಡ್ತಾ ಈ ರಘುಕುಲೋತ್ತಮ ಕಾವ್ಯ ಇವತ್ತಿಗೆ 50ನೇ ಕಂತನ್ನು ಪೂರೈಸ್ತಾ ಇದೆ. 50 ಕಂತುಗಳಲ್ಲಿ ಶ್ರೀರಾಮನ ಚರಿತೆಯನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸುವುದರೊಂದಿಗೆ ಅದರ ಒಂದು ವಿವರಣೆಯನ್ನು ಕೂಡ ಸಾರ್ಥಕವಾದಂತಹ ವಿದ್ವತ್ಪೂರ್ಣವಾದಂತಹ ಒಂದು ವಾಕ್ಪಟುತ್ವದಿಂದ ಎಲ್ಲರಿಗೂ ಕೂಡ ನೀಡ್ತಾ ಇರುವಂತಹ ಡಾಕ್ಟರ್ ಪ್ರದೀಪ ಕುಮಾರ್ ಹೆಬ್ರಿಯವರು ಅಭಿನಂದನೀಯರು. ಸ್ವರ್ಣವಾಹಿನಿಯವರಿಂದ ಇಂತಹ ಇನ್ನೂ ಹಲವಾರು ಸಾರ್ಥಕ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರಲಿ ಅಂತ ಹೇಳಿ ನಮ್ಮ ಎಲ್ಲರ ಒಂದು ಆಶಯವನ್ನು ಇದರ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಪ್ರಮುಖವಾಗಿ ಸರ್, ಈಗ ನೀವು ವಾಹಿನಿಗೆ ಬರ್ತೀರಿ, ನಾವು ನೋಡ್ತಿರ್ತೀವಿ, ನಮ್ಮ ಟೆಕ್ನಿಷಿಯನ್ ನೋಡ್ತಿರ್ತೀವಿ, ಒಮ್ಮೊಮ್ಮೆ 5-6 ಸಂಚಿಕೆಗಳಾಗುತ್ತೆ. ಬಹುಶಃ 20 ನಿಮಿಷದ ಒಂದು ಸಂಚಿಕೆಯನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಾವು ವಾಹಿನಿಯಲ್ಲಿ ನೋಡಿದಷ್ಟು ಸುಲಭದ ಮಾತಲ್ಲ. ನಾವೇ ಎಷ್ಟು ಸಾರಿ ಅಥವಾ ನಾನೇ ಬಂದು ಎಷ್ಟು ಸಾರಿ ಸರ್ ಮುಗಿಸ್ಬಿಡೋಣ ಅಂದರೆ ಯಾಕೆ ನೀವೇ ಕೇಳ್ತೀರಾ? ಅಂದರೆ ಆ ಇಬ್ಬರ ಬದ್ಧತೆ ಸಿದ್ಧತೆ ಇದೆಯಲ್ಲ ಸರ್, ಅದಕ್ಕೆ ನಾವು ಖಂಡಿತ ಮಾರು ಹೋಗ್ಬಿಡ್ತೀವಿ. ನಮಗೆ ನೋಡ್ತಿರ್ತೀವಿ, ಅಲ್ಲಿ ನಮ್ಗೆ ನೋಡ್ತಿರ್ತೀವಿ, ನಮಗೆ ಸಾಕು ಅನಿಸುತ್ತೆ ಸರ್, ಟೀ ಕೊಡ್ಲಾ ಕಾಫಿ ಕೊಡ್ಲಾ ಅಂದರೆ ಏನೂ ಬೇಡ ಅಂತೀರ. ಅಂದರೆ ಈ ಥರದೊಂದು ಬದ್ಧತೆ ಅಥವಾ ಗಮಕಿಯಾಗಿ ನೀವು ಇದನ್ನು ಆಸ್ವಾದಿಸುವ ರೀತಿ, ಕರ್ತೃಗಳು ಆಸ್ವಾದಿಸುವ ರೀತಿ ಸರ್, ನಿಮ್ಮನ್ನೇ ಕೇಳ್ತೀನಿ. ಏನಿಲ್ಲ, ಬಹುಶಃ ನಾವು ಎಕ್ಸ್ಟ್ರೀಮ್ ಅಂತ ಹೇಳ್ತೀವಿ, ಇದಕ್ಕಿಂತ ಜಾಸ್ತಿ ಖುಷಿಯನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಬದುಕಿನ ಪರಿಪೂರ್ಣತೆ ಬಹುಶಃ ಶಂಕರವರ
ಧ್ವನಿಯ ಮೂಲಕ ಅನಾವರಣ ಆಗ್ತಿದೆ ಅನ್ನುವಂಥ. ಹಾಗಾಗಿ ನನಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಿಸುತ್ತಂದರೆ ರಘುಕುಲೋತ್ತಮದ ಸುವರ್ಣ ಸಂಭ್ರಮ ಮತ್ತು ನಿಮ್ಮ ಸ್ವರ್ಣ ಸಂಭ್ರಮ ಎರಡರ ಮಿಲನ. ಇದೇ ಬಾಂಧವ್ಯಗಳ ಬೆಸುಗೆ. ಹಾಗಾಗಿ ನಿಮ್ಮ ಎಲ್ಲ ಟೆಕ್ನಿಷಿಯನ್ಸು ನನ್ನ ಧ್ವನಿಯನ್ನು ಅನುಕರಣೆ ಮಾಡೋದು ನೋಡುವಾಗ ನಾನು ಖಂಡಿತ ಒಂದಷ್ಟು ಪರಿಣಾಮ ಬೀರಿದ್ದೀನಿ ಅಂತ ಅನಿಸುತ್ತೆ. ಎಷ್ಟೋ ಸಲ ನಾನು ನನ್ನೊಳಗೆ ತಿಳ್ಕೊಳ್ಳಿಕ್ಕಿದೆ, ಶಂಕರ್ ಹಾಡ್ತಾರಲ್ಲ ನಾನು ಯಾಕೆ ಹಾಡ್ಲಿಕ್ಕೆ ಕೊಡೋದು ಅಂತ. ಕೋಗಿಲೆನೇ ಕಾಗೇನೆ. ಅವರು ಹಾಡಬೇಕು, ನಾನು ಮಾತಾಡಬೇಕು, ಇಷ್ಟೇ ಮಾಡಬೇಕು, ತಾವು ಅದನ್ನು ಪ್ರಸಾರ ಮಾಡಬೇಕು, ನಮ್ಮ ಜನತೆ ಅದನ್ನು ನೋಡಬೇಕು. ಈ ಒಂದು ಸಂಬಂಧದ ಮುಖಾಂತರ ಕಾವ್ಯವನ್ನು ಮುಂದಿನ ಜನಾಂಗಕ್ಕೆ ಮುಟ್ಟಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಶಂಕರ್ ಎಲ್ಲಿ ತನಕ ಹಾಡ್ತಾ ಇರ್ತಾರೆ ಅಲ್ಲಿ ತನಕ ನನ್ನ ಕಾವ್ಯ ಕೃಷಿ ನಡ್ಕೊಂಡು ಹೋಗ್ತಾನೆ ಇದೆ. ಕೋಗಿಲೆಗೆ ಆಯಸ್ಸಿಲ್ಲ, ಕೋಗಿಲೆ ದನಿ ಯಾವತ್ತೂ ಕೂಡ ಅದು ಕಮ್ಮಿ ಆಗೋದಿಲ್ಲ ಅನ್ನೋದಕ್ಕೆ ಗುರುಗಳ ಮಾತು ಸಾಕ್ಷಿ ಆಯಿತು ಅಂತ. ತಾವು ಹೇಳ್ದಂಗೆ ಕೆಲವು ವ್ಯಕ್ತಿಗಳ, ಕೆಲವು ಸಾಧಕರ ವಿಚಾರಗಳು ಮಾತ್ರ ಅನುಕರಣೆ ಆಗುತ್ತೆ ಅಂತ ಗುರುಗಳು ಹೇಳಿದರು. ರಘುಕುಲೋತ್ತಮ ಇದು ಬಾಂಧವ್ಯಗಳ ಬೆಸುಗೆ ಅನ್ನೋ ಅಂತ ಟ್ಯಾಗ್ಲೈನ್ ಕೊಡ್ತಾರೆ ಗುರುಗಳು ಲಾಸ್ಟಲ್ಲಿ. ನಮ್ಮ ಟೆಕ್ನಿಷಿಯನ್ ನಿಹಲ್ ಅಂತ ಒಬ್ರು ಇದ್ದಾರೆ. ಅವನು ಸ್ಟುಡಿಯೋದಲ್ಲೆಲ್ಲ ಬೀದಿಲಿ ಹೋಗ್ಬೇಕಾದ್ರೆ ಸೊನ್ನೆ ಟಿವಿ ಇದು ಬಾಂಧವ್ಯಗಳ ಬೆಸುಗೆ, ಆ ಬಾಂಧವ್ಯಕ್ಕೆ ಗುರುಗಳು ಕೊಡ್ತಾರೆ. ಅಂದರೆ ಒಂದು ಸೀರಿಯಸ್ ನೋಟ್ ಬರೋದಾದ್ರೆ ಗುರುಗಳೇ, ಒಂದು ರಘುಕುಲೋತ್ತಮ ಅನ್ನುವಂಥ ಒಂದು ಮಹಾಕಾವ್ಯ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಾಯಿಯಲ್ಲಿ ಈ ಮೂಲಕ ಅದು ಮಾತಾಡಿಸುತ್ತೆ ಅಂತಂದರೆ ಅದಕ್ಕಿರುವಂಥ ಪವರ್ ಏನು ಅನ್ನುವಂಥದ್ದು ನನ್ನ ಕಳಕಳಿ ಅಷ್ಟೇ, ಏನೇನಿಲ್ಲ. ಅದರ ಸಿದ್ಧತೆ ಎಲ್ಲ ಅವ್ರಿಗೆ ಸೇರುತ್ತೆ, ಅದು ಗೌರವಪೂರ್ವಕವಾಗಿ ಅವ್ರು ನಮ್ಮನ್ನ ಕೊಡ್ತೀವಿ ಅನ್ನುವಂಥದ್ದು, ಅದಕ್ಕೆ ಎರಡು ಮಾತಿಲ್ಲ. ಅಂದರೆ ಅದು ಎಲ್ಲೋ ಒಂದು ಕಡೆ ಜನರ ಬಾಯಿಗೆ ಹೋಗ್ತಾ ಇದೆ ಅಂತ. ಗುರುಗಳೇ, ಈ ಥರದ ನಿರೀಕ್ಷೆ ರಘುಕುಲೋತ್ತಮ ಬರೆದಾಗ ಅಥವಾ ನೀವು ಕುಳಿತಾಗ, ಯಾಕಂತಂದರೆ ಬೇರೆ 9 ಮಹಾಕಾವ್ಯಗಳನ್ನು ಒಟ್ಟಿಗಿಟ್ಟು ನೋಡಿದಾಗ ರಘುಕುಲೋತ್ತಮ ಕೂಡ ಅದರದೇ ಒಂದು ಗೌರವವನ್ನು, ವ್ಯಾಲ್ಯೂವನ್ನು ಉಳಿಸ್ಕೊಂಡು ಬಂದಿದೆ ಅನ್ನುವಂಥದ್ದು. ಸಾಕಷ್ಟು ಸಾಧಕರು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ರಘುಕುಲೋತ್ತಮ ಆರಂಭಿಸಿದಾಗ ಈ ಥರದೊಂದು ಔಟ್ಪುಟ್ ಬರುತ್ತೆ ಅಂತ ನಿಮ್ಗೆ ನಿರೀಕ್ಷೆ ಇತ್ತಾ ಅಂತ? ಖಂಡಿತಕ್ಕೂ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಮಹಾಕಾವ್ಯಕ್ಕೆ ಕೈ ಹಾಕುವಂಥದ್ದೇ ನಮ್ಮ ಶಕ್ತಿಗೆ ಮೀರಿರುವಂಥದ್ದು. ಹಾಗಾಗಿ ಒಂದು ಕಾವ್ಯ ಮೊದಲ ಸಂಪುಟ ಬಂತು ಅಂತ ಇದ್ಮೇಲೆ ಎರಡನೇ ಸಂಪುಟ ಕೂಳ್ಕೊಳ್ಳೋ ಮೊದಲು ನನಗದರ ಪ್ಲಸ್ ಮೈನಸ್ಸು ಎಲ್ಲವೂ ಗೊತ್ತಾಗ್ಬಿಡ್ತು. ಹಾಗಾಗಿ ಸುಧಾರಿಸ್ಕೊಂಡು ಹೋದೆ. ಹಾಗಾಗಿ ಒಂದೊಂದು ಕಾವ್ಯದಲ್ಲೂ ಒಂದೊಂದು ಪ್ರಯೋಗ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಮುಕ್ತ ಛಂದಸ್ಸಲ್ಲಿ ಯುಗಾವತಾರಿ ಬಂತು, ಪಂಚಪದಿಯಲ್ಲಿ ಪೂರ್ಣಪ್ರಜ್ಞೆ ಬಂತು. ಬಹುಶಃ ನನಗೆ ಗೊತ್ತಿರುವ ಹಾಗೆ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಮೊದಲ ಪಂಚಪದ ಮಹಾಕಾವ್ಯ ಅದು. ಕಾವ್ಯಗಳು ಬಂದು ಮಹಾಕಾವ್ಯ ಬರುವಂಥದ್ದು. ಚೌಪದಿಯಲ್ಲಿ ಕಾವ್ಯ ತಗೊಂಡು ಬಂದುಬಿಟ್ಟೆ. ಹಾಗಾಗಿ ಇದನ್ನು ಇನ್ನೊಂದು ಹೊಸ ಛಂದಸ್ಸಲ್ಲಿ ಯಾಕೆ ಬರೀಲಿಕ್ಕೆ ಕೊಡೋದು? ನನಗೆ ಹೊಸ ಛಂದಸ್ಸು ಅಂದುಕೊಳ್ಳೆ ಪುನಃ ನೆನಪಾಗೋದು ಶಂಕರ್ ಸರ್ ಮಾತ್ರ. ಯಾಕಂದರೆ ಈ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಅವರ ಸ್ವರಕ್ಕೆ ಹೇಗೆ ಸೇರ್ಬೋದು ಅಂತ ನಾನು ಅನ್ಕೋತೀನಿ. ಮತ್ತು ರಾಮನ ಬಗ್ಗೆ ಯಾರು ಏನು ಬರೆದ್ರೂ ಅದು ಅದ್ಭುತವಾಗಿಯೇ ಇರುತ್ತದೆ. ಯಾಕಂದರೆ ರಾಮನ ವ್ಯಕ್ತಿತ್ವದೇ ಅಂಥದ್ದು. ರಾಮ ಅಂತ ಹೇಳುವ ಪದದಲ್ಲೇ ಜಗತ್ತಿನ ಎಲ್ಲ ವಿಶೇಷಗಳು ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ರಾಮನ ಬಗ್ಗೆ ಕೆಲಸ ಮಾಡಲೇಬೇಕು. ಕಾರಣ ಎರಡು, ನೀವು ಮೊದಲು ಇಂಟ್ರಡಕ್ಷನ್ ಹೇಳಿದ್ರಿ ಕನ್ನಡದ ಬಗ್ಗೆ ಪ್ರೀತಿ ಅಂತ. ರಾಮ ತನ್ನ ವ್ಯಕ್ತಿತ್ವವನ್ನು ಸಾಧಿಸಬೇಕಾದರೆ ಕನ್ನಡಿಗರ ಪಾತ್ರ ತುಂಬ ದೊಡ್ಡದು. ಹನುಮಂತ ಸುಗ್ರೀವ ಇಲ್ದಿದ್ರೆ ರಾಮ ಎಲ್ಲಿರ್ತಿದ್ದ? ಹನುಮಂತ ಸುಗ್ರೀವ ನಮ್ಮ ಕರ್ನಾಟಕದ ಕಿಷ್ಕಿಂದಿಯವರು ಸೇರಿಕೊಂಡವರು. ಹಾಗಾಗಿ ರಾಮನಿಗೂ ಕನ್ನಡಕ್ಕೂ ಅವಿನಾ ಸಂಬಂಧ ಇದೆ. ಇಂತಹ ಕನ್ನಡದ ಪ್ರೀತಿಯನ್ನು ತೋರಿರುವಂತಹ, ಕನ್ನಡ ನೆಲದ ಬಗ್ಗೆ ತನ್ನ ಕೃತಜ್ಞತೆ ತೋರಿಸಿರುವಂತಹ ರಾಮನಿಗೆ ಕಾವ್ಯದ ಮುಖಾಂತರ ಮತ್ತೊಂದು ನನ್ನ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಆದರೆ ನನ್ನ ಕೆಲಸ ಸಾರ್ಥಕ ತಿಳ್ಕೊಂಡ್ಬಿಟ್ಟು ರಾಮನ ಕಾವ್ಯಕ್ಕೆ ಬಂದೆ ನಾನು. ಜನಗಳು ಸರ್ ನಮಗೆ ವಾಹಿನಿ ಮೂಲಕ ಅಥವಾ ನನಗೆ ಸಿಕ್ಕಾಗ ಕೊಟ್ಟಿರುವಂಥ ಒಂದು ರಿಯಾಕ್ಷನ್ ಹೇಳಬೇಕು ಅನಿಸುತ್ತೆ. ಇಬ್ಬರಿಗೂ ಕಾಕತಾಳಿ ಹೆಂಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ, ಒಂದು ವೇಳೆ ಈ ರಘುಕುಲೋತ್ತಮ ಮಹಾಕಾವ್ಯಕ್ಕೆ ವಿದ್ಯಾಶಂಕರ್ ದನಿಯಾಗದಿದ್ದರೆ ಅಥವಾ ವ್ಯಾಖ್ಯಾನಕಾರರಾಗಿ ಎಬ್ಬಿಯವ್ರು ಕೂತ್ಕೊಳ್ತಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವಾಹಿನಿಯ ಕಾರ್ಯಕ್ರಮ ಪರಿಪೂರ್ಣತೆ ಪಡ್ಕೊಳ್ತಿರ್ಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಸಾಕಷ್ಟು ಜನ ಹೇಳಿದ್ದಾರೆ. ಇದು ಉತ್ಪ್ರೇಕ್ಷೆ ಮಾತಲ್ಲ. ನಿಮಗೂ ಎಷ್ಟೋ ಸಾರಿ ದೂರವಾಣಿ ಬಂದಾಗ ನಿಮಗೂ ಮೊದಲ ಸಂಚಿಕೆ ಬಂತು. ವಾಟ್ಸಪ್ಪಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದು ಕೂಡ ನಮಗೆಲ್ಲ ಒಂದು ಕಡೆ ಸಂಭ್ರಮ, ಅದು ಒಂದು ಖುಷಿ ಕೊಡುವಂಥದ್ದು. ಅದು ನೀವು ನಡೆದು ಬಂದ ಹಾದಿ ತೋರಿಸುತ್ತೆ, ಅದು ಕಮಿಟ್ಮೆಂಟ್ ತೋರಿಸುತ್ತೆ. ವಿದ್ಯಾಶಂಕರ್ ನಿಮಗೆ ಗಮಕ ಕಲೆ ಮೂಲತಃ ಉಳಿದು ಬಂದ ಬಗ್ಗೆ ಹೇಗೆ ಸಂಕ್ಷಿಪ್ತವಾಗಿರೋದಾದ? ನಮ್ಮ ಕುಟುಂಬ ಸಂಗೀತಮಯ ಕುಟುಂಬ. ನಮ್ಮ ತಂದೆ ಸಾಮವೇದ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ಗಮಕಿಗಳು ಹಾಗೂ ಸಂಸ್ಕೃತ ವಿದ್ವಾಂಸರು. ಹಾಗಾಗಿ ಸಂಗೀತ ಮನೆತನದಿಂದ ನಾವು ಬಂದಾಗ ನಮ್ಮ ತಂದೆಯವರ ಶಿಷ್ಯಂದರು ಯಾವಾಗ ಸಂಗೀತವನ್ನು ಕಲಿತಿದ್ರು ಆ ಕೇಳ್ಮೆಯ ನಿಟ್ಟಿನಲ್ಲೇ ನಾವು ಈ ಸಂಗೀತವನ್ನು ಕಲಿತ್ಕೊಂಡು 1977ರಲ್ಲಿ ಪ್ರಪ್ರಥಮವಾಗಿ ನಾನು ಗಮಕ ಪ್ರಪಂಚಕ್ಕೆ ಅಡಿ ಇಟ್ಟಿದ್ದೆ. ಎಷ್ಟು ವಯಸ್ಸು ಸರ್ ನಿಮಗೆ? ಒಂದು 41 ವರ್ಷ. ನಿಮಗೆ? ನಾನು ಗಮಕ ಅಡಿ ಇಟ್ಟಾಗ 1977. ಹಾಗಾಗಿ ಆವಾಗಲೇ ಗಮಕ ಕಲಾ ಪರಿಷತ್ತು ಸ್ಥಾಪಿತವಾಗಿದೆ.
ಹಾಗಾಗಿ ನನ್ನ ಕಾಲೇಜು ದಿನಗಳಲ್ಲಿ ನಾನು ಪ್ರಪ್ರಥಮವಾಗಿ ಸುಗಮ ಸಂಗೀತ, ಭಕ್ತಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಆವಾಗಲೇ ರಾಜ್ಯಾದ್ಯಂತ ತಂಡಗಳನ್ನು ಕಟ್ಟಿ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ದೆ. ನಮ್ಮ ಗುರುಗಳೊಬ್ಬರು ಚರ ರಂಗಸ್ವಾಮಿ ಅಂತೇಳಿ ಅವರು ತುಂಬ ಆತ್ಮೀಯ ವಲಯದಲ್ಲಿ ನಮಗೆ ಸೇರಿದವರು. ಅವರು ನನ್ನನ್ನು ಈ ಗಮಕ ಕಲಾ ಪ್ರಪಂಚಕ್ಕೆ ಕರ್ಕೊಂಬಂದು ಹೇಗಾಯಿತು ಅಂದರೆ ಅವರು ಕ್ಲಾಸ್ಗೆ ತಪ್ಪಿಸ್ಕೊಂಡ್ರೂ ನಾನು ತಪ್ಪಿಸ್ಕೊತಿದ್ದಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ತನ್ಮೂಲಕ ಸೀಮಿತವಾದ ನನ್ನ ಕಲಾ ಪ್ರಪಂಚ ಗಮಕ ಕಲೆಯ ಮೂಲಕ ವಿಸ್ತಾರಗೊಳಿಸು ಅಂತ ಒಂದು ಅಭಿಮಾನದ ಸಂಗತಿ, ಒಂದು ಹೆಮ್ಮೆಯ ಸಂಗತಿ. ನಾನು ಈಗ ಈ ರೀತಿಯ ಒಂದು ಗುರಿಯನ್ನು ಮುಟ್ಟಕ್ಕೆ ಗಮಕ ಕಲೆ ನನಗೆ 100% ಸಹಾಯಕವಾಗಿದೆ. ತನ್ಮೂಲಕ ಸಾಹಿತ್ಯವನ್ನು ಪ್ರದರ್ಶಿಸುವ ರೀತಿಯನ್ನು ಕಲಿಸಿಕೊಟ್ಟಿದೆ ಅನ್ನೋದು ಒಂದು ಅದು ನಿಮ್ಮ ಬದುಕಿನ ಕಲೆಯಾಗಿಯೂ ಕೂಡ ಅದು. ಅದರೊಟ್ಟಿಗೆ ಅವರು ಕರ್ನಾಟಕ ಸರ್ಕಾರದ ಸಂಗೀತದ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿಯ ಪುರಸ್ಕೃತರು ಕೂಡ ಅವರು. ಅದು ಗಮಕಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಗೌರವ. ಅದು ಬಹಳ ಮುಖ್ಯವಾಗಿ ಮಹಾಕರ್ತೃಗಳಲ್ಲಿ ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ರಘುಕುಲ ಅಥವಾ ರಘುಕುಲೋಕ್ತ ಮಹಾಕಾವ್ಯವನ್ನು ತೆರೆದಾಗ ಅಲ್ಲಿ ನೂರಾರು ಮಹಾಪುರುಷರು, ರಘುವಂಶರು ಬರ್ತಾರೆ. ಸಾಕಷ್ಟು ಪಾತ್ರಗಳು ಬಿಚ್ಚಿಕೊಳ್ತಾ ಹೋಗ್ತವೆ. ಇಷ್ಟೆಲ್ಲ ಇರುವಾಗ ಶ್ರೀರಾಮನೇ ನಿಮ್ಮ ದೃಷ್ಟಿಯಲ್ಲಿ ರಘುಕುಲೋತ್ತಮ ಆಗ್ತಾನೆ ಯಾಕೆ ಮತ್ತು ಹೇಗೆ? ಸ್ವಲ್ಪ ಹಿನ್ನೆಲೆಯಾಗಿ ಹೋಗಬೇಕಾದ್ರೆ ರಾಮನಿಗಿಂತ ಮೊದಲು ಎಷ್ಟು ಮಂದಿ ರಘುಕುಲದ ಮಹಾರಾಜರು ಬಂದರು ಅಂತ ತಿಳ್ಕೋಬೇಕಾಗ್ತದೆ. ರಾಮನ ನಂತರ ಕುಶನಿಂದ ಪ್ರಾರಂಭವಾಗಿ ಮತ್ತೆಷ್ಟು ಮಂದಿ ಬಂದರು ಅಂತ ಗೊತ್ತಾಗೋಗಿದೆ. ಇಟ್ ಇಸ್ ಎ ವೆರಿ ಗುಡ್ ಜರ್ನಿ. ಎಷ್ಟೋ ಮಂದಿ ರಘುವಂಶ ಹೇಳ್ತಾರೆ, ಇಕ್ಷ್ವಾಕು ವಂಶ ಅಂತ ಹೇಳ್ಕೊಂಡ್ಬಿಡ್ತಾರೆ. ರಘುವಂಶದ ಪುರುಷರು ಯಾರು, ಇಕ್ಷ್ವಾಕು ವಂಶದ ಪುರುಷರು ಯಾರು, ಒಂದು 40-42 ಮಂದಿಯಲ್ಲಿ ಒಂದು 3-4 ಹೆಸರು ಗೊತ್ತಿರ್ಬೋದು. ಉದಾಹರಣೆಗೆ ಯಾಯತಿ ಆಗಿರ್ಬೋದು, ದಿಲೀಪ ಆಗಿರ್ಬೋದು, ಅಂಬರೀಷ ಆಗಿರ್ಬೋದು. ಸೊ ಇಂತಹ 4-5 ಹೆಸರುಗಳು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ತುಂಬ ಮುಖ್ಯ ಏನು ಅಂದರೆ, ರಾಮ ಬದುಕಿರುವಾಗಲೇ ವಾಲ್ಮೀಕಿ ಲವಕುಶರ ಮುಖಾಂತರ ಹಾಡಿಸಿದ್ದು ರಾಮನ ಕಥೆ. ರಘುವಂಶದ ಬೇರೆ ಯಾವ ನಾಯಕರ ಬಗ್ಗೆನೂ ಅವ ಹಾಡನ್ನು ಹಾಡಿಸ್ಲಿಲ್ಲ ರಾಮನ ಎದುರಿಗೆ. ಹಾಗಂತ ಅವರ ಸಾಧನೆ ಸಣ್ಣದಲ್ಲ. ಇವತ್ತು ನಾವು ಗಂಗಾ ನದಿಯನ್ನು ಪವಿತ್ರ ಅಂತ ಹೇಳಬೇಕಾದ್ರೆ ಭಗೀರಥನ ತಗೊಂಡು ಬಂದದ್ದು ಅಲ್ಲಿಗೆ. ಸಗರ ಅಂತ ಹೇಳ್ಬಿಡ್ತೀವಿ. ಅದು ಬಹುಶಃ ಪದ ತುಂಬ ಅಪರೂಪದ್ದು. ಗರ ಅಂದರೆ ವಿಷ, ಸಗರ ಅಂದರೆ ವಿಷವನ್ನು ಹೊಂದಿರುವವ. ಇಂತಹ ಆ ಕತೆ ಬೇರೆ ಇದೆ, ತುಂಬ ಉದ್ದಾಗುತ್ತೆ. ಇಂತಹ ಮಹಾಪುರುಷರ ಮಧ್ಯದಲ್ಲಿ ಅವತ್ತೇ ವಾಲ್ಮೀಕಿಗೆ ರಾಮನೇ ಪ್ರಾಮುಖ್ಯ ಅಂತ ಅನಿಸಿರ್ಬೇಕಂದ್ರೆ ನಮ್ಮಷ್ಟು ಸಾಮಾನ್ಯರು ರಾಮನ ಬಿಟ್ಟು ಇನ್ಯಾರ ಬಗ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಮನೇ ನಮ್ಮ ಕಥಾನಾಯಕ ಹಾಕ್ಕೊಂಡು ಹೋದ. ವಿಜಯಶಂಕರ್ ಸರ್, ಈಗ ರಘುಕುಲೋತ್ತಮದಂತಹ ಮಹಾಕಾವ್ಯಗಳನ್ನು ನೋಡುವಾಗ ಇವತ್ತಿನ ಯುವ ಪೀಳಿಗೆಗೆ ಅಥವಾ ಇವತ್ತಿನ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡೋದಾದರೆ ಎಲ್ಲೋ ಒಂದು ಕಡೆ ಗಮಕ ಕಲೆ ಇವತ್ತಿನ ಪರಂಪರೆಗೆ ಅದು ರೀಚ್ ಆಗ್ತಿಲ್ಲ, ಅಥವಾ ಅದನ್ನು ಕಲಿಸುವ ಸಾವಧಾನ ನಮ್ಮವ್ರಿಗೆ ಇಲ್ವಾ, ಪೋಷಕರಿಗೆ ಇಲ್ವಾ, ಅಥವಾ ವ್ಯವಸ್ಥೆಗಿಲ್ವಾ, ಸರ್ಕಾರಕ್ಕಿಲ್ವಾ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ಈ ಗಮಕ ಕಲೆಯ ಅಭಿರುಚಿ ಎಷ್ಟು ಬೇಕು ಅನಿಸುತ್ತೆ ಸರ್ ನಿಮಗೆ? ಎಷ್ಟು ಅನಿವಾರ್ಯತೆ ಅನಿಸುತ್ತೆ? ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾದ ಒಂದು ಕಾರ್ಯ. ಇತ್ತೀಚಿನ ಬೆಳೆದ ದಿನಗಳಲ್ಲಿ ಅಂದರೆ ಸಂಗೀತದಲ್ಲಿ ಅನೇಕ ಬದಲಾವಣೆಗಳು ಆಗಿರುವ ದೃಷ್ಟಿಯಲ್ಲಿ ವಿದ್ಯಾರ್ಥಿ ಸಮೂಹ, ಯುವಜನರು ಕೂಡ ಸುಗಮ ಸಂಗೀತದ ಕಡೆ ಹೆಚ್ಚು ಪ್ರಭಾವಿತವಾಗಿ ಆಕರ್ಷಿತರಾಗುವುದು ತಮಗೂ ಕೂಡ ತಿಳಿದೇ ಇದೆ. ಆದರೆ ಮಕ್ಕಳಲ್ಲಿ ಸಂಸ್ಕೃತಿಯ ಅರಿವನ್ನು ಮೂಡಿಸಬೇಕು. ಮಹಾಕಾವ್ಯಗಳ ಆದರ್ಶವನ್ನು ನಾವು ಈಗಿನಿಂದಲೇ ಚಿಕ್ಕಂದಿಂದಲೇ ಬೆಳೆಸಬೇಕು ಅಂತ ಹೇಳಿದ್ರೆ ಮಹಾಕಾವ್ಯದ ಕುರಿತು ಗಮಕ ಪ್ರಯೋಗವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಲಿಸುವ ಅತ್ಯಂತ ಅನಿವಾರ್ಯತೆ, ಅಗತ್ಯ ಕೂಡ ಇದೆ. ಆದ್ದರಿಂದ ಇದು ನಾವು ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ವಿ, ನಮ್ಮ ಕಾರ್ಯಕ್ರಮಗಳಲ್ಲಾಗಲಿ ಒಂದು ತರಗತಿಯನ್ನು ನಡೆಸುವ ಒಂದು ರೀತಿಯಲ್ಲಿ ಗಮಕ ಪದ್ಯಗಳನ್ನು ಪ್ರಪ್ರಥಮವಾಗಿ ನಾವು ಕಲಿಸ್ಕೊಡ್ತಾ ಇದ್ವಿ. ತನ್ಮೂಲಕ ಮಹಾಕಾವ್ಯದ ಒಂದು ಸೊಬಗನ್ನು, ಅದರ ಮಹತ್ವವನ್ನು ವಿದ್ಯಾರ್ಥಿ ಸಮೂಹ ತಿಳ್ಕೊಂಡ್ರೆ ಅವರು ಮುಂದಿನ ಸತ್ಪ್ರಜೆಗಳಾಗಿ ಬೆಳೆಯುವುದರಲ್ಲಿ ಯಾವುದೇ ವಿಶೇಷ ಕೂಡ ಇಲ್ಲ. ಅದರಿಂದ ಉತ್ತಮ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಅಂದರೆ ಮಹಾಕಾವ್ಯಗಳನ್ನು ಅರಿಯಬೇಕು, ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಭಿಮಾನವನ್ನು ಮೂಡಿಸ್ಕೋಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಗಮಕಿಗಳು, ಸಾಹಿತಿಗಳು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನಶೀಲರಾಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರೊಟ್ಟಿಗೆ ಇನ್ನೊಂದು ತಾವು ತಿಳ್ಕೋಬೇಕು, ಕಾವ್ಯ ಸಂಬಂಧಪಟ್ಟದ್ದು ಪುರಾಣದ ವ್ಯಕ್ತಿಗಳಿಗೆ, ಐತಿಹಾಸಿಕ ಪುರುಷರಿಗೆ ಸಂಬಂಧಪಟ್ಟಾಗೆ ಮಾತ್ರ. ನಾವು ಅವರನ್ನು ಕಥಾಭಾಗವಾಗಿ ನೋಡೋದು ಒಂದು ಕಡೆ, ಅವರ ಆದರ್ಶಗಳು ನೋಡೋದು ಇನ್ನೊಂದು ಕಡೆ. ಅವರ ಆದರ್ಶಗಳ ಪರಿಚಯ ಆಗಬೇಕಾದ್ರೆ ಅದು ಕಾವ್ಯದ ಮುಖಾಂತರವೇ ಮುಟ್ಟಬೇಕಾಗುತ್ತೆ. ಹಾಗಾಗಿ ಕಾವ್ಯ ಅಂದರೆ ಗಮಕದಲ್ಲಿ ಬರುವಂಥ ಕಾವ್ಯ ಅದು ಆತ್ಮ.
ನಾವು ಕೇಳುವಂತಹ ಕತೆ ಇದೆ ನೋಡಿ, ಅದು ಬರೀ ಒಂದು ರೀತಿಯ ಉಸಿರು ಮಾತ್ರ. ಹಾಗಾಗಿ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿರುವಂತಹ ಕಲೆಯನ್ನು ಮುಂದುವರಿಸಲಿಕ್ಕೆ ಬಹುಶಃ ಮುಂದೆ ಹೇಳ್ತಾರೇನೋ, ನಾನೇ ಮಧ್ಯೆ ಬಾಯಿ ಹಾಕಿಬಿಡ್ತೀನಿ. ಗಮಕಲೆ ಪ್ರಾರಂಭವಾದದ್ದೇ ಲವಕುಶರಿಂದ ಅಂತ ಹೇಳುವ ಮಾತಿದೆ. ರಾಮಾಯಣವನ್ನು ರಾಮನಿಗೆ ಪ್ರಸ್ತುತಪಡಿಸಿದ್ದು ಗಮಕ ಶೈಲಿಯಲ್ಲಿ. ಇದು ನಮ್ಮ ಪರಂಪರೆ, ಒಂದೆರಡು ದಿವಸಗಳದ್ದಲ್ಲ, ಸಾವಿರಾರು ವರ್ಷಗಳ ಪರಂಪರೆಯನ್ನು ಮುಂದಿನ ಸಾವಿರಾರು ವರ್ಷಗಳಿಗೆ ಉಳಿಸ್ಕೊಂಡು ಹೋದರೆ ಕಾವ್ಯನೂ ಉಳಿತದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡನೂ ಉಳಿತದೆ. ಎರಡು ಕೆಲಸವಾಗುತ್ತೆ. ಇದು ನಾವು ಮಾಡಬೇಕಾದ ಕೆಲಸ. ಪ್ರಮುಖವಾಗಿ ಸರ್, ವಾಲ್ಮೀಕಿಯವರ ರಾಮಾಯಣ, ಮೂಲ ರಾಮಾಯಣ, ಅದು ಕೂಡ ಅದರ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಮಹಾಕರ್ತೃಗಳು ಆದಂಥ ನೀವು ಮೂಲ ರಾಮಾಯಣದ ಬದಲಾವಣೆಗಳ ಬಗ್ಗೆ, ಅಂದರೆ ನೀವು ಬರೆಯುವಾಗ ಮೂಲ ರಾಮಾಯಣದ ಆಶಯಕ್ಕೆ, ಅಲ್ಲಿನ ವಿಚಾರಗಳಿಗೆ ಏನಾದರೂ ಪೂರಕವಾಗಿ ಬದಲಾವಣೆ ಮಾಡ್ಕೊಂಡು ಬರ್ತಿದ್ದೀರಾ ಅಥವಾ ಏನಾದರೂ ಬೇರೆ ಆಶಯದಲ್ಲಿ ಹೋಗಿದ್ದೀರಾ ಸರ್? ನಾನು ಆಗಲೇ ಹೇಳಿದೆ, ಸಾವಿರಾರು ವರ್ಷಗಳ ಇತಿಹಾಸ. ರಾಮಾಯಣ ಮೊದಲು ಗ್ರಂಥಸ್ಥ ಅಲ್ಲ, ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಬರುವಾಗ ಒಂದೊಂದು ಮಾಧ್ಯಮದ ಮುಖಾಂತರ ಅದು ಬದಲಾವಣೆ ಹಾಕ್ಕೊಂಡು ಹೋಗುತ್ತೆ. ಎಲ್ಲರ ಉದ್ದೇಶ ಏನಾಗುತ್ತದೆ ಅಂದರೆ ರಾಮನ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸುವಂಥದ್ದು ಮಾತ್ರ. ಹಾಗಾಗಿ ಒಂದು ಕಡೆ ಕುವೆಂಪುರವರು ಹೇಳ್ತಾರೆ, ರಾಮ ಮುಖ್ಯ ಅಲ್ಲ ರಾಮಾಯಣ ಮುಖ್ಯ ಅಂತ ಹೇಳಿಬಿಡ್ತಾರೆ. ಯಾಕೆಂದರೆ ಅವ ವ್ಯಕ್ತಿ, ರಾಮಾಯಣದ ವ್ಯಕ್ತಿತ್ವ. ರಾಮಾಯಣದಲ್ಲಿ ರಾಮನಂತಹ ನೂರಾರು ಪಾತ್ರಗಳಿದೆ. ನಾವು ಲಕ್ಷ್ಮಣನ ಅರಿದೇ ಇದ್ದರೆ, ಭರತನ ಅರಿದೇ ಇದ್ದರೆ, ಕೈಕೇನ ಅರಿದೇ ಇದ್ದರೆ, ಆಂಜನೇಯನ ಬಗ್ಗೆ ಅರಿದೇ ಇದ್ದರೆ ನಮಗೆ ರಾಮಾಯಣ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನ್ನ ಒಟ್ಟು ಉದ್ದೇಶ ಏನಿದ್ದದ್ದು ಅಂದರೆ, ಇದಕ್ಕಿಂತ ಮೊದಲೊಂದು ಸಣ್ಣ ಮಾತು, ಧರ್ಮಕ್ಕೆ ಸಂಬಂಧಪಟ್ಟಾಗಲೂ ರಾಮಾಯಣ ಬದಲಾಕೊಂಡು ಹೋಗಿದೆ. ಬೌದ್ಧ ಧರ್ಮದಲ್ಲಿ ಒಂದು ರೀತಿ ಬಂದಿದೆ, ಜೈನರಲ್ಲಿ ಒಂದು ರೀತಿ ಬಂದಿದೆ, ಮುಂದಿನ ಕವಿಗಳು ಬೇರೆ ರೀತಿ ತಂದರು. ಆದರೆ ನನ್ನ ಉದ್ದೇಶ, ನಾನು ಯಾವುದು ಮೂಲ ರಾಮಾಯಣ ಅಂತ ಅಂದುಕೊಂಡಿದ್ದೀನಿ ಆ ಮೂಲಕ್ಕೆ ಅಪಚಾರ ಆಗದಿರುವ ರೀತಿಯಲ್ಲಿ, ರಾಮನ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸುವ ರೀತಿಯಲ್ಲಿ, ಇದರ ಜೊತೆಯಲ್ಲೇ ಒಬ್ಬ ಕವಿಯಾಗಿ ನಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಾನು ಸಾರ್ಥಕತೆ ಇದೆಯಾ ಸರ್? 100% ಡೌಟೇ ಇಲ್ಲ. ಯಾಕಂದರೆ ಶಂಕರ್ ಸರ್ ಆಗ ಹೇಳಿದ್ರಲ್ಲ, ಹೋಗ್ತಾ ಇರುವಾಗಲೇ ಯಾವುದೋ ಒಂದು ಪದ ನಮ್ಮಲ್ಲಿ ಬರ್ತಾ ಇರುತ್ತೆ ಅಂತ. ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು ರಾಮನೇ ಓಡಾಡ್ತಾ ಇರ್ತಾನೆ. ನೀವು ಹೇಳಿದ್ರಲ್ಲ ಪೂರ್ವಸಿದ್ಧತೆ ಮಾಡ್ಕೊಂಡು ಬರ್ತೀರಾ ಅಂತ. ಯಾವ ಪೂರ್ವಸಿದ್ಧತೆಯೂ ಇಲ್ಲ. ನಾವು 20 ನಿಮಿಷಕ್ಕೆ 3 ಪದ್ಯ 4 ಪದ್ಯ ಮುಗಿಸಬೇಕು ಅಂತಿದ್ರೆ ಮಾನಸಿಕವಾಗಿ ಸಿದ್ಧರಾಗಿರಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಒಂದು ಪದ್ಯಕ್ಕೆ 1.5 ಗಂಟೆ ಮಾತಾಡ್ತೀವಿ, ಇಲ್ಲ ಒಂದು ಪದ್ಯವನ್ನು 3 ನಿಮಿಷಕ್ಕೆ ಮುಗಿಸ್ಲಿಕ್ಕೂ ನಮ್ಮಿಂದ ಸಾಧ್ಯ ಇದೆ. ಆದರೆ ಅದರಲ್ಲಿ ತಾದಾತ್ಮ್ಯ ಭಾವನೆ ಹೊಂದಿದಾಗ ಮಾತ್ರ, ಆ ಸಾರ್ಥಕತೆ ಕಂಡುಕೊಂಡಾಗ ಮಾತ್ರ. ಯಾಕಂದ್ರೆ ನಮಗೆ ರಾಜ್ಕುಮಾರ್ ಭಾಷೆಯಲ್ಲಿ ಹೇಳೋದಾದರೆ ಅಭಿಮಾನಿಗಳೇ ದೇವರು. ನಮ್ಮ ಶ್ರೋತೃಗಳು ನಮ್ಮ ಪಾಲಿನ ದೊಡ್ಡ ಪ್ರೋತ್ಸಾಹಕರು. ಅವರನ್ನು ಸಮಾಧಾನ ಪಡಬೇಕಾದ್ರೆ ಬಹುಶಃ ನಾವು ಈ ತಾದಾತ್ಮ್ಯತೆ ತೋರಿಸಲೇಬೇಕಾಗ್ತದೆ, ಸಾರ್ಥಕತೆ ಕಾಣಲೇಬೇಕಾಗ್ತದೆ. ಒಂದು ವಿಶೇಷ ಕಾರ್ಯಕ್ರಮ ಬಂದ ಮೇಲೆ ಏನು ಪ್ರಾರಂಭ ಆಯಿತು ಅಂದರೆ, ನನಗೆ ಎಷ್ಟೋ ಮಂದಿ ಕೇಳ್ತಾ ಇದ್ರು, ಸರ್ ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ. ಈಗ ಅವರ ಡೈಲಾಗ್ ಚೇಂಜ್ ಆಗಿಬಿಟ್ಟಿದೆ. ಸರ್ ನಾವು ಕೆಲಸ ಮಾಡ್ತಾ ನಿಮ್ಮ ರಾಮಾಯಣ ವ್ಯಾಖ್ಯಾನ, ನಿಮ್ಮ ರಾಮಾಯಣ ಗಾಯನ ಕೇಳ್ತಾ ಇದ್ದೀವಿ ಸರ್. ಎಷ್ಟೋ ಮಂದಿ ವಾಟ್ಸಪ್ಪು ಕಳಿಸ್ತಾರೆ, ಎಷ್ಟೋ ಮಂದಿ ಫೋನು ಮಾಡ್ತಾರೆ. ಯಾವುದೋ ಒಂದು ಲೋಕಲಿದ್ದಾಗ ಅನಿಸ್ತಾ ಇತ್ತು ಸರ್, ನಮ್ಗೆ 20 ನಿಮಿಷ ಹೋಗೋದೇ ಗೊತ್ತಾಗ್ಬಿಡೋದಿಲ್ಲ. ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೇನಿದೆ ಒಬ್ಬ ಕವಿಗೆ? ಕಿರಿಯ ಸನ್ಮಿತ್ರರಾದ ಸಾಹಿತಿಗಳು ಆದ ಕಬ್ಬನಹಳ್ಳಿ ಶಂಭು ಅವರು ಸ್ವರ್ಣ TV ಚಾನಲನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಚಾನಲ್ನಲ್ಲಿ ನನ್ನ ಮಿತ್ರರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಮತ್ತು ಶ್ರೀಯುತ ವಿದ್ಯಾಶಂಕರ್ ಅವರು ಗಮಕ, ವ್ಯಾಖ್ಯಾನ ಮತ್ತು ಹಾಡುಗಾರಿಕೆ ಎರಡನ್ನೂ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈಗ 50ನೇ ಸಂಚಿಕೆಯಲ್ಲಿ ಅವರು ಬರ್ತಾ ಇದ್ದಾರೆ. 50ನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ಈ ರಘುಕುಲೋತ್ತಮ ಎಂಬ ಕಾವ್ಯದ ಒಂದು ಮಹಾಕಾವ್ಯದ ಅಂತಃಸತ್ವದ ರಸದೌತಣವನ್ನು ನಮ್ಮ ವೀಕ್ಷಕರಿಗೆ ಅದನ್ನು ಉಣಬಡಿಸ್ತಾ ಇದ್ದಾರೆ. ಈ ಗಮಕ ಕಲೆ ಇದೆಯಲ್ಲ, ಇದು ಅತ್ಯಂತ ಪ್ರಾಚೀನವಾದದ್ದು. ನಮ್ಮ ಆದಿಕವಿ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ರಾಮಾಯಣವನ್ನು ಅವರ ಶಿಷ್ಯಂದಿರೇ ಆದ ಶ್ರೀರಾಮನ ಮಕ್ಕಳೇ ಆದ ಲವಾಕುಶರಿಂದ ಈ ಗಮಕ ರೂಪದಲ್ಲಿ ರಾಮಾಯಣವನ್ನು ಪರಿಚಯವನ್ನು ಜನಸಾಮಾನ್ಯರಿಗೆ ಉಣಬಡಿಸಿದರಂತೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು. ಅಲ್ಲಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಮತ್ತು ಭಾರತದ ಆಚೆಗೂ ಸಹ ಥೈಲ್ಯಾಂಡು, ಸಿಂಗಪೂರ್ ಮತ್ತು ಮಲೇಷ್ಯಾ ಇಂಥ ಭಾಗಗಳಲ್ಲೂ ಸಹ ಈ ಗಮಕ ನಮ್ಮ ಮಹಾಕಾವ್ಯಗಳ ವಾಚನದಲ್ಲಿ ಪರಿಚಯ ಮಾಡಿಕೊಂಡು ಪರಿಚಯಿಸಲಾಗ್ತಾ ಇದೆ. ಹಾಗೆ ಸ್ವರ್ಣ TV ಇಂಥ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸಲಿ
ನಿರೂಪಣೆಯಾಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಒಬ್ಬ ಗಮಕಿಗೆ ಸಾಕಷ್ಟು ಆಯಾಮಗಳು ಬೇಕಾಗ್ತದೆ. ಅದನ್ನು ನೀವು ಪ್ರಯೋಗ ಮಾಡುವಾಗ, ಬಿತ್ತರಿಸುವಾಗ, ಅದನ್ನು ಹೊರಗಡೆ ಹಾಕುವಾಗ ಒಂದಷ್ಟು ಮಾನದಂಡಗಳನ್ನ ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಒಬ್ಬ ಗಮಕಿಗೆ ಇರಬೇಕಾದಂಥ, ಒಬ್ಬ ಯಶಸ್ವಿ ಗಮಕಿಗೆ ಇರಬೇಕಾದಂಥ ಮಾನದಂಡಗಳೇನು? ಗಮಕ ಅಂದರೆ ಕಾವ್ಯವನ್ನು ಮುನ್ನಡೆಸುವುದು ಅಂತ. ಇದು ಸಂಸ್ಕೃತ ಪದದಿಂದ ಬಂದ ಶಬ್ದವಾದರೂ ಕೂಡ ಸಂಗೀತ ಪ್ರಪಂಚದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಪಾತ್ರವನ್ನು ಮಾಡುವುದು ಗಮಕ. ನಾನು ಅದನ್ನು ವ್ಯಾಖ್ಯಾನ ಮಾಡ್ತೀನಿ. ಗಮಕ ಅದು ಗಮಕ ಗಮಿಸುವುದು, ಗಮಿಸಬೇಕದು, ಹಾಗೆ ಗಮಿಸಬೇಕು. ಹೌದು. ಅದನ್ನು ಶ್ರೋತೃಗಳಿಗೆ ಸಾಹಿತ್ಯದ ಸಾರವನ್ನು ಪ್ರದರ್ಶಿಸುವುದು ಗಮಕಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾನೆ. ಸಾಹಿತ್ಯವನ್ನು ಯಾರು ಶುದ್ಧೀಕರಿಸಿ ಅದನ್ನು ಅನುಭವಿಸ್ತಾರೆ, ಅದರ ಸಾಮರ್ಥ್ಯವನ್ನು, ಅದರ ಮಹತ್ವವನ್ನು ಶ್ರೋತೃಗಳಿಗೆ ಪರಿಣಾಮಕಾರಿಯಾಗಿ ಪ್ರಕಟಿಸ್ತಾರೆ, ಅವರು ಅತ್ಯಂತ ಸಮರ್ಥ ಗಮಕಿ ಇರ್ತಾರೆ. ಗಮಕಿಗೆ ಸಾಹಿತ್ಯ ಪ್ರಧಾನವಾಗಿ ಪ್ರದರ್ಶಿಸುವ ಒಂದು ಕಲೆಯನ್ನು ತಿಳ್ಕೊಂಡಿರಬೇಕು. ಸಂಗೀತ ಮಾತ್ರ ರಾಗ ಪ್ರಧಾನ, ಗಮಕ ಸಾಹಿತ್ಯ ಪ್ರಧಾನ, ಸಂಗೀತ ಗೌಣ ಅಂತ ಸಾಹಿತ್ಯಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವ ಈ ಒಂದು ಕಲಾ ಪ್ರಕಾರ. ಆದ್ದರಿಂದ ಗಮಕದಲ್ಲಿ ಪ್ರದರ್ಶಿಸುವಾಗಬೇಕಾದ್ರೆ ಸಂಗೀತದ ಒಳಹರಿವನ್ನು, ಅದಕ್ಕಿಂತ ಪ್ರಮುಖವಾಗಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮತ್ತು ಮಾಹಿತಿಯನ್ನು ಅತ್ಯಂತ ಅವಶ್ಯಕವಾಗಿ ತಿಳ್ಕೊಂಡೇ ಇರಬೇಕು. ಸನ್ನಿವೇಶವನ್ನು ಗೊತ್ತಿಲ್ಲದಲೇ ಏನಾದರೂ ಗಮಕವನ್ನು ಮಾಡೋಕ್ಕೆ ಹೋದರೆ ಅದು ಅಬಾಹತವಾಗಿಬಿಡುತ್ತೆ. ಆದ್ದರಿಂದ ಸಂದರ್ಭಕ್ಕೆ ತಕ್ಕ ರೀತಿಯಲ್ಲಿ ಸೂಕ್ತವಾದ ಮತ್ತು ಪರಿಣಾಮಕಾರಿಯಾಗಿ ರಾಗವನ್ನು ಪ್ರಯೋಗಿಸುವ ಸಾಮರ್ಥ್ಯ ಗಮಕಿಗೆ ಯಾವಾಗಿರುತ್ತೆ ಅಂದರೆ ಅವನು ಸಂಗೀತದ ಬಗ್ಗೆ ಮಾಹಿತಿಯನ್ನು ಹೊಂದಿ ಸಾಧಕರಾಗಿದ್ದಾಗ ಮಾತ್ರ ಪ್ರಮುಖವಾಗಿ ಪರಿಣಾಮಕಾರಿಯಾದ ಗಮಕಿ ಆಗಬಲ್ಲ. ಇಲ್ಲದಿದ್ದರೆ ಸಾಮಾನ್ಯ ಗಮಕಿ. ದಟ್ ಈಸ್ ದ ಪವರ್ ಆಫ್ ಗಮಕ. ಅದರಿಂದ ಗಮಕಿ ಮತ್ತು ಗಮಕದ ನಡುವೆ ಒಂದು ಸಮನ್ವಯದ ಒಂದು ಅನುಸಂಧಾನ ಇದೆ. ಅದೇ ರೀತಿ ಹೆಬ್ರಿಯವರು ಮತ್ತು ನನ್ನ ಜೊತೆ ಅತ್ಯಂತ ಸಮಾನ ಮನಸ್ಕ ರೀತಿಯನ್ನು ಇರೋದ್ರಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಗಮಕಿಗಳ ಜೋಡಿ ಅಂತ ಹೇಳಿ ನಾವು ಪರಿಭಾಷೆಯ ಪ್ರಕಾರ ಇದೆ. ಅವರ ಇನ್ನೊಂದು ವಿಶೇಷ ತಮ್ಗೆ ಗೊತ್ತಿಲ್ಲ, ಈ ಸಂದರ್ಭ ನಾನು ಹೇಳ್ತೀನಿ. ಅವರು ಗಮಕಿ ಮಾತ್ರ ಅಲ್ಲ, ಅವರು ಕವಿ ಕೂಡ. ಅವರ ಸಾಹಿತ್ಯ ಇರುವಂಥ ಒಂದು CD ಸಹ ಹೊರಗೆ ಬಂದಿದೆ. ಸುಗಮ ಸಂಗೀತದ ಭಕ್ತಿ ಪ್ರಕಾರದ ಹಿನ್ನೆಲೆ ಬಂದಿದೆ. ಹಾಗಾಗಿ ಆ ಸಾಹಿತ್ಯ ಅವರಿಗೆ ಕಣ್ಣಿಗೆ ಕಂದಾಕ್ಷಣ ಅದರ ಒಳಗೆ ಏನೇನು ಹೇಳೋದು ಗೊತ್ತಾಗ್ಬಿಡುತ್ತೆ ಅವರಿಗೆ. ನೀವು ಹೇಳೋದು ಒಬ್ಬ ಗಮಕಿಗೆ ಸಾಹಿತ್ಯದ ಸ್ಪರ್ಶ ಇರಬೇಕು, ಅಧ್ಯಯನಶೀಲತೆ ಇರಬೇಕು, ಬದ್ಧತೆ ಬೇಕು. ಇವೆಲ್ಲ ಇದ್ದಾಗ ಮಾತ್ರ ಒಬ್ಬ ಹೌದು, ಖಂಡಿತ. ಬಹಳ ಪ್ರಮುಖವಾಗಿ ಇವತ್ತಿನ ಸ್ಥಿತಿಯಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಸಾಕಷ್ಟು ಕೃತಿಗಳು ಬಂದು ಹೋಗ್ತಿರ್ತವೆ, ಕಾವ್ಯಗಳು ಕೂಡ ಬಂದು ಹೋಗ್ತಿರ್ತವೆ. ನೀವು ಹೇಳಿದಂಗೆ ಶ್ರೀರಾಮನನ್ನು ನೀವು ಆರಾಧಿಸ್ತೀರಿ, ಪ್ರೀತಿಸ್ತೀರಿ. ಈ ಸಂದರ್ಭದಲ್ಲಿ ಶ್ರೀರಾಮ ಎಷ್ಟು ಅನಿವಾರ್ಯ ಅನಿಸುತ್ತೆ ನಿಮಗೆ? ರಾಮ ಬಿಟ್ಬಿಟ್ರೆ ಭಾರತ ಇಲ್ಲವೇ ಇಲ್ಲ. ಈ ಸತ್ಯ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ರಾಮನನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡೋದಲ್ಲ, ರಾಮನನ್ನು ವ್ಯಕ್ತಿತ್ವವಾಗಿ ನೋಡಬೇಕು. ಇವತ್ತು ನಮಗೆ ದುಡ್ಡು ಬಂದ ತಕ್ಷಣ ಮೊದಲು ನಾವು ಕೂಡು ಕುಟುಂಬದಲ್ಲಿದ್ವಿ, ಇವತ್ತು ನಾವೊಂದು ಚಿಕ್ಕ ಫ್ಯಾಮಿಲಿಗೆ ಬಂದುಬಿಟ್ಟಿದ್ದೀವಿ. ಇವತ್ತಿನ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಗ 3 ಬಂದಿದ್ಬಿಟ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಬಂದುಬಿಟ್ಟಿದೆ. ನಾವಿವತ್ತು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅಪ್ಪಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತೀವಿ. ಹೆಂಡತಿ ಏನಾದ್ರು ಪೇಟೆಗೆ ಹೋಗಿ ಬಂದುಬಿಟ್ರೆ ಅವಳ ಮೇಲೆ ಡೌಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅವಳು ಯಾರು ನಕ್ಕಲಿಕ್ಕೆ ಶುರು ಮಾಡಿಬಿಟ್ರೆ ನಮಗೇನೋ ಒಳಗಿಂದ ಹುಳಿ ಹಾಕಿದಾಗ ಆಗಿಬಿಡ್ತದೆ. ಇಂತಹ ಮಾನವ ಮನಸ್ಥಿತಿಯ ಮಧ್ಯ ಶ್ರೀರಾಮನ ವ್ಯಕ್ತಿತ್ವ ಇದೆ ನೋಡಿ, ಅದು ನಿಜವಾಗ್ಲೂ ಅದು ಭಾರತದ ವ್ಯಕ್ತಿತ್ವ. ಅಪಾದನೆ ಮಾಡೋರು ಬೇಕಾದಷ್ಟು ಮಾಡ್ತಾ ಇರ್ತಾರೆ, ಅದು ಬೇರೆ ವಿಷಯ. ಆದರೆ ಅಪಾದನೆ ಮುಖ್ಯವಾಗುವುದಿಲ್ಲ. ರಾಮ ತಾನು ಸುಟ್ಟು ಹೇಗೆ ಜಗತ್ತಿಗೆ ಬೆಳಕಾದ, ಇದು ಎಲ್ಲದಕ್ಕಿಂತ ಮುಖ್ಯವಾಗುವಂಥದ್ದು. ಏನು ಪಿತೃವಾಕ್ಯ ಪರಿಪಾಲನೆ ಅಂತ ಸುಲಭದಲ್ಲಿ ನಾವು ಹೇಳ್ಬಿಡ್ತೀವಿ. ಪಿತೃವಾಕ್ಯ ಪರಿಪಾಲನೆ, ಪಿತೃಗಳೇ ನಮಗೆ ಇವತ್ತು ಬೇಡ, ಮಾತಾಪಿತೃಗಳೇ ನಮಗೆ ಇವತ್ತು ಬೇಕಾಗೋದಿಲ್ಲ ಬಂದ ಮೇಲೆ. ಹಾಗಿರುವಾಗ ರಾಮ ಯುವರಾಜ ಪಟ್ಟಕ್ಕೆ ಏರುವಂತಹ 2 ಗಳಿಗೆಗಳ ಮೊದಲು ತನ್ನ ಪಿತ ಆಡಲಿಕ್ಕಾಗಿದೆ ಕೈಕೇಯಿ ಮುಖಾಂತರ ಆಡುವಂತಹ ಮಾತಿಗೆ ಅಷ್ಟು ದೊಡ್ಡ ಬೆಲೆಯನ್ನು ಕೊಟ್ಬಿಟ್ಟು ಕಾಡಿಗೆ ಹೋದಲ್ಲ. ಇದಕ್ಕಿಂತ ದೊಡ್ಡ ಸಂದೇಶ ಜಗತ್ತಿಗೆ ಏನಿದೆ? ನಮಗೆಲ್ಲ ಪಾಠ ಆಗಬೇಕಿದು. ನಮ್ಮ ಹಿರಿಯರನ್ನು ಗೌರವಿಸಬೇಕು, ನಮ್ಮ ಹಿರಿಯರಿಗೆ ಮಾತಿಗೆ ಬೆಲೆ ಕೊಡಬೇಕು. ಇಂಥದ್ದು ಸಾವಿರಾರು ಬಂದುಬಿಡ್ತದೆ. ಹಾಗಾಗಿ ರಾಮನನ್ನು ಬಿಟ್ಟುಬಿಟ್ರೆ ಇಲ್ಲವೇ ಇಲ್ಲ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು, ಖಂಡಿತಕ್ಕೂ ಅಲ್ಲ. ವಿದ್ಯಾಶಂಕರ್ ಸರ್, ಈ ಥರದ ಗಮಕಗಳು ಅಥವಾ ಈ ಥರದ ಮಹಾಕಾವ್ಯಗಳನ್ನು ಮುಂದಿನ ಪೀಳಿಗೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಜನಪ್ರಿಯಗೊಳಿಸಿ ಅವರ ಮನಸ್ಸಿಗೆ, ಅವರ ಭಾವನೆಗಳಿಗೆ ಮುಟ್ಟುವಂಥ ಕೆಲಸಗಳು ಆಗಲೇಬೇಕಾಗಿದೆ. ಅದರ ಜವಾಬ್ದಾರಿ ಎಲ್ಲರ ಮೇಲಿದೆ, ನಿಮ್ಮ ಮೇಲಿದೆ, ನಮ್ಮ ಮೇಲಿದೆ, ಮಾಧ್ಯಮಗಳ ಮೇಲಿದೆ. ಈ ನಿಟ್ಟಿನಲ್ಲಿ ಗಮಕವನ್ನು ಅಥವಾ ಈ ಥರದ ಮಹಾಕಾವ್ಯಗಳನ್ನು ಯಶಸ್ವಿಗೊಳಿಸೋದಕ್ಕೆ ಇರುವಂತಹ ಸಿದ್ಧಸೂತ್ರಗಳು ಅಥವಾ ಮಾರ್ಗಗಳು ಯಾವುದು ಅಂತ ಅನಿಸುತ್ತೆ ತಮಗೆ? ಇಂದಿನ ಯುವಜನತೆಗೆ, ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದಲೇ ನಾವು ಸಾಂಸ್ಕೃತಿಕ ಪರಿಚಯವನ್ನು ಮಾಡಿಕೊಡ್ಬೇಕು. ಹೇಗೆ ಮಾಡಿಕೊಡ್ಬೇಕು ಅಂದರೆ ಅದು ಆಕರ್ಷಣೀಯವಾಗಿರಬೇಕು,
ಉತ್ತಮ ಸಂದೇಶವನ್ನು ಸಾರುವ ರೀತಿಯಲ್ಲಿರಬೇಕು ಮತ್ತು ಮಹಾಕಾವ್ಯದ ಆದರ್ಶದ ಗುಣಗಳನ್ನು ಯುವ ಸಮೂಹ ಮತ್ತು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂದರೆ, ಇಂದಿನ ವಿದ್ಯಾರ್ಥಿಗಳ ಅಥವಾ ಯುವ ಸಮೂಹದ ಮನಸ್ಥಿತಿಯನ್ನು ಅರಿತು ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಅದರ ಮುಖಾಂತರ ತರಬೇತಿಗಳನ್ನು ನೀಡಿದ್ರೆ ಖಂಡಿತವಾಗಿಯೂ ಕೂಡ ಯುವಜನತೆ ಮಹಾಕಾವ್ಯದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದ್ತಾರೆ. ನಮ್ಮ ಭಾರತದ ಪೌರಾಣಿಕ ಮತ್ತು ಐತಿಹಾಸಿಕ ಪರಂಪರೆಗಳ ಬಗ್ಗೆ ಅತ್ಯಂತ ಪ್ರೀತಿಯನ್ನು ವಿಶ್ವಾಸವನ್ನು ಹೊಂದಿ ನಮ್ಮ ಭಾರತ ಸದೃಢವಾಗಿ ಮುನ್ನಡೆಯೋಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಈ ಮಹಾಕಾವ್ಯದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಸಂಗೀತದ ಮೂಲಕ, ಯಾಕೆಂದರೆ ಸಂಗೀತ ಮಾಧ್ಯಮ ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ. ನಾವು ಪಾಠ ಮಾಡುವುದೇ ಬೇರೆ, ಅದನ್ನೇ ಹಾಡು ನಾವು ಹೇಳಿಕೊಟ್ರೆ ಆ ಹಾಡನ್ನು ವಿದ್ಯಾರ್ಥಿಗಳು ಅತ್ಯಂತ ಶೀಘ್ರವಾಗಿ ಗ್ರಹಿಸ್ತಾರೆ. ಅದರಿಂದ ಅದರ ನೆನಪು ಶೀಘ್ರವಾಗಿ ಅವರ ಮನಸ್ಸಿನ ಪಟಲದಲ್ಲಿ ಉಳ್ಕೊಳ್ಳುತ್ತೆ. ಆದ್ದರಿಂದ ನಾವು ಸಂಗೀತದ ಮೂಲಕ, ಗಮಕದ ಮೂಲಕ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಬೇಕು. ಇದನ್ನ ಎಲ್ಲರೂ ಕೂಡ ಅತ್ಯಂತ ವಿಶ್ವಾಸಾರ್ಹತೆಯಿಂದ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. 300ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದೀರಿ, ಆದರೆ ಆ ಕೃತಿಗಳ ಹೆಸರು ಹೇಳಿ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಯಾಕಂದರೆ ಆ ಸಂಖ್ಯೆಯ ಬಲ, ಮೌಲ್ಯದ ಬಲ ಹೋಗ್ತಾನೆ ಇರುತ್ತೆ ನಾನ್ ಸ್ಟಾಪ್. ಪ್ರಮುಖವಾಗಿ ಸಾಹಿತ್ಯ ಪ್ರಕಾರ ಅಂತ ಬಂದಾಗ ಮಹಾಕಾವ್ಯ ರಚನೆಗೂ ಬೇರೆ ಸಾಹಿತ್ಯಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರ್ತದೆ. ಯಾಕಂತಂದರೆ ನಾನು ಕೇಳಿದಾಗ ಹೇಳ್ತಿರ್ತೀರಿ 6 ಗಂಟೆಗೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಇತ್ತೀಚೆಗೆ. ನಾನು ಇದನ್ನು ವೀಕ್ಷಕರೇ ಎಸ್.ಎಲ್. ಭೈರಪ್ಪನವರನ್ನು ನಾನು ನೆನೆಸ್ಕೊಳ್ತೇನೆ. ಅವರು ಹೇಳಿದ ಒಂದು ಮಾತು ನೆನಪಿಗೆ ಬರ್ತದೆ. ಅವರು ಮೌನಿಗಳಾಗ್ತಾರೆ, ತಪಸ್ಸಿಗಳಾಗ್ತಿದ್ರಂತೆ. ಯಾಕಂತಂದರೆ ಸಾಹಿತ್ಯ ಬರೆಯುವಾಗ ಡಿಸ್ಟರ್ಬ್ ಆದರೆ ಸಾಹಿತ್ಯಕ್ಕೆ ಅದು ಜೀವ ಬರುವುದಿಲ್ಲ ಅನ್ನೋ ಕಾರಣಕ್ಕೆ ಭೈರಪ್ಪನವರು ಹೇಳಿದ ಎಲ್ಲೋ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಅವರು ತಪಸ್ಸುಗಳಾಗಿ ಕೂತ್ಕೋತಿದ್ರು ಮನೆಯಲ್ಲಿ ಅಂತ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ತಿರ್ಲಿಲ್ಲ ಅಂತ, ತನ್ಮಯರಾಗ್ತಿದ್ರು ಅಂತ, ಸಂಸಾರದ ಜಂಜಾಟದಿಂದ ದೂರ ಇರ್ತಿದ್ರು ಅಂತ. ಬಹುಶಃ ಹೆಬ್ರಿಯವರು ಕೂಡ ನೀವು ಉತ್ಪ್ರೇಕ್ಷೆ ಅಂದ್ಕೊಂಡ್ರು ಚಿಂತೆ ಇಲ್ಲ, ಅವರು ತಪಸ್ಸುಗಳಾಗ್ತಿರ್ತಾರೆ. ಇತ್ತೀಚೆಗೆ ನೀವು 6 ಗಂಟೆಗೆ 7 ಗಂಟೆಗೆ ಫೋನ್ ಮಾಡಿದ್ರೆ ಸಿಗೋದಿಲ್ಲ. ಅವರ ಸಾಹಿತ್ಯ ಬಲ ಹಂಗೆ ಹೋಗ್ತಿರ್ತಾರೆ. ಈ ಥರದ ಒಂದು ಸವಾಲು ಹೇಗೆ ಇದನ್ನೆಲ್ಲ? ಸರ್, ತಪಸ್ಸು ಮಾಡದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಮಾತು ಹೇಳ್ತೀವಿ, ರೈತನ ಬದುಕು ಒಂದೇ, ಕವಿಯ ಬದುಕು ಒಂದೇ. ಅವನು ಕಾಯಬೇಕು, ನಾವು ಕಾಯಬೇಕು. ಹೇಗೆ ಹಿಡಿದು ನೀವು ಪೆನ್ ಹಿಡ್ಕೊಂಡು ಕೆಲಸ ಮಾಡ್ತೀರಿ? ಪೆನ್ ಹಿಡಿದು ಅವ ರಾತ್ರಿ ಬೆಳಿಗ್ಗೆ ಹಗಲೆಲ್ಲ ಕೆಲಸ ಮಾಡಿಕೊಂಡು ರಾತ್ರಿ ಮಲಗುತ್ತಾನೆ. ನಾವು ಬೆಳಗ್ಗೆಲ್ಲ ಮಲಗಿ ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಅವ ಬೆಳೆಯನ್ನು ಬಿತ್ತಿ ತೆನೆಯನ್ನು ತೆಗಿತಾನೆ, ನಾವು ಅಕ್ಷರವನ್ನು ಬಿತ್ತಿ ಕೃತಿಯನ್ನು ತರ್ತೀವಿ. ನಮ್ಮಿಬ್ಬರ ಕೆಲಸ ಒಂದೇ. ಅವನ ಕೆಲಸಕ್ಕೂ ಇವತ್ತು ಯಾರೂ ಬೆಲೆ ಕೊಡೋದಿಲ್ಲ, ನಮ್ಮ ಕೆಲಸಕ್ಕೂ ಯಾರೂ ಬೆಲೆ ಕೊಡೋದಿಲ್ಲ. ಹಾಗಾಗಿ ಯಾವ ಕವಿ ತಪಸ್ಸಿನ ರೀತಿಯಲ್ಲಿ ತನ್ನ ಕೃತಿಯನ್ನು ತುಂಬ ಗಂಭೀರವಾಗಿ ಸ್ವೀಕರಿಸ್ತಾನೆ, ಅವನಿಗೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಒಂದು ಸಲ ಯೋಚನೆ ಮಾಡ್ಕೊಂಡು ಹೋಗೋಣ. ನಾನು ಈಗ ಒಂದು ಹೊಸ ಕಾವ್ಯವನ್ನು ಪ್ರಾರಂಭ ಮಾಡಿದ್ದೀನಿ. ನಾನೊಂದು ಸನ್ನಿವೇಶ ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಒಂದು ಸಾವಿನ ಸನ್ನಿವೇಶ ನಾನು ಸೃಷ್ಟಿ ಮಾಡಬೇಕು. ಅದು ಕವಿ ಸೃಷ್ಟಿ. ಅದು ನಾನು ಸಾವಿನ ಸೃಷ್ಟಿಯನ್ನು ಮಾಡುವಾಗ ನಾನು ಪೂರ್ತಿ ಆಲೋಕದಲ್ಲೇ ಇರ್ತೀನಿ. ಒಂದು ಸಾವು ಕಣ್ಣೆದುರು ಕಾಣಿಸುವಾಗ ಆತನ ನೋವುಗಳು, ಆತನ ತುಮುಲಗಳು ಹೇಗಿರ್ಬೋದು ಅಂತ. ಅಷ್ಟೊತ್ತಿಗೆ ನನ್ನ ಹೆಂಡತಿ ಫೋನ್ ಮಾಡಿದ್ರಿ, ಕಾಫಿ ಆಯ್ತು ರೀ, ಬಂದುಬಿಡಿ, ತಣ್ಣಗಾಗುತ್ತೆ ಅಂದ್ಬಿಡ್ತಾಳೆ. ಆಗುವಂತಹ ಒಂದು ಅಡೆತಡೆ ಇದೆ ನೋಡಿ, ಮತ್ತೆ ಪುನಃ ಆಗಲ್ಲ, ಸಾಧ್ಯವೇ ಇಲ್ಲ. ಆ ಲರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನಿವತ್ತು ಏನು ಮಾಡಿದ್ದೀನಿ ಅಂದರೆ 7:15 ನಾನು ಬರವಣಿಗೆಗೆ ಕೂತು ಬಿಟ್ಟರೆ ನನ್ನ ಜಗತ್ತೇ ಬೇರೆ. ನಾನು ಮತ್ತೆ ಯಾರಿಗೂ ಸಿಗುವುದಿಲ್ಲ. 7:30 ಗಂಟೆಗೆ ಬರವಣಿಗೆ ಕೂತ್ರೆ ಅವತ್ತು ರಾತ್ರಿ ಎಷ್ಟೊತ್ತಿಗೆ ನನ್ನ ಕೆಲಸ ಮುಗಿಯುತ್ತೆ ನನಗೂ ಗೊತ್ತಿಲ್ಲ. ಅವತ್ತವತ್ತಿನ ಲಹರಿಗೆ ಸಂಬಂಧಪಟ್ಟಾಗಿರ್ತದೆ. ಎಷ್ಟೋ ಸಲ 7:30 ಗಂಟೆ ಕೂತವ ಬೆಳಗಿನ ಜಾವ 3:30 ಗಂಟೆ ಎದ್ದದ್ದು ಇದೆ. ಆದರೆ ಉಳಿದ ಇದೊಂದು 8 ಗಂಟೆ ಕೆಲಸ ಆದರೆ ಉಳಿದ 16 ಗಂಟೆಗಳ ಕೆಲಸದಲ್ಲಿ ನಾವು ನಮ್ಮ ಎಲ್ಲ ಸಾಂಸಾರಿಕ ವ್ಯಾವಹಾರಿಕ ಕೆಲಸಗಳ ಮಧ್ಯೆ ನಮ್ಮ ತಲೆಯಲ್ಲಿ ಕಾವ್ಯನೇ ಓಡಾಡ್ತಾ ಇರಬೇಕಾಗ್ತದೆ. ಕಾವ್ಯನೇ ಓಡಾಡಬೇಕಾಗ್ತದೆ. ಆ ಕಾವ್ಯದ ಬಗ್ಗೆ ನಮಗೆ ಗುನುಗು ಇಲ್ಲದೆ ಇದ್ದರೆ ನಮಗದನ್ನು ಸಂಜೆ ಬರವಣಿಗೆ ಕೂತಾಗ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾವ್ಯ ಹೇಳೋದನ್ನು 8 ಪುಸ್ತಕ ಜೊತೆಗೆ ಇಟ್ಕೊಂಡ್ಬಿಟ್ಟು ಆ ವಾಕ್ಯ ಈ ವಾಕ್ಯ ಕೂತ್ಕೊಂಡು ಬರೆಯುವಂಥದ್ದಲ್ಲ. ಆ ಸೃಷ್ಟಿಕ್ರಿಯೆ ಬೇರೆ. ಆ ಸೃಷ್ಟಿಕ್ರಿಯೆ ನಾವು ತನ್ಮಯರಾಗಿರಬೇಕಾದ್ರೆ ನಾವು ಜಗತ್ತನ್ನು ಮರಿಲೇಬೇಕಾಗ್ತದೆ. ಜಗತ್ತನ್ನು ಮರೆತಾಗ ಮಾತ್ರ ಏನಾದರೂ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಪ್ರಯತ್ನ. ಫಲಿತಾಂಶ ನಮ್ಮ ಕಣ್ಣಲ್ಲಿಲ್ಲ. ಎಷ್ಟೋ ಮಂದಿ ಹೋಟ್ಲಿಗೆ ಹೇಳ್ತಾರೆ ಈ ಟೇಸ್ಟ್ ಚೆನ್ನಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಅಂತಾರೆ. ನಿಜವಾಗ್ಲೂ ಹೋಟ್ಲಿನ ತಪ್ಪಲ್ಲ, ತಿನ್ನುವ ಒಂದು ತಪ್ಪು. ಅಭಿರುಚಿ ಒಬ್ಬನ ಟೇಸ್ಟಿಗೆ ಸರಿಯಾಗಿ ನಾವು ಏನನ್ನೂ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಅತ್ಯುತ್ತಮ ಕೊಡ್ತೀವಿ ಅಂತ ತಿಳ್ಕೊತೀವಿ, ಅವರವರ ಭಾವಕ್ಕೆ ಅವರವರ ಬದುಕಿಗೆ ಅಷ್ಟೇ. ಅದೇ ಮತ್ತೆ ಇನ್ನೊಂದು ಬಿಟ್ಟೋಯ್ತು ಅನ್ಸುತ್ತೆ. ಮಹಾಕಾವ್ಯ ರಚನೆಯಲ್ಲಿ
ನೀವು ಅನುಸರಿಸುವ ಮಾರ್ಗಗಳು ಅದಕ್ಕೆ ನಾನು ಕೇಳಿದೆ ಮೊದಲೇ. ಬೇರೆ ಸಾಹಿತ್ಯ ರಚಿಸೋದು ಬೇರೆ, ಕವನ ಮಾಡೋದು ಬೇರೆ, ಕಾದಂಬರಿ ಮಾಡೋದು ಬೇರೆ. ಆದರೆ ಮಹಾಕಾವ್ಯ ನೀವು ಹೇಳಿದಂಗೆ ತಪಸ್ಸು. ಒಬ್ಬ ಲೇಖಕ, ಮಹಾಕಾವ್ಯಕ್ಕೆ ಕೈ ಹಾಕುವಂಥ ಒಬ್ಬ ಲೇಖಕ ಯಾವ ಮಾನದಂಡಗಳನ್ನ ಅನುಸರಿಸ್ತಾನೆ ಅಂತ ಆ ಕ್ರಿಯೆಯಲ್ಲಿ? ಮಾನದಂಡಕ್ಕಿಂತಲೂ ಮುಖ್ಯ ಆತ ಎಷ್ಟು ಅಧ್ಯಯನಶೀಲ ಆಗ್ತಾನೆ ಅಂತ ಹೇಳುವಂಥದ್ದು ಮುಖ್ಯ. ಯಾಕಂದರೆ ರಾಮಾಯಣ ಕತೆ ಬರೆಯೋದಂದರೆ ಕೇವಲ ರಾಮಾಯಣದ ಕತೆ ಮಾತ್ರ ಬರೆಯೋದಲ್ಲ, ನಮ್ಗೆ ಇಡೀ ಪುರಾಣದ ಕತೆ ಗೊತ್ತಿರಬೇಕಾಗ್ತದೆ. ಭಗೀರಥನ ನಮಗೆ ಸಾಹಸ ಗೊತ್ತಿಲ್ಲದೆ ರಾಮನನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲವಣ ಸಮುದ್ರ ಗೊತ್ತಿಲ್ಲದೆ ರಾಮ ಆದಮೇಲೆ ಏನಾಗ್ತದೆ ಗೊತ್ತಿಲ್ಲ. ಹನುಮಂತ ಹಾರು ಕ್ರಿಯೇಟ್ ಮಾಡಲಿಕ್ಕೆ ನಾವು ಹೊರಟು ಬಿಟ್ಟರೆ ಮನುಷ್ಯನ ಶಕ್ತಿ ಬಗ್ಗೆ ನಮಗೆ ಬೇರೆ ಬೇರೆ ಪುರುಷರು ಏನು ಕೆಲಸ ಮಾಡಿದ್ದಾರೆ ಇವೆಲ್ಲ ಭಾವನೆಗಳು ಬಂದಾಗ ಮಾತ್ರ ನಮಗೆ ಕಾವ್ಯ ರಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ರಾಮಾಯಣ ಕಾವ್ಯ ಕೇವಲ ನಿಮಿತ್ತ ಮಾತ್ರ. ಆದರೆ ರಾಮಾಯಣದ ಒಟ್ಟಿಗೆ ನಾವು ಓದುವಂತಹ ಹರವು ಇದೆ ನೋಡಿ, ಅದು ಸಾಮಾನ್ಯ ಸಿದ್ಧಿಗೆ ಸಾಧ್ಯವಾಗುವಂಥದ್ದು ಅಲ್ಲವೇ ಇಲ್ಲ. ಹಾಗಾಗಿ ಎಲ್ಲವನ್ನು ಮರೆತು ಅಧ್ಯಯನಕ್ಕೆ ಕೂತಾಗ ಮಾತ್ರ ನಾವು ಏನಾದರೂ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ದೊಡ್ಡ ಅಧ್ಯಯನ ಬೇಕು. ನಮ್ಮಲ್ಲಿ ಮಾತಿದೆ, ದೇಶ ಸುತ್ತು ಕೋಶ ಓದು ಅಂತ. ದೇಶನೂ ಸುತ್ತಬೇಕು, ಕೋಶನೂ ಓದಬೇಕು. ಎಲ್ಲದಕ್ಕಿಂತ ಮುಖ್ಯ ಅದನ್ನು ಮನಸ್ಸಲ್ಲೂ ಇಟ್ಕೋಬೇಕು. ಅದಕ್ಕಿಂತಲೂ ಮುಖ್ಯ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕಿಂತ ಪ್ರಭಾವಶಾಲಿಯಾಗಿ ಅದನ್ನು ಅಭಿವ್ಯಕ್ತಿಸಲೇಬೇಕು. ಅಕ್ಷರ ಮುಖಾಂತರವೂ ಕೊಡಬೇಕಾಗುತ್ತೆ. ದೊಡ್ಡ ಸವಾಲೆ. ವಿದ್ಯಾಶಂಕರ್ ಸರ್, ಈ ಮುಕ್ತ ಛಂದಸ್ಸಿನ ಕಾವ್ಯಗಳು ಗಮಕಿಗೆ ಮಾರಕವೇ ತಾರಕವೇ ಎನ್ನುವಂಥ ಒಂದು ಚರ್ಚೆ ಇದೆ. ಪ್ರಾಮಾಣಿಕವಾದ ಉತ್ತರ ನಿಮ್ಮಿಂದ. ಇದು ಮಾರಕವೇ ತಾರಕವೇ? ಸಾಮಾನ್ಯವಾಗಿ ಈ ಗಮಕಿಗಳು ಗಮಕ ಪ್ರಕಾರ ವಾರ್ಧಿಕ ಷಟ್ಪದಿ, ಭಾಮಿನಿ ಷಟ್ಪದಿಯಿಂದ ಸಾಮಾನ್ಯವಾಗಿ ತಲತಲಾಂತರದಿಂದ ನಡ್ಕೊ ಬಂದಿರೋ ಒಂದು ಸಂಪ್ರದಾಯ. ಅದನ್ನು ಮೀರಿದ ಒಂದು ಕಲ್ಪನೆ, ಆ ಒಂದು ಸಾಧ್ಯವಿಕೆ ಯಾವ್ದರಿಂದ ಆಗುತ್ತೆ ಅಂದರೆ ಮುಕ್ತ ಛಂದಸ್ಸಿನಿಂದ ಆಗುತ್ತೆ ಅಂದರೆ ನಂದು ಸ್ಪಷ್ಟವಾದ ಅಭಿಪ್ರಾಯ. ಯಾಕೆಂದರೆ ಭಾಮಿನಿ ಷಟ್ಪದಿಯಲ್ಲಿ 6 ಸಾಲುಗಳ ಒಂದು ಪದ್ಯದಲ್ಲಿ ತನ್ನ ಭಾವನೆಯನ್ನು 6 ಸಾಲುಗಳಲ್ಲೇ ವ್ಯಕ್ತಪಡಿಸ್ಬೇಕು. ಏನಾದರೂ ಹೆಚ್ಚಿನ ರೀತಿಯಲ್ಲಿ ತನ್ನ ವಸ್ತುವನ್ನು ವಿಸ್ತರಿಸೋಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಮುಕ್ತ ಛಂದಸ್ಸಿನಲ್ಲಿ ಏನು ಅಂದರೆ ಕವಿ ತನ್ನ ಕಲ್ಪನೆಯ ರೀತಿಯನ್ನು ಪ್ರಕಟಪಡಿಸುವುದು ಅವನು ಊಹಿಸಿದ ಒಂದು ಕ್ರಮದ ಮೇಲೆ ಅವಲಂಬಿತವಾಗಿರುತ್ತೆ. ಅದರಿಂದ ಮುಕ್ತ ಛಂದಸ್ಸು 10 ಲೈನ್ ಇರ್ಬೋದು, 15 ಲೈನೇ ಬೇಕಾದ್ರೆ ಇರ್ಬೋದು, 5 ಲೈನ್ ಬೇಕಾದ್ರೆ ಇರ್ಬೋದು. ಆದ್ದರಿಂದ ಸಮರ್ಥವಾಗಿ ತನ್ನ ಆಶಯವನ್ನು ಬಿಂಬಿಸುವ ಒಂದು ಸಾಮರ್ಥ್ಯ ಮುಕ್ತ ಛಂದಸ್ಸಿಗಿದೆ ಅಂತ ನನ್ನದೊಂದು ಸ್ಪಷ್ಟವಾದ ಅಭಿಪ್ರಾಯ. ಅದರಿಂದ ಆಗೊಂದು ಮಾತು ಹೇಳಿದ್ರು ಅವರು, ಗಮಕದ ತಾಕತ್ತು ಅಂತ. ನಾನು ಹೇಳ್ತೀನಿ ಮುಕ್ತ ಛಂದಸ್ಸು ಕಾವ್ಯ ಗಮಕಿಯ ತಾಕತ್ತು. ಹೌದು, ನಿಸ್ಸಂಶಯವಾಗಿ. ಗಮಕಿಗೆ ತಾಕತ್ತಿಲ್ಲ ಅಂತಂದ್ರೆ ಗಮಕಿಗೆ ತಾಕತ್ತು ಬರ್ತದೆ. ಅಂದರೆ ಗಮಕಿ ಸಾಧಕನಾಗದಲ್ಲ ಇದ್ದರೆ ಯಾವುದನ್ನು ಕೂಡ ವ್ಯಕ್ತಪಡಿಸೋಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅವನ ಪರಿಮಿತಿ ಸೀಮಿತವಾಗಿರುತ್ತೆ. ಸಂಗೀತ ಪ್ರಕಾರದಲ್ಲಾಗಿರ್ಬೋದು, ಸಾಹಿತ್ಯ ಪ್ರಕಾರದಲ್ಲಾಗಿರ್ಬೋದು, ಅವನವನು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಗಮಕ ಇದೆ. ಆದ್ದರಿಂದ ಗಮಕ ಏನು ಅಂದರೆ ಸಂಗೀತವನ್ನು ಯಾರು ಪ್ರಧಾನವಾಗಿ ಇಟ್ಕೊಂಡಿರ್ತಾರೆ ಅವನು ಗಮಕಿ ಅಲ್ಲ. ಸಾಹಿತ್ಯವನ್ನು ಸ್ಪಷ್ಟವಾಗಿ ಪರಿಣಾಮಕಾರಿಯಾಗಿ ಸಂಗೀತದ ಮೂಲಕ ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸ್ತಾರೆ ಅವನೇ ನಿಜವಾದ ಗಮಕಿ. ಆದ್ದರಿಂದ ಗಮಕಿಗೆ ಆಗು ಹೊರಗಿನ ಎಲ್ಲ ಅರಿವುಗಳು ಇರಬೇಕು. ಸಾಹಿತ್ಯದ ಅರಿವಿರಬೇಕು, ಸಂಗೀತದ ಅರಿವಿರಬೇಕು, ಇನ್ನಿತರ ವಿಷಯಗಳ ಪರಿಮಿತಿಯೂ ಕೂಡ ಅವನಿಗೆ ಇರಲೇಬೇಕು. ಆದ್ದರಿಂದ ಯಾರು ಯಶಸ್ವಿ ಗಮಕಿಗೆ ಆಗ್ತಾನೆ ಅಂದರೆ ಎಲ್ಲ ಛಂದಸ್ಸಿನ ಪದ್ಯಗಳನ್ನು ವಾಚನ ಮಾಡುವ ಶಕ್ತಿಯನ್ನು ಯಾರು ಹೊಂದಿರ್ತಾನೆ ಅವನು ಮಾತ್ರ ಸಮರ್ಥವಾದ ಗಮಕಿ. ಇನ್ನು ಬಾಕಿಯರು ಯಾರು ಸೀಮಿತಗೊಂಡಿರ್ತಾರೆ ಅವರು ಸಾಮಾನ್ಯ ಗಮಕಿ. ಆದ್ದರಿಂದ ಮುಕ್ತಕ ಛಂದಸ್ಸು ತಾರಕ ಪರಿಣಾಮಕಾರಿ ಅಂತ ಹೇಳೋಕ್ಕಿಂತ ಮುಂದೆ ಮುನ್ನುವಾಗಿ ನಾನು ಅದನ್ನ ಪೂರಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಹಿತ್ಯದ ಬೆಳವಣಿಗೆಗಳಿಗೆ ಪೂರಕವಾಗಿ ಮುಕ್ತ ಛಂದಸ್ಸು ಎಲ್ಲ ಈ ಛಂದಸ್ಸುಗಳಿಗೆ ಪರಿಣಾಮಕಾರಿಗೆ ಬೆಂಬಲಾರ್ಥವನ್ನು ನೀಡುತ್ತೆ. ಕವಿಯ ಸಾಮರ್ಥ್ಯವನ್ನು ಪ್ರಕಟಪಡಿಸುವುದರಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ನನ್ನೊಂದು ಪ್ರಾಮಾಣಿಕವಾದ ಸ್ಪಷ್ಟವಾದ ಅಭಿಪ್ರಾಯ. ನಂದೊಂದು ಇದೆ, ಶಂಕರಂತಹ ಗಮಕಿಗಳಿಗೆ ಯಾವುದೇ ಛಂದಸ್ಸು ಕೊಡಲಿ ಅದು ಮೋಹಕವಾಗಿರುತ್ತದೆ. ಅದೇನಂದರೆ ಕಾವ್ಯಕರ್ತೃಗಳ ಅಭಿಮಾನದ ಸಂಕೇತ, ಅದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ. ಅದಕ್ಕೆ ಪ್ರಾಮಾಣಿಕವಾಗಿ ನಡೆದುಕೊಳ್ತಾ ಇದ್ದೀವಿ ಅನ್ನೋದೊಂದು ಅಭಿಮಾನ ಕೂಡ, ಹೆಮ್ಮೆ ಕೂಡ ನನಗಿದೆ. ಇದರಗಳಾಗಿ ನೀವು ಶೋ ಮಾಡುವಾಗ, ಅದು ವಾಹಿನಿಗೆ ನೀಡುವಾಗ, ಕಾರ್ಯಕ್ರಮ ನೀಡುವಾಗ ಒಬ್ಬ ಆಡಿಯನ್ಸ್ ಆಗಿ ನಾವು ಗಮನಿಸಿದ್ದೀರ ಅಂತಂದರೆ ವಿದ್ಯಾಶಂಕರ್ ಅವರು ವಾಚನ ಮಾಡ್ತಿರ್ತಾರೆ, ನೀವು ವ್ಯಾಖ್ಯಾನ ಮಾಡ್ತಿರ್ತೀರಿ. ಆದರೆ ನೀವು ಬಹುತೇಕ ಆ ಪದ್ಯದ ಸಾಲುಗಳನ್ನು ಹೇಳುವಾಗ ಕೃತಿಯನ್ನು ನೋಡೋದೇ ಇಲ್ಲ, ಅಷ್ಟು ಬಯಟ್ ಮಾಡಿರ್ತೀರಿ. ಅದು ನಾನು ಹೇಳಿದ್ದೆಲ್ಲ ಶೋ ಮಾಡುವಾಗ ಕೆಲವರು ವಾಹಿನಿ ನೋಡಿದ್ದು ಕೂಡ ಹೇಳಿದ್ದು, ಅವ್ರು ನೋಡದೆ ಹೇಳ್ತಿರ್ತಾರಲ್ಲ ಹೆಂಗೆ ಅಂತ. ಒಬ್ಬ ಕರ್ತೃವಿಗೆ ಆ ಮೆಮೊರಿ ಭಾಳ ಮುಖ್ಯ ಅನ್ನೋ ಭಾವನೆಗೋಸ್ಕರ ನಾನು ಕೇಳ್ತಿರುವಂಥದ್ದು.
ನೋಡೋದೇ ಇಲ್ಲ ನೀವು. ಹೇಗೆ ಈ ಥರದ ಇಡೀ ಅಷ್ಟು ಸಂಪುಟಗಳು ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಅದೊಂದು ಮಾತು ಹೇಳಿದರು, ಗಮಕಿಯ ತಾಕತ್ತು ಅಂತ. ನಾನು ಕತ್ರುವಿನ ತಾಕತ್ತು, ಕವಿಯ ತಾಕತ್ತು ಅಂತೀನಿ. ಆತ ಅದರ ಒಳಗೆ ಹೋಗದೇ ಇದ್ದರೆ ಆತನಿಗೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕಾವ್ಯ ಬರೆಯುವಾಗ ನಾವು ಯಾವ ಮನಸ್ಥಿತಿಗೆ ಹೋಗ್ತೀವಂದರೆ, ಒಂದು 400 ಪುಟದ ಕಾವ್ಯ ಅಂತ ತಿಳ್ಕೊಳ್ಳೋಣ. 380ನೇ ಪುಟದ ಕಾವ್ಯ ಬರೆಯುವಾಗ 1ನೇ ಪುಟದ ಕಾವ್ಯ ನಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ಇಲ್ಲದ್ರೆ ಕತೆ ರಿಪೀಟ್ ಆಗಿಬಿಡ್ತದೆ. ಅದೇ ಕಥೆಯನ್ನು ಇನ್ನೊಂದ್ಸರಿ ಹೇಳಬೇಕಾಗ್ತದೆ. ಕಾವ್ಯ ಮುಂದುವರ್ಕೊಂಡು ಹೋಗುವಾಗ ನಾನು ಹಿಂದೆ ಬರೆದದ್ದು ಏನು ಅಂತ ಹೇಳುವಂಥದ್ದು ನೆನಪು ಇಲ್ಲದೇ ಇದ್ದರೆ ನನಗೆ ಕಾವ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮತ್ತೊಮ್ಮೆ ಏನು ಬಸವಣ್ಣ ಹೇಳ್ತಾರೆ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಿ ಅಂತ. ಅದು ನನಗೆ ಅನಿವಾರ್ಯವಾಗಿ ವಿದ್ಯಾಶಂಕರನ್ನು ಹೊಗಳದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟು ಚೆಂದ ಬಿಡಿಸಿಕೊಡ್ತಾರೆ ಅಂದರೆ ಪದ್ಯವನ್ನು, ಕೆಲವೊಮ್ಮೆ ನಮಗೆ ವ್ಯಾಖ್ಯಾನ ಅಗತ್ಯ ಇಲ್ಲ. ನೀವು ಚಪ್ಪಾಳೆ ಹೊಡಿತಾ ಇರ್ತೀರಾ ನಿಮಗೆ ಗೊತ್ತಿಲ್ಲದಂಗೆ. ನೀವು ಅದನ್ನು ಅನುಭವಿಸಬೇಕಲ್ಲ, ಯಾಕಂದರೆ ಆ ಖುಷಿ ಬರುತ್ತೆ ನೋಡಿ. ಆ ಖುಷಿಯನ್ನು ಅನುಭವಿಸುವಂತಹ ಮನಸ್ಥಿತಿ ನಮಗಿಲ್ದಿದ್ರೆ ನಾವು ಕವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಕ್ಕಿಂತ ಜಾಸ್ತಿ ಅವರ ಗಮಕ ಅಥವಾ ಸಂಗೀತ ಇದೆ ನೋಡಿ, ಅದೊಂದು ಗಾರ್ಡಿ ವಿದ್ಯೆ. ಸಮೋಹ ಮಾಡದೇ ಇದ್ದರೆ ಮೋಹಕತನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಕಥೆಗಳ ಬಗ್ಗೆ ನನಗೆ ಸದಾ ಒಂದು ಅಭಿಪ್ರಾಯ ಇರ್ತದೆ. ಆದರೆ ಅವರ ಗಮಕವನ್ನು ನಾನು ಆಲಿಸುವುದರ ಮುಖಾಂತರ ನನಗೊಂದು ಸ್ಪಷ್ಟ ಅರಿವು ಬರ್ತದೆ, ಯಾವ ವಿಷಯವನ್ನು ಇದು ಒಳಗೊಂಡಿರ್ತದೆ ಅಂತ ಮಾತಾಡಲಿಕ್ಕೆ ಸುಲಭ ಆಗ್ತದೆ. ಪ್ರದೀಪ್ ಕುಮಾರ್ ಹೆಬ್ರಿ ಅವರು ನಮ್ಮ ನಡುವಿನ ಒಂದು ಅಪರೂಪದ ವ್ಯಕ್ತಿತ್ವ. ಅವರು ರಘುಕುಲೋತ್ತಮ ಅಂತ ಹೇಳುವಂಥ ಕಾವ್ಯ ಅವರ 8ನೇ ಮಹಾಕಾವ್ಯ. ಮಹಾಕಾವ್ಯಗಳ ಸರ್ದಾರ್ ಅವರು 10 ಮಹಾಕಾವ್ಯಗಳಾಗಿದ್ದಾವೆ. ಈ ರಘುಕುಲೋತ್ತಮ ಅಂತ ಹೇಳುವಂತಹ ಮಹಾಕಾವ್ಯ ಆದಿಕವಿ ವಾಲ್ಮೀಕಿಯವರ ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದಂಥ ಒಂದು ಕೃತಿ. ಆದರೆ ಮೂಲ ಆಶಯಕ್ಕೆ ಎಲ್ಲೂ ಧಕ್ಕೆ ಬಾರದ ಹಾಗೆ ಡಾಕ್ಟರ್ ಹೆಬ್ರಿ ಅವರು ಆ ರಾಮಾಯಣವನ್ನು ಚಿತ್ರಿಸ್ತಾ ಹೋಗ್ತಾರೆ ಕಾವ್ಯದಲ್ಲಿ. ರಾಮಾಯಣ ಅವರಿಗೆ ಹೊಸತೇನೂ ಅಲ್ಲ, ಅದನ್ನು ಈಗಾಗಲೇ ಗದ್ಯ ರೂಪದಲ್ಲಿ ಈ ಮೊದಲೇ ಅವರು ಅದನ್ನು ಪ್ರಸ್ತುತಪಡಿಸಿದರು. ಆದರೆ ಅದರ ಮುಂದುವರಿದ ಭಾಗವಾಗಿ ಕಾವ್ಯ ರೂಪದಲ್ಲಿ ಈ ರಘುಕುಲೋತ್ತಮ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಒಂದು ವ್ಯಾಖ್ಯಾನ ಮತ್ತು ವಾಚನ ಈಗ ಏನು ಸ್ವರ್ಣ ಟಿ ವಿಯಲ್ಲಿ ನಡೀತಾ ಇದೆ. 50ನೇ ಸಂಚಿಕೆ ಈಗ ನಡೀತಾ ಇದೆ. ಇದು ಅತ್ಯಂತ ಸಂತಸದ ಸಂಗತಿ. ಎಲ್ಲ ಸರದೆಯರಿಗೆ ಈ ಕಾವ್ಯ ವಾಚನದ, ಕಾವ್ಯ ವ್ಯಾಖ್ಯಾನದ ಈ ಸವಿಯನ್ನು ಏನು ಸ್ವರ್ಣ ಟಿ ವಿ ಉಣಬಡಿಸ್ತಾ ಇದೆ, ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ. ಈ ರಘುಕುಲೋತ್ತಮ ಕಾವ್ಯ, ಅದರ ಒಳಗಿನ ರಾಮಾಯಣದ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ ಎಲ್ರಿಗೂ. ಆದರೆ ಡಾಕ್ಟರ್ ಹೆಬ್ರಿಯವರು ವಿಶೇಷವಾಗಿ ತನ್ನ ರೂಪಕಗಳ ಮುಖಾಂತರ, ತನ್ನ ಪ್ರತಿಮೆಗಳ ಮುಖಾಂತರ, ಅದಕ್ಕೆ ವಿಶೇಷವಾದ ಉಪಮೆಗಳನ್ನು ನೀಡುವುದರ ಮುಖಾಂತರ ಈ ಕಾವ್ಯವನ್ನು ಒಂದು ರಸವತ್ತಾಗಿ ಹೆಣೆದು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಾಮಾನ್ಯವಾಗಿ ಈ ರಾಮಾಯಣ ಕಾವ್ಯವನ್ನು ಕೇಳುವಾಗ ಬರಿಯೇ ಒಂದು ಕಾವ್ಯವಾಚನ ಅಂತ ನಮಗೆ ಅನಿಸೋದಿಲ್ಲ. ಸಮಕಾಲೀನವಾದ ವಸ್ತು ವಿಷಯಗಳನ್ನು ಕೂಡ ರೂಪಕದ ಮುಖಾಂತರ, ಪ್ರತಿಮೆಯ ಮುಖಾಂತರ ಅದರೊಳಗೆ ತಂದು ಆ ಕಾವ್ಯವನ್ನು ಇಂದಿನ ಜನಕ್ಕೆ ಮುಟ್ಟುವ ಹಾಗೆ ಅವರು ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರಘುಕುಲೋತ್ತಮ ಕಾವ್ಯದ ಕಾವ್ಯವಾಚನವನ್ನು ಪ್ರಖ್ಯಾತ ಗಮಕಿಗಳಾದಂತಹ ಮಾನ್ಯ ವಿದ್ಯಾಶಂಕರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಈ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಜೊತೆಗೆ ಹೆಬ್ರಿಯವರ ಅದಕ್ಕೆ ತಕ್ಕಂತಹ ವಾಚನ, ಸ್ವತಃ ಕವಿಯೇ ಕುಳಿತುಕೊಂಡು ಆ ರಘುಕುಲೋತ್ತಮ ಕಾವ್ಯದ ವಾಚನಕ್ಕೆ ವ್ಯಾಖ್ಯಾನವನ್ನು ನೀಡ್ತಿರೋದು ಕೂಡ ಅತ್ಯಂತ ಸಂತಸ ಸಂಗತಿ. ಅವರಿಬ್ಬರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಂಕರ್ ಸರ್, ಮತ್ತೊಂದು ನಿಮಗೆ ಜನರಲ್ ಕ್ವಶನ್ ಅನಿಸ್ಬೋದು. ಸಾಕಷ್ಟು ಸುಗಮ ಸಂಗೀತಗಳು, ಜಾನಪದ ಗೀತೆಗಳು, ಭಕ್ತಿಗೀತೆಗಳು, ಶಾಸ್ತ್ರೀಯ ಸಂಗೀತ ಎಲ್ಲವೂ ಕೂಡ ಅದರದ್ದೇ ಆದಿಯಲ್ಲಿ ಸಕ್ಸಸ್ ಆಗಿ ಹೋಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಈ ಗಮಕವನ್ನು ಇದೇ ಮಾದರಿಯಲ್ಲಿ ಸಕ್ಸಸ್ ಮಾಡೋದಕ್ಕೆ ಅಥವಾ ಜನಪ್ರಿಯಗೊಳಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿಯೂ ಸಾಧ್ಯವಿದೆ. ಏಕೆಂದರೆ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತದ ಆಧಾರಿತವಾಗಿ ಬಂದ ಒಂದು ಪರಿಪಾಠ. ಆದ್ದರಿಂದ ನಾವು ಶಾಸ್ತ್ರೀಯ ಸಂಗೀತವನ್ನು ಚಿನ್ನ ಅಂತ ನಾನು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇರ್ತೀನಿ ನನ್ನ ತರಬೇತಿ ಕಾಲದಲ್ಲಿ. ಸುಗಮ ಸಂಗೀತ ಬೆಳ್ಳಿ ಇದ್ದ ಹಾಗೆ, ಈ ಚಿತ್ರ ಸಂಗೀತ ಕಾಗೆ ಬಂಗಾರ ಇದ್ದ ಹಾಗೆ ಅಂತ. ಯಾಕೆಂದರೆ ಹೊಸಸ್ತು ಬಂದಾಗೆಲ್ಲ ಹಳೆದು ಮರ್ತೋಗ್ತಾ ಇರುತ್ತೆ ಅಂತ. ಸಾವಿರ ವರ್ಷಗಳಿಂದ ಮಹಾಕಾವ್ಯಗಳ ಆದರ್ಶ ಮತ್ತು ಮಹತ್ವ ಹೇಗಿದೆಯೋ ಇಂದು ಕೂಡ ಅದರ ಮಹತ್ವ ಒಂದಿಷ್ಟು ಕಡಿಮೆ ಆಗಿಲ್ಲ, ಕಡಿಮೆ ಆಗುವುದೂ ಇಲ್ಲ. ಆದ್ದರಿಂದ ಎಲ್ಲವೂ ಕೂಡ ಶಾಸ್ತ್ರಾಧಾರಿತ ಕಾವ್ಯಗಳೇ. ಆದ್ದರಿಂದ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ನಿತರ ಯಾವುದೇ ಕಾವ್ಯಗಳು ಕೂಡ ಶಾಸ್ತ್ರಾಧಾರಿತವಾಗಿ ಬಂದಿದ್ದರಿಂದ ನಾವು ಹೇಳುವ ರೀತಿಯಲ್ಲಿ ಒಂದು ಕ್ರಮವನ್ನು, ಪರಿಪಾಠವನ್ನು ಬದಲಿಸ್ಕೊಳ್ಳಬೇಕು ಅಂತ ಹೇಳಿ. ನಾವು ಸಂಗೀತವನ್ನು ಹೇಳುವ ಕ್ರಮನೇ ಬೇರೆ, ಸುಗಮ ಸಂಗೀತವನ್ನು ಪ್ರಸ್ತುತಪಡಿಸುವ ರೀತಿಯೇ ಬೇರೆ. ಆದ್ದರಿಂದ ಇಂದಿನ ಯುವಜನರ, ವಿದ್ಯಾರ್ಥಿಗಳ ಮನೋಸ್ಥಿತಿ ಹೇಗಿದೆ ಅಂದರೆ ಫಾಸ್ಟ್ ಲೈಫ್ ಅಂತ, ಫಾಸ್ಟಾಗಿ ಕಲಿಬೇಕು ಅಂಥೇಳಿ. ಅದರ ಮಹತ್ವ ಏನು ಅಂತ ಗೊತ್ತಿಲ್ಲ. ಅದರಿಂದ ಯಾರು ಶೀಘ್ರವಾಗಿ ಕಲಿತಾರೆ
ಅವರು ಏನನ್ನು ಕೂಡ ಸಾಧಿಸಲಾರ ಅಂಥೇಳಿ, ಸ್ಲೋ ಆ್ಯಂಡ್ ಸ್ಟಡಿ ಅಂತೇಳಿ, ಯಾರು ನಿಧಾನವಾಗಿ ಪ್ರಧಾನವಾಗಿ ಕಲಿಬೇಕು ಅಂಥೇಳಿ. ಆದ್ದರಿಂದ ಪ್ರಧಾನವಾಗಿ ಕಲಿಬೇಕಾದ್ರೆ ನಾವು ಮಹಾಕಾವ್ಯಗಳ ಆದರ್ಶವನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಆಕರ್ಷಣೀಯವಾಗಿ ಕಲಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಸುಗಮ ಸಂಗೀತದ ಮೂಲಕವೇ ಅದರ ಮಧ್ಯೆ ಮಧ್ಯೆ ಗಮಕ ಪದ್ಯಗಳನ್ನು ಅಳವಡಿಸಿ ಗಮಕ ಪದ್ಯಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸುವ ಒಂದು ರೀತಿಯನ್ನು ಮಾಡಬೇಕು. ಇಲ್ಲಿ ಮೊನ್ನೆ ಕಳೆದ ವರ್ಷ ಸುಗಮ ಸಂಗೀತ ಸಮ್ಮೇಳನ ಮಂಡ್ಯದಲ್ಲಾದಾಗ ನನಗೆ ಸುಗಮ ಸಂಗೀತ ಪ್ರದರ್ಶಿಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ನಾನು ಮೂಲತಃ ಗಮಕಿಯಾದ್ದರಿಂದ ನಾನು ಗಮಕ ಕಲಾ ಪ್ರಕಾರದಲ್ಲಿ ಮಂಗಳ ಪದ್ಯವನ್ನು ಹಾಡ್ತೀನಿ ಅಂಥೇಳಿ 4 ಮಂಗಳ ಪದ್ಯಗಳನ್ನು ಅತ್ಯಂತ ಸಮರ್ಥನೀಯವಾಗಿ ಪ್ರದರ್ಶನಗೊಳಿಸಿದೆ. ಆಗ ಅಲ್ಲಿದ್ದ ವಾದ್ಯಗಾರರೆಲ್ಲ ಹೇಳಿದ್ರು, ಇಂದು ನಮ್ಮ ವಾದ್ಯದ ನುಡಿಸುವಿಕೆ ಸಾರ್ಥಕವಾಯಿತು ಸರ್. ಯಾಕೆಂದರೆ ಅವರು ಅನೇಕ ಜಂಜಡದಲ್ಲಿ, ಟೆನ್ಷನ್ನಲ್ಲಿ, ಒತ್ತಡದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇರ್ತಾರೆ. ನಿಮ್ಮ ಗಮಕ ಪದ್ಯಗಳಿಂದ ನನಗೆ ಮನಸ್ಸಿಗೆ ಅತ್ಯಂತವಾಗಿ ಆನಂದವಾಯಿತು ಅಂಥೇಳಿ. ಆವಾಗ ನನಗನ್ನಿಸ್ತು, ನಾನು ಗಮಕ ಕಲಿತಿದ್ದಕ್ಕೂ ಸಾರ್ಥಕವಾಯಿತು ಅಂಥೇಳಿ. ಆದ್ದರಿಂದ ಗಮಕ ಕಲೆಯನ್ನು ಯಾರು ಅಭ್ಯಾಸ ಮಾಡ್ತಾರೆ ಅವರು ಮುಂದಿನ ದಿನಗಳಲ್ಲಿ ಸಾಧಕರಾಗಿ ರಾಜ್ಯದ ಅತ್ಯಂತ ಪ್ರಮುಖ ಕಲಾವಿದರಾಗಿ ರೂಪುಗೊಳ್ತಾರೆ ಅನ್ನೋದ್ರಲ್ಲಿ ಯಾವುದೂ ಸಂದೇಹವೇ ಇಲ್ಲ, ಸ್ಕೋಪ್ ಇದೆ. 10 ಮಹಾಕಾವ್ಯಗಳು ಮತ್ತು 300ಕ್ಕೂ ಹೆಚ್ಚು ಕೃತಿಗಳು. ಪಾಯಿಂಟು ಬರೋದಾದರೆ ಹೆಬ್ರಿ ಸಾಹೇಬರ 10 ಮಹಾಕಾವ್ಯಗಳಲ್ಲಿ ಇವತ್ತು ಈ ಕ್ಷಣಕ್ಕೆ, ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಬಿಟ್ಟು, ಇವತ್ತು ಈ ಕ್ಷಣಕ್ಕೆ ಕುಳಿತು ಯೋಚನೆ ಮಾಡಿದ್ರೆ ನಿಮಗೆ ಅತ್ಯಂತ ನಮಗೆ ಆಪ್ತ ಅನಿಸುವಂಥದ್ದು, ನನಗೆ ಮೆಚ್ಚುಗೆ ಅನಿಸುವಂಥದ್ದು, ಪ್ರೀತಿ ಕೊಟ್ಟಿದ್ದು ಯಾವುದು ಅಂತ ಏನಾದರೂ ಒಂದು ಉಲ್ಲೇಖ ಮಾಡ್ಬೋದಾ? ನಾನು ಯುಗಾವತಾರವನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಕಾವ್ಯ ಬದುಕಿಗೆ ಒಂದು ನಿಜವಾದ ಗುರುತನ್ನು ಕೊಟ್ಟದ್ದು ಯುಗಾವತಾರಿ ಕಾವ್ಯ. ಬಹುಶಃ ಜಂಬಕ್ಕೆ ಅಲ್ಲದೆ ಇದ್ದರೆ 5000 ಪುಟಗಳ ಕಾವ್ಯ ಬರೆಯುವಂಥದ್ದು ಅಷ್ಟು ಸುಲಭದಲ್ಲಿಲ್ಲ. ಸೊ ಹಾಗಾಗಿ ಬಹುಶಃ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಅತ್ಯಂತ ದೊಡ್ಡ ಕಾವ್ಯ ಅಂದರೆ ಇವತ್ತಿಗೆ ಯುಗಾವತಾರಿ ಮಾತ್ರ. ಅದು ಕನ್ನಡದಲ್ಲಿ ಬಂದ ಹೆಮ್ಮೆ ನನಗಿದೆ. ಯುಗಾವತಾರಿ ಬರೆದು ನಾನು ಕಾವ್ಯ ಬರಿಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸ್ ನನಗೆ ಯುಗಾವತಾರಿ ಕೊಟ್ಟಿರಲಿಕ್ಕೆ ಹೋಗಿ ಉಳಿದ ಕಾವ್ಯಗಳಕ್ಕೆ ನನಗೆ ತುಂಬ ಸುಲಭ ಆಗಲಿಕ್ಕೆ ಬಂದುಬಿಡ್ತು. ಹಾಗಾಗಿ ನನಗದು ತಾಯಿ ಬೇರು. ಈಗ ಶಂಕರ್ ಸರ್ ಹೇಳಿದ್ರಲ್ಲ, ಶಾಸ್ತ್ರೀಯ ಸಂಗೀತ ಮತ್ತು ಗಮಕ ಇದೆ ನೋಡಿ, ಅದು ಸಂಗೀತ ಪ್ರಕಾರಕ್ಕೆ ತಾಯಿ ಬೇರು ಇದ್ದ ಹಾಗೆ. ಅದನ್ನು ಕಲಿತು ಬಿಟ್ಟರೆ ಅದ್ರ ಮೇಲೆ ಎಷ್ಟಾರು ಒಳ್ಳೆಯ ಬಳ್ಳಿಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯುಗಾವತಾರಿ ನನಗೆ ಒಂದು ಗಟ್ಟಿ ಫೌಂಡೇಶನು. ಹಾಗಾಗಿ ನಾನು ನನ್ನ ಯಾವುದೇ ಕೃತಿಗಳಲ್ಲಿ, ಅದು ಗದ್ಯ ಆಗಿರ್ಬೋದು, ಪದ್ಯ ಆಗಿರ್ಬೋದು, ಗಪದ್ಯವಾಗಿರ್ಬೋದು, ಯಾವುದಾದ್ರು ಪ್ರಕಾರ ಆಗಿರ್ಬೋದು, ಯುಗಾವತಾರಿ ನನ್ನ ಲೈಫಿಗೆ ಒಂದು ದೊಡ್ಡ ಟರ್ನ್ ತಂದು ಕೊಡ್ತು. ನಾನು ಅತ್ಯಂತ ಪ್ರೀತಿಸಿದ ಕಾವ್ಯ. ಯಾಕೆಂದರೆ 12ನೇ ಶತಮಾನದ ಶರಣರು ಅಂದರೆ ನನ್ನ ದೃಷ್ಟಿಯಲ್ಲಿ ರಾಮಾಯಣ ಕಾಲದಲ್ಲಿ ರಾಮನ ಸುತ್ತಮುತ್ತ ಎಷ್ಟೆಲ್ಲ ಕಿಷ್ಕಿಂಧೆಯ ವಾನರರು ಓಡಾಡ್ತಿದ್ರು, ಹಾಗೆ ಬಸವನನ್ನು ರಾಮವಾಗಿ ಕೊಂಡುಕೊಂಡ್ರೆ ಸುತ್ತ ಬಂದ ಶರಣರೆಲ್ಲ ಕಿಷ್ಕಿಂದಲ್ಲಿದ್ದಂಥ ರಾಮನ ಪ್ರಿಯಭಕ್ತರಾದ ವಾನರರು ಮಾತ್ರ. ವಾನರರ ಮುಖಾಂತರ ರಾಮಾಯಣಕ್ಕೆ ಒಂದು ಬೆಲೆ ಬಂತು, ಶರಣರ ಮುಖಾಂತರ ಬಸವನಿಗೆ ಬೆಲೆ ಬಂತು. ಈ ಬಸವಣ್ಣ ಮತ್ತು ಶರಣರ ಮುಖಾಂತರ ನನಗೂ ಒಂದು ಐಡೆಂಟಿಫಿಕೇಷನ್ ಬಂತು. ಹಾಗಾಗಿ ಯುಗಾವತಾರಿ ದ ಒನ್ ಆ್ಯಂಡ್ ಓನ್ಲಿ, ನೋ ಡೌಟ್. ನಾನು ಇನ್ನೂ ಒಂದು ಸಂದರ್ಭನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೆಬ್ರಿ ಅವರು ಇಳಕಲ್ಲಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ಯುಗಾವತಾರಿಯ ಕುರಿತು ಒಂದು ಕಾರ್ಯಕ್ರಮ. ಉತ್ತರ ಕರ್ನಾಟಕದ ಜನಗಳಿಗೆ ಗಮಕ ಪ್ರಕಾರ ಏನು ಅಂದರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಂತಹ ಇದಿಲ್ಲ. ಅದರಿಂದ ನಮ್ಮ ಯುಗಾವತಾರಿಯ ಪ್ರದರ್ಶನವನ್ನು ಕೇಳಿ ಎಲ್ಲ ಶರಣರು, ಆಸಕ್ತರು, ಸಾಹಿತ್ಯಾಸಕ್ತರು ಎಷ್ಟು ಸಂತೋಷಪಟ್ಟರು ಅಂದರೆ ಗಮಕದಲ್ಲಿ ಇಷ್ಟೊಂದು ಮಹತ್ವ ಇದೆಯಾ ಅಂತ ಹೇಳಿ. ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲಿ ಹೌದು, ಬಸವಣ್ಣನವ್ರನ್ನ ಹೇಗೆ ಭಾವಚಿತ್ರ ಇಟ್ಕೊಂಡು ಪೂಜಿಸ್ತಾರೆ, ಯುಗಾವತಾರಿ ಕೃತಿಯನ್ನು ಪ್ರತಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಅವರ ಕಾರ್ಯಕ್ರಮದಲ್ಲಿ ಗುರುಗಳು ನಡೆದಾಡುವ ಬಸವಣ್ಣ ಅಂತ ಹೇಳಿ ಹೆಬ್ರಿ ಅವರಿಗೆ ಒಂದು ಅಭಿದಾನ ಇದೆ. ಯುಗಾವತಾರಿ ಕೃತಿ ಇವತ್ತು ಅಲ್ಲಿದೆ ಅನ್ನುವಂಥದ್ದು ಭಾಳ ಪ್ರಮುಖವಾದ ವಿಚಾರ, ಅದು ಖುಷಿ ಕೊಡುವಂಥದ್ದು. ಇನ್ನೊಂದು ಅವಶ್ಯ ಪ್ರಶ್ನೆ ಅಂತ ಅನ್ಸ್ಬೋದು ನಿಮಗೆ, ಒಬ್ಬ ಗಮಕಿಗೆ ಒಂದು ಮಹಾಕಾವ್ಯ ಸಿಗೋದೇ ಕಷ್ಟ. ನಿಮ್ಮ ವಿಶೇಷ ಏನು ಅಂತಂದರೆ ಹೆಬ್ರಿಯವರ ಪೂರ್ಣ ಪ್ರಜ್ಞಾ, ರಘುಕುಲೋತ್ತಮ ಸೇರಿದಂತೆ ಹಲವು ಮಹಾಕಾವ್ಯಗಳಿಗೆ ನೀವು ಧ್ವನಿ ಆಗ್ತೀರಿ. ಇದು ನನ್ನ ದೃಷ್ಟಿಯಲ್ಲಿ ನೀವು ಪುಣ್ಯ ಅಂತ ಭಾವಿಸ್ತಿರೋ ನನಗೆ ಗೊತ್ತಿಲ್ಲ. ಈ ಥರದ ಅವಕಾಶಗಳು ಎಲ್ಲವೂ ಸಿಗತ್ತಾ ಅಂತ? ಎಲ್ರಿಗೂ ಸಿಗೋ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ಹೆಬ್ರಿಯವರು ಅತ್ಯಂತ ನಿಕಟವರ್ತಿಗಳು. ಯಾವಾಗಲೂ ಕೂಡ ಮಹಾಕಾವ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರೋರು, ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಅದನ್ನು ಹೇಗೆ ಪ್ರಕಟಿಸಬೇಕು, ಪರಿಣಾಮಕಾರಿಯಾಗಿ ಜನಗಳ ಮುಂದೆ ಇಡಬೇಕು ಅನ್ನೋದೊಂದು ಚಿಂತನೆಯನ್ನು ಯಾವಾಗಲೂ ಕೂಡ ತಲೆಯಲ್ಲಿ ಇಟ್ಕೊಂಡಾರೆ. ಆದ್ದರಿಂದ ಒಂದೊಂದು ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಏನು ವಹಿಸುತ್ತೆ ಅಂದರೆ, ಹೆಬ್ರಿಯವರು ಯುಗಾವತಾರಿ ರಚನೆ ಮಾಡಿದಾಗ ಅದರ ಮುದ್ರಣಕ್ಕಿಂತ ಮುಂಚೆನೇ ನಾವು ಗಮಕ ಸ್ವರೂಪದಲ್ಲಿ ಅದನ್ನು ಪ್ರಕಟ ಮಾಡಿದ್ವು, ಪ್ರದರ್ಶನವನ್ನು ಕೊಟ್ಟರು. ಅದೇ ರೀತಿ ರಘುಕುಲೋತ್ತಮನೂ ಕೂಡ ಮುದ್ರಣ ಆಗಿರಲಿಲ್ಲ.
ಅದಕ್ಕಿಂತ ಮುಂಚೆನೇ ನಾವು ಒಂದು ರಾಮೋತ್ಸವದ ಕಾರ್ಯಕ್ರಮದಲ್ಲಿ ರಘುಕುಲೋತ್ತಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅದನ್ನ ಪ್ರದರ್ಶನಗೊಳಿಸುವ, ಅದೇ ರೀತಿಯಾಗಿ ಮಧ್ವಾಚಾರ್ಯರು ಇರ್ಬೋದು, ಕಲ್ಪತರು ಇರ್ಬೋದು, ಬೇರೆ ಯಾವುದೇ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹೆಬ್ರಿಯವರು ಏನು ಮಹಾಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಅವಕ್ಕೆಲ್ಲ ಧ್ವನಿಯಾಗುವ ಒಂದು ಅಪೂರ್ವ ಅವಕಾಶ ನಂದಾಯಿತು ಅನ್ನೋದು ತುಂಬ ಅತ್ಯಂತ ಸಂತೋಷದ ವಿಷಯ, ಇದು ಅಭಿಮಾನದ ವಿಷಯ ಕೂಡ. ಅವರೆಲ್ಲ ಮಹಾಕವಿಗಳು ಆ ಥರದ ಸುಯೋಗ ನಿಮ್ಗೆ ಕೂಡಿ ಬರಲಿ ಅಂತ. ಇನ್ನೊಂದು ಮಾತು ಈ ಸಮಯ ಹೇಳಬೇಕು, ನಾವು ಕೇವಲ ನಮ್ಮ ಕಾವ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಸಮಕಾಲೀನವಾಗಿರುವಂತಹ ಎಲ್ಲ ಮಹಾಕಾವ್ಯಗಳ ಕಾವ್ಯ ನಾವು ತರ್ತಾ ಇದ್ದೀವಿ. ಕುವೆಂಪು ರಾಮನ ದರ್ಶನ ತಗೊಳ್ಳಿ, ಪುತಿನವರ ಹರಿಚರಿತ್ರೆ ತಗೊಳ್ಳಿ, ಅಂಬೇಡ್ಕರ್ ಇದ್ದಿರೋದಲ್ಲ, ಅಥವಾ ಸುಜನಾ ಅವರ ಯುಗ ಸಂಧ್ಯಾ ತಗೊಳ್ಳಿ, ಡಾಕ್ಟರ್ ಲತಾ ರಾಜಶೇಖರ್ ಅವರ ಬುದ್ಧ ಮಹಾದರ್ಶನ ಆಗಿರ್ಬೋದು, ಯೇಸು ಮಹಾದರ್ಶನ ಆಗ್ಬೋದು, ವೀರಪ್ಪ ಮೊಯ್ಲಿಯವರ ರಾಮಾಯಣ ಅನ್ವೇಷಣವಾಗಿರ್ಬೋದು, ನಮ್ಮ ಪರಿಧಿಗೆ ಸಿಗುವಂತಹ ಯಾವ ಕಾವ್ಯಗಳಿದೆ ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಕೇವಲ ನನ್ನ ಕಾವ್ಯಕ್ಕೆ ಮಾತ್ರ ನಾವು ಸೀಮಿತ. ಅದಕ್ಕೆ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀವಿ, ರಾಜ್ಯದಲ್ಲಿ 35ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ಪ್ರದರ್ಶನಪಡಿಸಿರುವ ಏಕೈಕ ಜೋಡಿ ಅಂತೇಳಿ ತುಂಬ ಖುಷಿಯಿಂದ ಹೇಳ್ಕೊತೀವಿ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ, ಅದರ ಪುರಾವೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಇಷ್ಟಿದ್ರೂ ಸಹ ನೀವು ವಚನಕಾರರ ಗುಂಗಿನಿಂದ ಹೊರಬರಲು ಸಾಧ್ಯ ಆಗ್ತಿಲ್ಲ ಹೆಬ್ರಿಯವರು ಅನ್ನುವಂಥದ್ದು. ಆಗೋದಿಲ್ಲ, ಆಗ್ತಾ ಇಲ್ಲ ಅಲ್ಲ, ನನಗೆ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನನ್ನ ಕಾವ್ಯಗಳ ಮುಖಾಂತರ ನೀವು ರಾಮಾಯಣ ಆದರೂ ತಗೊಳ್ಳಿ, ಮಹಾಭಾರತ ಆದರೂ ತಗೊಳ್ಳಿ, ಉಪನಿಷತ್ತಾದರೂ ತಗೊಳ್ಳಿ, ವೇದ ಆದರೂ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಶರಣರನ್ನು ಬಿಟ್ಟು ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನು ಮತ್ತು ಶಂಕರ್ ಅವರು ಇದು ಬಿಟ್ಟು ಬೇರೆ ದಾಸರ ಬಗ್ಗೆ ನಾವು ಕಾರ್ಯಕ್ರಮ ಕೊಡ್ತೀವಿ ಸೋದಾಹರಣ ಟೈಪ್ನಲ್ಲಿ. ಅವರು ಹಾಡುವ ಕೀರ್ತನೆಗಳಿಗೆ ನಾನು ಮೊದಲ ಒಂದು ಅದರ ಮಾತುಗಳಾಗಿ ಅದರ ಸ್ವಾರಸ್ಯವನ್ನು ಕೊಟ್ಬಿಟ್ಟು, ಅದು ವಾಚನ ವ್ಯಾಖ್ಯಾನ ಅಲ್ಲ, ಅದು ಒಂದು ರೀತಿಯ ಸೋದಾಹರಣ ಕಾರ್ಯಕ್ರಮ. ಆ ಇಡೀ ಕೀರ್ತನೆಯ ಸ್ವಾರಸ್ಯವನ್ನು ಕೊಟ್ಟು ನಾವು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತೀವಿ. ಆದರೆ ಯುಗಾವತಾರಿಯ ಹಿನ್ನೆಲೆಯಲ್ಲಿ ನನಗೆ ನಡೆದಿರುವಂತಹ ಅಧ್ಯಯನ ಏನಿದೆ, ಆ ಅಧ್ಯಯನ ನನಗೆ ಬೇರೆ ಪ್ರಕಾರಗಳಲ್ಲಿ, ನಾನು ಮೊದಲಿಂದ ಭಗವದ್ಗೀತೆ ಓದಿರ್ಬೋದು, ರಾಮಾಯಣ ಓದಿರ್ಬೋದು, ಯಾವುದಾದ್ರೂ ಓದಿರ್ಬೋದು, ಆದರೆ ಶರಣರು ಬೀರಿರುವಂತಹ ಪ್ರಭಾವ ಇದೆ ನೋಡಿ, ಅದರಿಂದ ಹೊರಗೆ ಬರಲಿಕ್ಕೆ ನನ್ನಿಂದ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಹೇಳುವಂತಹ ಮಾತಿದೆ, ವಚನಗಳಲ್ಲಿ ಇಲ್ಲದೇ ಇರುವಂಥದ್ದು ಜಗತ್ತಿನ ಬೇರೆ ಯಾವ ಸಾಹಿತ್ಯದಲ್ಲೂ ಇಲ್ಲ. ಒಂದು ವೇಳೆ ಇಂಥದ್ದು ಇದೆ ಅಂತಾದರೆ ನೀವು ಅದನ್ನು ಲೆಕ್ಕಕ್ಕೆ ಇಟ್ಕೋಬೇಕಂತಲೇ ಇಲ್ಲ, ಬಿಟ್ಬಿಡಿ. ಹಾಗಾಗಿ ವಚನಗಳನ್ನು ಬರೆದವರು ಯಾರು ಗುರುಕುಲದಲ್ಲಿ ಕಲಿತವರಲ್ಲ. ಆದರೆ ಇವತ್ತು ವಚನಗಳನ್ನು ಅಭ್ಯಾಸ ಮಾಡದೇ ಇರುವಂತಹ ವಿಶ್ವವಿದ್ಯಾನಿಲಯಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಅದು ತರ್ಜಮೆಗೊಂಡ್ಬಿಟ್ಟಿದೆ. ವಚನಗಳ ಪ್ರಾಮುಖ್ಯತೆ ಏನು, ಉಪನಿಷತ್ತುಗಳಿಂದ, ಪುರಾಣಗಳಿಂದ, ಆಗಮಗಳಿಂದ, ವೇದಗಳಿಂದ ಬಂದಿರುವಂತಹ ವಿಷಯ ಆದ್ರೂ ಜನಸಾಮಾನ್ಯರ ಮಾತು. ಬುದ್ಧ ಹೇಗೆ ಪ್ರಸಿದ್ಧ ಆದ ಅಂದರೆ ಜನಸಾಮಾನ್ಯರ ಭಾಷೆಯಲ್ಲೇ ಆತ ತನ್ನ ಸಂದೇಶ ಕೊಡಲಿಕ್ಕೆ ಹೋಗಿ, ವಚನಗಳು ಹೇಗೆ ಪ್ರಸಿದ್ಧ ಆದವು ಅಂದರೆ ಜನಸಾಮಾನ್ಯರ ಆಡು ಭಾಷೆಯಲ್ಲಿಯೇ ಅವರು ವಚನಗಳನ್ನು ಉಪನಿಷತ್ತಿನ ಅಥವಾ ತಮ್ಮ ಅನುಭವದ, ಉಪನಿಷತ್ತು ಅಂತ ಹೇಳುವ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಒಂದರಿಂದ ಪ್ರಭಾವಗಳು ಒಳಗಾಗ್ತೀವಿ. ನಾನು ಬರೆಯುವಂತಹ ಹೊತ್ತಿನಲ್ಲಿ ನಾನು ಓದಿದ ಯಾವುದೋ ನೆನಪು ನನಗೆ ಕಾವ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶರಣರನ್ನು ಬಿಟ್ಟರೆ ಹೆಬ್ರಿ ಇಲ್ಲ, 100% ಹೆಬ್ರಿ ಇಲ್ಲ. ವಿಜಯಶಂಕರ್ ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಕುಲೋತ್ತಮದ ಬಗ್ಗೆ ಎಲ್ಲ ಪ್ರಸಂಗಗಳು ತಮಗೆ ಇಷ್ಟ ಆಗ್ತವೆ ಅನ್ನುವಂಥದ್ದು. ಆದರೆ ಕೊನೆಯದಾಗಿ ಇಡೀ ಮಹಾಕಾವ್ಯದಲ್ಲಿ ನಿಮಗೆ ಇಷ್ಟವಾದಂಥ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಅದನ್ನು ವ್ಯಾಖ್ಯಾನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಮುಗಿಸ್ಬೋದು ಅನ್ಸುತ್ತೆ. ನನಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ರಘುಕುಲೋತ್ತಮದಲ್ಲಿ ಒಂದು ಪ್ರಸಂಗ ತುಂಬ ಆಪ್ತತೆಯನ್ನು, ಆರ್ಧವತೆಯನ್ನು ತಂತು. ಏನಂದರೆ ಸಾಮಾನ್ಯವಾಗಿ ಇಡೀ ಜಗತ್ತಿಗೆ ಗೊತ್ತು, ವಿಶ್ವಾಮಿತ್ರ ಶೀಘ್ರಕೋಪಿ, ರಾಜಸ ಗುಣದಿಂದ ಕೂಡಿದವನು, ಹಠದಿಂದ ಬ್ರಹ್ಮರ್ಷಿಯಾದವನು ಅಂತ. ಆದರೆ ಅವನ ಮನಸ್ಸಿನಲ್ಲಿ ಹೆಣ್ಣು ಹೃದಯ ಯಾವ ರೀತಿ ಇತ್ತು ಅನ್ನೋದನ್ನ ಅಹಲ್ಯ ಪ್ರಸಂಗದಲ್ಲಿ ಅತ್ಯಂತ ಮಾರ್ಮಿಕವಾಗಿ, ಮನೋಹರವಾಗಿ, ತುಂಬ ಆರ್ದ್ರತೆಯನ್ನು ಉಂಟು ಮಾಡುವ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದನ್ನ ನಮ್ಮ ಹೆಬ್ರಿಯವರು ಒಂದೇ ಒಂದು ಪದ್ಯ ಎಷ್ಟು ಭಾವಾತ್ಮಕವಾಗಿದೆ ಅಂದರೆ, ಅದನ್ನ ಅವತ್ತು ನಾನು ಗಮಕವಾಚನದಲ್ಲಿ ಇಲ್ಲಿ ವಾಹಿನಿಯಲ್ಲಿ ಗಮಕವಾಚನ ರೆಕಾರ್ಡಿಂಗ್ ಆಗಬೇಕಾದ್ರೆ ಅದನ್ನ ಹೇಳೋಕ್ಕೆ ಸಾಧ್ಯನೇ ಆಗಲಿಲ್ಲ ನನಗೆ. ಅಷ್ಟು ಭಾವುಕನಾಗ್ಬಿಟ್ಟೆ. ಯಾಕಂದರೆ ಆ ಪದ್ಯದ ಒಂದು ಪದಗಳ ಜೋಡಣೆ ಇದೆಯಲ್ಲ, ಅಷ್ಟು ಪರಿಣಾಮಕಾರಿಯಾಗಿ ವಾಚಕರ ಮತ್ತು ಶ್ರೋತೃಗಳ ಹೃದಯವನ್ನು ಕಲಕಿ ಬಿಡುತ್ತದೆ. ಇನ್ನೆಷ್ಟು ದಿನ ಬೇಕು ಬಿಡುಗಡೆಯಾಗುವುದು ಇವಳಿಗೆ ಅಂತಾಗಿ, ಅಹಲ್ಯೆಗೆ ಅಂತ. ಅಹಲ್ಯ ಶಾಪ ವಿಮೋಚನದಲ್ಲಿ ರಾಮ ಬಂದಾಗ ಆ ಪ್ರಸಂಗ ಬರುತ್ತೆ. ಕವಿ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಅಹಲ್ಯ ಬಗ್ಗೆ ಎಷ್ಟು ಮಧುರವಾದ ಭಾವನೆ ಇತ್ತು, ಪ್ರೀತಿಯಾದ ಭಾವನೆ ಇತ್ತು. ಹೆಣ್ಣೆಂಬ ಒಂದು ಕನಿಕರ,
ಆಸ್ತೆ ಎಲ್ಲ ಅಡಗಿತ್ತಿರುವುದು ಹೆಬ್ರಿಯವರ 5 ಸಾಲು ಸಾಕು. ನಾನು 10 ಸಾಲು ಅಂತ ಹೇಳೋದೇ ಇಲ್ಲ. 5 ಸಾಲಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನ ಪ್ರತಿಬಿಂಬಿಸಿದ್ದಾರೆ. ಇದಕ್ಕೆ ನನಗೆ ರಾಮಾಯಣ ದರ್ಶನಂ ನಾನು ವಾಚನ ಮಾಡಿದ್ದೀನಿ, ವ್ಯಾಖ್ಯಾನ ಕೂಡ ಹೆಬ್ರಿಯವರು ಮಾಡಿದ್ದಾರೆ. ಅಹಲ್ಯ ಪ್ರಸಂಗನೂ ಮಾಡಿದ್ದೀವಿ, ಬೇಕಾದಷ್ಟಲ್ಲಿ ಮಾಡಿದ್ದೀವಿ. ಆದರೆ ಮುಕ್ತ ಛಂದಸ್ಸಿನಲ್ಲಿ ಅತ್ಯಂತ ಸಮರ್ಥನೀಯವಾಗಿ ಪರಿಣಾಮಕಾರಿಯಾಗಿ ಆ ಪದಗಳನ್ನು ಪ್ರತಿಬಿಂಬಿಸುವ ಒಂದು ಕಲೆ ಹೆಬ್ರಿಯವರಿಗೆ ಅದ್ಭುತವಾಗಿ ಸಿದ್ಧಿಸಿದೆ. ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಅಭಿನಂದನೆಗಳು. ನನಗೆ ಯಾವ ಸಾಹಿತ್ಯ ಗಮಕಿಯ ಮತ್ತು ಗಾಯಕನ ಮನಸ್ಸಿನಲ್ಲಿ ಅಚ್ಚಳಿದಂತೆ ನಿಚ್ಚಳವಾಗಿ ಮನದೂರಿರುತ್ತೆ, ಅದು ಅತ್ಯಂತ ಯಶಸ್ವಿ ಕಾವ್ಯದ ಒಂದು ಪ್ರಕಾರವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಕೇಳೋಣ ಅದು ಹಾಡನ್ನು ಇದೆಯಾ? ಅವರು ಸ್ತುತಿಗೆ ಮಾನಸಿಕವಾಗಿ ಸಿದ್ಧರಾಗಬೇಕು. ಸುಮ್ಮನೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಲಿಂಗಭೇದ ಮಾಡ್ತೀವಿ, ಗಂಡು ಮತ್ತು ಹೆಣ್ಣು ಅಂತ. ಅದರೊಳಗೆ ಭೇದ ಮಾಡಲಿಕ್ಕೆ ಹೋದರೆ ಎಷ್ಟೋ ಮಂದಿ ಗಂಡುಗಳು ಹೆಣ್ಣು ಹೃದಯವನ್ನು ಹೊಂದಿರ್ತಾರೆ, ಎಷ್ಟೋ ಮಂದಿ ಹೆಣ್ಣುಗಳು ಅವರು ಗಂಡು ಹೃದಯವನ್ನು ಹೊಂದಿರ್ತಾರೆ. ಹಾಗಾಗಿ ಇಂತಹ ಬದಲಾವಣೆ ಮುಖಾಂತರ ನಾವು ಸಮಾಜವನ್ನು ನೋಡುವ ದೃಷ್ಟಿ ಹೇಗಿರ್ತದೆ, ಅವನ ರೂಪದ ಮುಖಾಂತರ ದೈಹಿಕ ನಿರ್ವಿಮುಖತೆ ಆತನನ್ನು ಪರಿಗಣಿಸದೇನೆ ಅವನ ಆಂತರ್ಯದಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಬಹುಶಃ ಇಂತಹ ಭಾವಗಳು ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನೆಷ್ಟು ದಿನ ಶಿಕ್ಷೆ ಅನುಭವಿಸಬೇಕಿವಳು, ಇನ್ನೆಷ್ಟು ದಿನ ಶಿಕ್ಷೆ ಅನುಭವಿಸಬೇಕಿವಳು ಎಂಬುದನ ಅರಿಯದೆ ಮರುಗುತಿಹೆ ನಾನಿಲ್ಲಿ. ಇನ್ನೆಷ್ಟು ದಿನ ಶಿಕ್ಷೆ ಅನುಭವಿಸಬೇಕಿವಳು, ಇನ್ನೆಷ್ಟು ದಿನ ಶಿಕ್ಷೆ ಅನುಭವಿಸಬೇಕಿವಳು ಎಂಬುದನು ಅರಿಯದೆ, ಎಂಬುದನು ಅರಿಯದೆ ಮರುಗುತಿಹೆ ನಾನಿಲ್ದೆ. ಯಾರಿಹರು ಜಗದಲ್ಲಿ ಶಾಪವನು ಕಳೆವವರು, ಯಾರಿಹರು ಜಗದಲ್ಲಿ ಶಾಪವನು ಕಳೆವವರು ಮತ್ತಿವಳ ಬದುಕಿದದಿ ಉಲ್ಲಾಸ ಮೆರೆಯುವರು. ಯಾರಿವರು ಜಗದಲ್ಲಿ ಶಾಪವನು ಕಳೆವವನು ಮತ್ತಿವಳ ಬದುಕಿನಲ್ಲಿ ಉಲ್ಲಾಸ ಮೆರೆವವರು. ಇನ್ನೆಷ್ಟು ದಿನ ಶಿಕ್ಷೆ ಅನುಭವಿಸಬೇಕಿವಳು. ಶಂಭು ಸರ್, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೇಳ್ತಾರೆ ಕಾವ್ಯ ಬರಲಿಕ್ಕೆ ಸ್ಫೂರ್ತಿ ಏನು ಅಂತ. ಸಾಂಸಾರಿಕ ನಮ್ಮ ಬಂಧತ್ವ ಬೇರೆ. ಶಂಕರಸನ್ನು ನೆನಪಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಕಾವ್ಯ ಒಂದು ಶಂಕರ ಹಾಡಿಬಿಡ್ತಾರಂತ ಸರಾಗವಾಗಿ ಸಾಲ ಹೋಗ್ತಾನೆ ಇರ್ತದೆ. ವೀಕ್ಷಕರೇ, ಸಂಚಿಕೆಯ ಆರಂಭ ಮತ್ತು ಅಂತ್ಯ ಎರಡೂ ಕೂಡ ವಿದ್ಯಾಶಂಕರ್ ಅವರ ಅದ್ಭುತವಾದ ಕಂಠಸಿರಿಯಿಂದ ಮುಕ್ತಾಯ ಆಗ್ತಾ ಇದೆ ಅನ್ನೋದು ಭಾಳ ಖುಷಿ ಕೊಡುತ್ತೆ. ಇವ್ರ ಕಾರ್ಯಕ್ರಮದ ಕೊನೆಯಲ್ಲಿ, ಈ ಕಾರ್ಯಕ್ರಮದ ಕೊನೆಯಲ್ಲ, ಆರಂಭ ಮುಕ್ತಾಯ ಹೋಗ್ತಾ ಇರ್ತದೆ. ಈ ವಾಹಿನಿಯ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ 2 ಮಾತುಗಳು. ಮೊದಲು ನಿಮ್ಮ ಎಲ್ಲ ಟೆಕ್ನಿಷಿಯನ್ಸಿಗೆ ನನ್ನನ್ನು ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಒಳಗೆ ಬರುವಾಗಲೇ ಪ್ರೀತಿಯಿಂದ ಸ್ವಾಗತ ಮಾಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಏನಿಲ್ಲ ಅದನ್ನು ಇದೆ ಅಂತ ರೀತಿಯಲ್ಲಿ ನಮ್ಮನ್ನು ನೀವು ನಿಮ್ಮ ಕಿರುತೆರೆಯಲ್ಲಿ ತೋರಿಸ್ತಾ ಇದ್ದೀರಿ. ಇವತ್ತು ಒಂದು ದೊಡ್ಡ ಅಭಿಮಾನ ವರ್ಗ ಸೃಷ್ಟಿಯಾಗಬೇಕಾದ್ರೆ ಬಹುಶಃ ನಿಮ್ಮ ಸ್ವರ್ಣ ಟಿವಿಯ ಪಾತ್ರ ತುಂಬ ದೊಡ್ಡದು. ನಾವು ಕಳೆದ 15 ವರ್ಷಗಳಿಂದ ಕಾರ್ಯಕ್ರಮ ಕೊಡ್ತಾ ಬಂದ್ರೂ ನಮಗೆ ಏನು ಅದಕ್ಕೆ ಪ್ರತಿಕ್ರಿಯೆ ಬರ್ತದೆ, ಅದಕ್ಕೇನು ಪೂರಕವಾದ ಬೆಂಬಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಗೆ ಪ್ರೇಕ್ಷಕರು ಸಿಗುತ್ತೆ. ಬಹುಶಃ ಸ್ವರ್ಣ ಟಿವಿ ದೊಡ್ಡ ಕೆಲಸ ಮಾಡಿದೆ. ನಮ್ಮೆಲ್ಲ ಪ್ರೇಕ್ಷಕರ ಒತ್ತಾಸೆಯ ಕಾರಣದಿಂದ ನಾವು 50 ಸಂಚಿಕೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಬಹುಶಃ 500 ಗಡಿ ತನಕ ಇದು ಹೋಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಮೊದಲು ಒಂದು ಎಪಿಸೋಡಿಗೆ 4 ಪದ್ಯ ಇದ್ದದ್ದು ನಾವೀಗ 3 ಪದ್ಯಕ್ಕೆ ಬಂದಿದ್ದೀವಿ. ಬಹುಶಃ ಕೆಲವರಿಗೆ ತಮ್ಮ ನೋಡಿರ್ಬೋದು 2 ಪದ್ಯಕ್ಕೂ ಅದು ನಿಲ್ಲುವಂಥದ್ದು. ಯಾಕಂದ್ರೆ ಅದು ಭಾವಾವೇಶ. ಯಾಕಂದರೆ ನಾವು ಕಾವ್ಯದ ಒಳಗು ಹೋದಾಗ ನಮಗೆ ಸಮಯದ ಪರಿವೇ ಇರುವುದಿಲ್ಲ. ನಮ್ಮನ್ನು ನಾವು ಮರ್ತಾಗ ಮಾತ್ರ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ಬೇಕಾಗ ಎಲ್ಲ ಉತ್ತೇಜನ ಕೊಟ್ಟದ್ದು
ಸ್ವರ್ಣ ಟಿ ವಿಯ ಜೊತೆಗೆ ಸ್ವರ್ಣ ಟಿ ವಿಯ ಪ್ರೇಕ್ಷಕರು ಮಾತ್ರ. ನಿಮ್ಮ ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಇದೇ ರೀತಿ ಬೆಂಬಲ ನಮ್ಮ ಮೇಲೆ ಸದಾ ಇರಬೇಕು. ಕೇವಲ ನನ್ನ ಮೇಲೆ ಮಾತ್ರವಲ್ಲ, ಯಾರು ಸಾಂಸ್ಕೃತಿಕ ಲೋಕದ ಹರಿಕಾರರು ಅಂತ ನಾವು ಪರಿಗಣಿಸ್ತೀವಿ, ಸಾಹಿತಿಗಳಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಕವಿಗಳಾಗಿರ್ಬೋದು, ವಾದ್ಯಗಾರರಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಭಾಗ ತೊಡಸ್ಕೊಂಡಾಗಿರ್ಬೋದು, ಅವರನ್ನೆಲ್ಲರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾವು ಪೂರಕವಾಗಿ ಸ್ಪಂದಿಸಬೇಕು. ಸಮಯ ಇಲ್ಲ ಅಂತ ಹೇಳೋದು ಸುಳ್ಳು. ಸಮಯವನ್ನು ಹೊಂದಾಣಿಸಿಕೊಳ್ಳುವಂತಹ ಕಲೆಗಾರಿಕೆ ನಂಬಿ ಇಟ್ಟುಕೊಂಡ್ರೆ, ನೀವು ಯಾವ ಉದ್ದೇಶದಿಂದ ಸ್ವರ್ಣ ಟಿ ವಿಯನ್ನು ಪ್ರಾರಂಭ ಮಾಡಿದ್ದೀರಿ ಅದು ಯಶಸ್ವಿ ಆಗಬೇಕಾದ್ರೆ ಬಹುಶಃ ಪ್ರೇಕ್ಷಕರ ತಾವು ಬೆಂಬಲವಾಗಿ ನಿಂತರೆ, ಒಂದು ದೊಡ್ಡ ಮನಸ್ಸು ಮಾಡಿ ಇಂತಹ ಒಂದು ವಾಹಿನಿಯ ಮುಖಾಂತರ ಬಿತ್ತರವಾಗುವಂತಹ ಪದಭಿರುಚಿಯ ಕಾರ್ಯಕ್ರಮಗಳ ಮುಖಾಂತರ ಬೇರೆ ಬೇರೆ ವಿದ್ಯೆಗಳ ಜ್ಞಾನಗಳ ಪರಿಚಯವಾಗ್ತದೆ. ಇದು ನಿರಂತರವಾಗಿ ಮುಂದುವರೆಕೊಂಡು ಹೋಗುವಲ್ಲಿ ನಾವು ಸಿದ್ಧರಾಗಿರ್ತೀವಿ. ಸಹಾಯತ್ವವನ್ನು ಚಾಚ್ತೀವಿ, ನಿಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತೀವಿ, ಅದರ ಮುಖಾಂತರ ನಮ್ಮ ಅರಿವಿನ ಪರಿಧಿಯನ್ನು ಹೆಚ್ಚಿಸಿಕೊಳ್ತೀವಿ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಕಾರ್ಯಕ್ರಮಗಳು ಸಾರ್ಥಕವಾಗ್ತದೆ. ನಮ್ಮನ್ನು ಪ್ರೋತ್ಸಾಹಿಸಿದಾಗೆ ಪೋಷಿಸಿದಾಗೆ ಎಲ್ಲರನ್ನೂ ಪ್ರೋತ್ಸಾಹಿಸ್ಕೊಂಡು ಬನ್ನಿ. ಮತ್ತೆ 100ರ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ, 200ರ ಸಂಚಿಕೆಗೂ ಬರ್ತೀವಿ, 500ರ ಸಂಚಿಕೆಗೂ ಬರ್ತೀವಿ. ನಮ್ಮ ಮುಖಾಮುಖಿ ನಡೀತದೆ. ಅದಕ್ಕೆ ಬೇಕಾಗಿರುವ ಎಲ್ಲ ಉತ್ತೇಜನ ನಮ್ಮಂಥ ಕಲಾವಿದರಿಗೆ, ಶಂಭು ಸರ್ ಅಂತ ಟಿ ವಿಯ ಮಾಧ್ಯಮದ ಮುಖಾಂತರ ಏನೋ ಒಂದು ಮಂಡ್ಯಕ್ಕೆ ಹೊಸ ಕೊಡುಗೆಯನ್ನು ಕೊಡಬೇಕು ಅಂತ ಆಸೆ ಪಟ್ಟವರಿಗೆ, ಅವರ ಶ್ರೀಮತಿಯವರಿಗೆ ಹಾಗೂ ಅವರ ಎಲ್ಲ ಟೆಕ್ನಿಷಿಯನ್ ಸಿಬ್ಬಂದಿ ವರ್ಗದವರಿಗೆ ನಾವಿಬ್ಬರು ಅತ್ಯಂತ ಪ್ರೀತಿಯಿಂದ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀವಿ. ಕಲೆ ಉಳಿಬೇಕು, ಕಲೆ ಬಾಳಬೇಕು. ಉಳಿಬೇಕು, ಬಾಳಬೇಕಾದ್ರೆ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡಬೇಕು. ನಮಸ್ಕಾರ ಸರ್. ಥ್ಯಾಂಕ್ ಯು ಮಚ್ ಸರ್. ಕೊಂಡಿದ್ದಕ್ಕೆ, ಮುಕ್ತವಾಗಿ ಮಾತನಾಡಿದ್ದಕ್ಕೆ, ಅತ್ಯಂತ ಅಮೂಲ್ಯವಾದಂಥ ಕ್ಷಣಗಳನ್ನು, ಬಹುಶಃ ರಘುಕುಲೋತ್ತಮದ ಬಗ್ಗೆ ಇಷ್ಟು ಬಿಚ್ಚು ಮನಸ್ಸಿನ ಮಾತುಗಳನ್ನು ನೀವು ಎಲ್ಲೂ ಆಡಿರಲಿಕ್ಕಿಲ್ಲ ಅಂತ ನನ್ನದು ವೈಯಕ್ತಿಕವಾದ ಭಾವನೆ. ಯಾಕಂತಂದರೆ ಅಥವಾ ಒಂದು ಅವಕಾಶ ನಮಗೆ ಅವರಿಗೆ ಬಂತು, ಇದನ್ನು ಯಶಸ್ವಿಗೊಳಿಸಿದ್ದು ನಿಜವಾಗಿಯೂ ಪ್ರೇಕ್ಷಕರು, ವೀಕ್ಷಕರು. ಯಾಕಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಅದು 50 ದಾಟೋದು ನನ್ನ ಪ್ರಕಾರ ಅಷ್ಟು ಸುಲಭ ಮಾತಲ್ಲ. ಅದು ನಮಗೆ ಸೆಲೆಬ್ರೇಷನ್, ಅದು ಬೇರೆಯವ್ರಿಗೆ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ. ಆದರೆ ಅದನ್ನು ವೀಕ್ಷಕರು ನೋಡಿದರೆ ಮಾತ್ರ ನಮಗೆ ಆ ಸ್ಫೂರ್ತಿ ಬರ್ತದೆ, ನಿಮಗೊಂದು ಔಟ್ಪುಟ್ ಸಿಗುತ್ತೆ, ನಮಗೂ ಕೂಡ ಸ್ಫೂರ್ತಿ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಜಕ್ಕೂ ರಘುಕುಲೋತ್ತಮ ಇಡೀ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳಿಂದ ನೇರ ಪ್ರಸಾರದಲ್ಲಿ ಪ್ರಿಯ ವೀಕ್ಷಕರಿಗೆ ರಿಪೀಟ್ ಮಾಡ್ತೀನಿ, ನೇರ ಪ್ರಸಾರದಲ್ಲಿ ಫೋನ್ ಮಾಡಿ ರಘುಕುಲೋತ್ತಮದ ಮಾತನಾಡಿರುವಂಥ ಉದಾಹರಣೆಗಳನ್ನು ನಾನು ಗಮನಿಸಿದ್ದೀನಿ. ಅದನ್ನು ಗುರುಗಳಿಗೂ ಕೂಡ ತಂದಿದ್ದೀನಿ. ಅಂದರೆ ಒಂದು ಕಾರ್ಯಕ್ರಮವನ್ನು ವೀಕ್ಷಕ ಸಮುದಾಯ ನೋಡ್ತಿದೆ ಅನ್ನುವಂಥದ್ದೇ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು. ಇದು ನಾವು ಜಂಬ ಪುಚ್ಕೊಳ್ತಾ ಇಲ್ಲ, ಹೆಮ್ಮೆಯ ಮಾತಲ್ಲ. ಇದು ನೀವು ಕೊಟ್ಟಿರ್ತಕ್ಕಂಥ ಗೌರವ ಮತ್ತು ಅದನ್ನು ಅನುಭವಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ರಸ್ತುತಪಡಿಸುವಂಥದ್ದು ಕೂಡ ವಾಹಿನಿಯ ಜವಾಬ್ದಾರಿಯಾಗಿದೆ ಅನ್ನೋದು. ಇವುಗಳೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಮುಕ್ತವಾಗಿ ಮಾತನಾಡಿದ್ದಕ್ಕೆ ನಿಮಗೆ ವಾಹಿನಿಯ ಪರವಾಗಿ, ಸಮಸ್ತ ನಿಮ್ಮ ಅಭಿಮಾನಿಗಳ ಪರವಾಗಿ ವಂದನೆಗಳು. ಕೊನೆಯ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹರಿದಾಸರು ಅಥವಾ ಕೀರ್ತನಗರವರು ಮಾತಾಡ್ತಾರೆ, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು ಅಂತ. ನಾನು ಹೇಳ್ತೀನಿ, ನಮ್ಮೆಲ್ಲರ ಭಾಗ್ಯ ದೊಡ್ಡದು. ಯಾಕಂದರೆ ಸ್ವರ್ಣ ಟಿ ವಿ ಇದು ಬಾಂಧವ್ಯಗಳ ಜೊತೆಯಲ್ಲಿರೋಣ. ನಮಸ್ಕಾರ. ವಿದ್ಯಾಶಂಕರ್ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮುಕ್ತವಾಗಿ ಮಾತನಾಡಿದ್ದಕ್ಕೆ ನಿಜಕ್ಕೂ ನಿಮ್ಮ ಬಗ್ಗೆ ನಮಗೆ ಅಭಿಮಾನದ ಮಾತಿದೆ. ಎಲ್ಲೋ ಒಂದು ಕಡೆ ಸರಳಿಕೆ, ಒಂದಷ್ಟು ನಿಮ್ಮದೇ ಆದಂಥ ಚೌಕಟ್ಟಿನ ಅಡಿಯಲ್ಲಿ ನಿಜವಾಗಿ ನಿಧಾನವಾಗಿ ಹೆಸರು ಮಾಡ್ತಿರ್ತೀರಾ. ಅದು ಇಬ್ಬರು ಹೇಳ್ತಿರ್ತಾರೆ ಯಾವಾಗಲೂ. ಆ ಸಾರ್ಥಕತೆ ನಿಮಗೆ ಇಲ್ಲಿ ಎಷ್ಟು ನಿಮಗೆ ಆಯಸ್ಸು ಯಶಸ್ಸು ಸಿಗಲಿ ಅನ್ನುವಂಥದ್ದು ವಾಹಿನಿಯ ಆಶಯ. ಯಾವತ್ತೂ ನಮ್ಮ ಜೊತೆಗಿರ್ತೀರಿ ಅನ್ನುವಂಥ ಭಾವದೊಂದಿಗೆ ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಾವು ಬರಿತಾನೆ ಇರ್ತೀವಿ, ಅವ್ರು ಹಾಡ್ತಾನೆ ಇರ್ತಾರೆ, ತಾವು ಪ್ರಸಾರ ಮಾಡ್ತಾನೆ ಇರಿ, ತಾವು ನೋಡ್ತಾನೆ ಇರಿ. ವೀಕ್ಷಕರೇ, ಇದಾಗಿತ್ತು ಡಾಕ್ಟರ್ ಎಬ್ರಿ ಅವರು ಮತ್ತು ವಿದ್ಯಾಶಂಕರ್ ಅವರ ಜೊತೆಗಿನ ವಿಶೇಷ ಮಾತುಕತೆ ಮತ್ತು ವಿಶೇಷ ಸಂಚಿಕೆ. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.